ನಮ್ಮ ಇವತ್ತಿನ ನಮ್ಮ ಸ್ನೇಹ ಸಂಗಮದ ಕೇಂದ್ರಬಿಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಲಯನ್ ಕುಡುಪಿ ಜಿಲ್ಲಾ ಗವರ್ನರ್ ಲಯನ್ ಕುಡುಪಿ ಅರುಣ್ ಶೆಣೈ ಹಾಗೂ ಮಮತಾ ಶೆಣೈ ಅವರನ್ನು ಅದ್ದೂರಿಯಾಗಿ ವೇದಿಕೆಗೆ ಬರಮಾಡಿಕೊಳ್ಳಲಿಕ್ಕಿದ್ದಾರೆ. ಲಯನ್ ಲೋಕನಾಥ್ ಶೆಟ್ಟಿ ಹಾಗೂ ವಸಂತಿ ಲೋಕನಾಥ್ ಶೆಟ್ಟಿ. ಲಯನ್ ರೋಹಿತಾಶ್ ಅವರು ಮೀಟಿಂಗನ್ನು ಸುತ್ತಿಗೆ ತರೆದಿದ್ದಾರೆ. ನಾನು ಲಯನ್ ಪ್ರೆಸಿಡೆಂಟ್ ಎಂ ರೋಹಿತಾಶ್ ಈ ಸಭೆಯನ್ನು ಸುಸ್ಥಿತಿಗೆ ತರ್ತಾ ಇದ್ದೇನೆ. ತೊರೆದು ಜೀವಿಸಬಲ್ಲದೆ ಹರಿವಿನ ಚಲನವನ್ನು ಯಾವುದೇ ಕೆಲಸ ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿ ಒಬ್ಬ ಸಭ್ಯ ಪೌರನೂ ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವನು ಎಂಬುದರ ಮೇಲೆ ಅವಲಂಬಿಸಿದೆ. ನಮ್ಮ ಸ್ಥಾಪಕ ಸದಸ್ಯರಾದ ಶ್ರೀಯುತ ಕರುಣಾಕರ್ ಶೆಟ್ಟಿ ಇವರು 96ನೇ ವರ್ಷ ಕಳೆದು 92ನೇ ವರ್ಷದಲ್ಲಿ ವಿಧಿವಶರಾಗಿರ್ತಾರೆ. ಸಂಘದಲ್ಲಿ ನಮ್ಮಲ್ಲಿ ಉತ್ಸಾಹಿಯಾಗಿ ಎಲ್ಲ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಅವರನ್ನು ಸಕ್ರಿಯವಾಗಿ ಶ್ರೀಯುತ ಹೈದರಾದ ಹೊಸಂಪಾಡಿಗರು ಹಾಗೆಯೇ ಶ್ಯಾಮ್ ಭಟ್ರು ಇವರ ಕಾಲದಲ್ಲಿ ಲೈನ್ನ ಮೆಂಬರ್ ಆಗಿ ಅವರು ಸಕ್ರಿಯವಾಗಿ ಮೊನ್ನೆವರೆಗೂ ನಮ್ಮ ಸದಸ್ಯರಾಗಿದ್ದರು. ಕರುಣಾಕರ್ ಶೆಟ್ಟರು ಪ್ರಥಮದಲ್ಲಿ ನಾನು ತಿಳಿದಂತೆ 54 ವರ್ಷಗಳ ಹಿಂದೆ ಶೆಟ್ಟಿ ಸೋಮಲ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅದರಲ್ಲಿ ಪಾಲ್ಗಾರರಾಗಿದ್ದರು. ಅದನ್ನು ಡಾಕ್ಟರ್ ಆಗಿರುವಾಗ ತದನಂತರ ವೈದ್ಯಕೀಯ ವೃತ್ತಿಯಲ್ಲಿ ನಿರತರಾಗಿದ್ದು 4 ಹೆಣ್ಣು ಮಕ್ಕಳು, ಅಪಾರ ಕುಟುಂಬವನ್ನು ಹೊಂದಿದ್ದರು. 4 ಮಕ್ಕಳಿಗೂ ಮದುವೆಯಾಗಿ ಸುಖ ಸಂಸಾರವಾಗಿ ಅವರು ಬಾಳ್ತಿದ್ದರು. ಕರುಣಾಕರ್ ಶೆಟ್ಟರ ವಿಶೇಷವೆಂದರೆ ಕರುಣಾಕರ್ ಶೆಟ್ಟರು ಸಾಧಾರಣ 30 ವರ್ಷಗಳಿಂದ ಥಿಯೇಟರ್ ಕಾರಿನಲ್ಲಿ ತಿರುಗಾಡುವಂಥ ಒಂದು ಪದ್ಧತಿ ಇತ್ತು. ಪ್ರತಿ 2 ವರ್ಷಕ್ಕೊಮ್ಮೆ ಅವರು ಥಿಯೇಟರ್ ಕಾರನ್ನು ಅಂದರೆ ಅವರಿಗೆ ಥಿಯೇಟರ್ ಕಾರನ್ನು ಪಡೆಯುವಂಥ
ಅತಿ ಶೀಘ್ರದಲ್ಲಿ ಬುಕ್ ಮಾಡಿ ಪಡೆಯುವಂತಹ ಒಂದು ಸೌಲಭ್ಯವು ಅವರ ಹತ್ತಿರ ಸಮ್ಮತಿ ಇರೋದ್ರಲ್ಲಿ. ಅದರಿಂದ ಪ್ರತಿ 2 ವರ್ಷಕ್ಕೊಮ್ಮೆ ಅವರು ಫಿಯೇಟ್ ಕಾರನ್ನು ತರಿಸ್ತಿದ್ರು. ಆ ಫಿಯೇಟ್ ಕಾರ್ 2 ವರ್ಷ ಆಗುವಾಗ ಮಾಡ್ತಾರೆ ಎಂಬ ಸುದ್ದಿ ತಿಳಿದೇ ಬೇಡ, 2 ವರ್ಷಕ್ಕಾಗ ಕಾರ್ ಚೇಂಜ್ ಮಾಡ್ತಾರೆ ಎಂಬ ಸುದ್ದಿ ತಿಳಿದೇ ಅವರ ಕಾರ್ಯವನ್ನು ಮಾಡ್ತಾರೆ. ಹೇಗೆಂದು 14,000ಕ್ಕೆ ಆವೇದನೆ ಕಾಲದಲ್ಲಿ 2,000 ಮಿಕ್ಕಿ 16,000ಕ್ಕೆ ಹೋಗುವಂಥ ಪರಿಸ್ಥಿತಿ. ಅದೇ ರೀತಿ ಅವರು ಅದೊಂದು ಭಾರಿ ಅಚ್ಚುಕಟ್ಟಾಗಿ ತೋಡಲು ಅದರ ಬೀಡಿಗಾಡಿ ಏನಾದ್ರು ಅದನ್ನು ವ್ಯಾಕಂಟಿನಲ್ಲಿ ತಿರುಗಿ ಅದಕ್ಕೆ ಗಾಡಿ ಇಟ್ಟು ಆ ರೀತಿಯ ಉದಾಹರಣೆಗೆ ಯಾರಾದರೂ ಅಕ್ಕಕ್ಕೆ ಕೂತುಕೊಂಡು ಹೋದ್ರು ಅವರೇ ಹಿಂದಿನ ಬಾಗಿಲನ್ನು ತೆರೆದು ಅವರು ನಿಲ್ಲಿಸಿ ತಿರುಗದೆ ಅವರು ಬಾಗಿಲಾಗುವಂಥ ಪದ್ಧತಿಯ ಒಂದು ವೈದಿಕ ಕೃತ್ಯ. ಅವರು ಸದಾ ಅವರು ಬಿಳಿ ಪ್ಯಾಂಟ್ ಬಿಳಿ ಶರ್ಟ್ ಭಾರಿ ಶಿಸ್ತುಬದ್ಧಿನ ವೈದ್ಯಕ ವೃತ್ತಿಯನ್ನು ನಡೆಸಿಕೊಂಡಿದ್ದಾರೆ. ಹಾಗೆ ಅವರ ಗಮನ ಕೂಡ ಅದೇ ಶಿಸ್ತನ್ನು ಪಾಲಿಸಿಕೊಂಡು ಅವರನ್ನು ಕೂಡ ಅವರ ಒಂದು ವೇಳೆ ಬಿಟ್ಟು ಹೋಗಲು ಅವರನ್ನು ಇನ್ನೊಂದು ಕೆಲಸಕ್ಕೆ ಸೇರಿಸುವಂತಹ ಜಾಯಮಾನ ಶ್ರೀಯುತ ಕರುಣಾಕರ ಶೆಟ್ಟಿ ಅವರು. ಹಾಗೆಯೇ ಅವರ ಕೊಡುಗೆಗಳು ಇತ್ತು. ಅವರ ಸೇವಾ ಕಾರ್ಯಕ್ರಮದಲ್ಲಿ ಅವರನ್ನು ತೊಡಗಿಸಿಕೊಂಡು ಬಡಬಗ್ಗರಿಗೆ ವಿದ್ಯಾರ್ಥಿ ವೇತನ ಹಾಗೆ ಆರೋಗ್ಯ ನಿಮಿತ್ತ ಏನಾದರೂ ಕಾಯಿಲೆ ಬಂದರೂ ಅದಕ್ಕೆ ಭಾರಿ ಶ್ರಮ ಪಟ್ಟು ಅದನ್ನು ಗುಣಪಡಿಸುವಂಥ ಅವರು ಯಾವಾಗ ಪ್ರಾಕ್ಟೀಸ್ ಶುರು ಮಾಡಿರ್ತಾರೋ ಅಂದಿನಿಂದ ಮೊನ್ನೆ ತನಕವೂ ಅವರಲ್ಲಿ ಅವರು ನೀಡಿದ ಔಷಧಿಯ ಬಗ್ಗೆ ಹಾಕಿ ಅವರ ಆ ವ್ಯಕ್ತಿಯ ಅವನಿಗೆ ಕೊಟ್ಟಂಥ ನಂಬರ್ ಮೊನ್ನೆ ತನಕವೂ ಕೆಲವು ಡೈರಿಯಲ್ಲಿ ಅದನ್ನು ಮೇಂಟೈನ್ ಮಾಡ್ತಿದ್ದರು. ಅವ ಒಂದು ವೇಳೆ ಬಿಟ್ಟು ಬಂದರೆ ಅವರಿಗೆ ಜೋರು ಮಾಡೋ ಪರಿಸ್ಥಿತಿ ಕೂಡ ಕಂಡಾಕ್ಷನ್ ದಾರಿ ಬಿಟ್ಟು ಇದನ್ನ ಅಂತ ಹೇಳಿ ಮತ್ತು ತರುವಾಗ ಬಾಟ್ಲಿ ಕೂಡ ಸುರಕ್ಷೆಗೆ ತರಬೇಕು ಅಂತ ಶಿಸ್ತುಬದ್ಧವಾದ ನಡವಳಿಕೆಗಳು ಕೂಡ ಕರುಣಾಕರ ಶೆಟ್ಟಿ ಇತ್ತು. ಆ ನಂಬರ್ ಒಂದು ವೇಳೆ ಬಿಟ್ಟು ಬಂದು ಆ ಡೈರಿಯಲ್ಲಿ ಹುಡುಕಿ ಅವನಲ್ಲಾದ್ರೆ ಅವನ ತಂದೆ ನಂಬರ್ ಹುಡುಕಿ 3 ತಲೆಮಾರಿನ ವ್ಯಕ್ತಿಗಳಿಗೆ ಬಂದು ಕೊಟ್ಟಂಥ ನಿದರ್ಶನ ಅವರು. ನಾನು ಉದಾಹರಣೆಗೆ ಇಲ್ಲೇ ಮುಳುಕಲೆ ಮಾಡೋದ್ರಲ್ಲಿ ಐತಾವ್ ಫ್ಯಾಮಿಲಿ ಇದ್ರು. ಅವರು ಇಲ್ಲಿಂದ ಮಂಗಳೂರಿಗೆ ಅರ್ಚಕ ವೃತ್ತಿಯಲ್ಲಿ ಹೋಗಿದ್ರು. ಆದರೂ ಅಲ್ಲಿಂದ ಬಂದು ಇದು ಅವರು ಹೇಳ್ತಿದ್ರು ಇದು 3ನೇ ಫ್ಯಾಮಿಲಿಯವ್ರದ್ದು. ಅವರನ್ನು ಕೂತುಗೊಳಿಸಿ ಎಲ್ಲರೂ ಜೊತೆಯಲ್ಲಿ ಬಂದು ಮದ್ದುಕೊಂಡು ಹೋಗುವಂಥ ಪರಿಸ್ಥಿತಿ ಅವರು. ಲಯನ್ ಸಂಸ್ಥೆಗೆ ಕೂಡ ಒಂದು ಕೊಡುಗೆ. ಲಯನ್ ಸಂಸ್ಥೆಗೆ 2 ಲಕ್ಷ ರೂಪಾಯಿಯನ್ನು ಸಹಾಯಕ ರೂಪವಾಗಿ ಅವರು ಡೆಪಾಸಿಟ್ ಮಾಡಿದ್ರು. ಅದರಲ್ಲಿ ಬರುವಂಥ ಇನ್ಕಮನ್ನು ಸರ್ವಿಸ್ ಪ್ರಾಜೆಕ್ಟ್ಗೆ ತೊಡಗಿಸಿಕೊಳ್ಳುವಂಥ ಪದ್ಧತಿಯನ್ನು ಕೂಡ ಅವರು ಮಾಡಿದರು. ಅದು ಅಲ್ಲದೆ ಅವರ ಮನೆಯಲ್ಲಿ 7-8 ಬಿಡಾರಗಳು ಕೂಡ ಇದ್ದವು. ಅದನ್ನು ಹೆಚ್ಚಾಗಿ ಸರ್ಕಾರಿ ಉದ್ಯೋಗಿಗಳಿಗೆ ಕೊಡುವಂಥ ಪರಿಸ್ಥಿತಿ ಇದೆ. ಆ ಸರ್ಕಾರಿ ಉದ್ಯೋಗಿಗಳಿದ್ರೆ ಲೆಕ್ಚರ್ಸ್ ಆಗಲಿ ಅಧಿಕಾರಿಗಳಾಗಲಿ ಒಳ್ಳೆ ಅಧಿಕಾರಿಗಳು ಕೂಡ ಇದ್ದರು. ಅವರು ಬಿಟ್ಟು ಹೋದ ಸಂದರ್ಭದಲ್ಲಿ ನೀವು ಮನೆ ಮಾಡಿ ಇಲ್ಲೇ ಇರಬೇಕೆಂಬುದ ಭಾವನೆಯಿಂದ ಇತ್ತು. ಹಲವಾರು ಜನರಿಗೆ ಮಾರ್ಗದರ್ಶನ ನೀಡಿ ಇಲ್ಲೇ ಮನೆ ಮಾಡಿಕೊಟ್ಟಂಥ ಹಲವಾರು ವೃತ್ತಿಯ ಸರ್ಕಾರಿ ಉದ್ಯೋಗಿಗಳು ಆಗಲಿ ಲೆಕ್ಚರ್ ಆಗಲಿ ಇಲ್ಲೇ ಅವರನ್ನು ಇಂದು ನೆನಪಿಸುವಂಥ ಪರಿಸ್ಥಿತಿ ಶ್ರೀಯುತ ಕರುಣಾಕರ ಶೆಟ್ಟಿ. ಬ್ಯಾಂಗ್ಳೂರಿನಿಂದ ಅವನನ್ನು ಕಳಿಸಿ ಅದನ್ನು ಮಾಡಿಕೊಂಡವನ್ನೇ ಅವನಲ್ಲಿ ತಿಳಿಸಿದ್ದೆ ಹೋಗಿ ಅದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕರುಣಾಕರ ಶೆಟ್ಟಿ ತಿಳಿಯದ ವ್ಯಕ್ತಿಗಳು ಇಲ್ಲ. ಅವರು ಆ ಕಾಲದಲ್ಲಿ ನಡೆದುಕೊಂಡು ಹೋಗಿ ಪೂಜಾಲಕಟ್ಟೆ, ಸರಪಾಡಿ, ನಾವೂರು ಹಾಗೆಯೇ ಕಕ್ಕೆಬಲ ಇನ್ನಿತರ ಕಡೆಗಳಿಗೆ ಕೂಡ ಹೋಗಿ ಅವರು ಔಷಧ ನೀಡಿದಂತಹ ಉದಾಹರಣೆಗಳು ಹಲವಾರು ಇದೆ. ಅವರು ನಾನು ಹೇಳ್ತಿದ್ದೆ ಕೆಲವೊಂದು ಸಣ್ಣ ಪುಟ್ಟ ಇದರಲ್ಲಿ ಅವರು ಎಡವಿದ್ದಾರೆ. ಅವರ ಮನೆಯಲ್ಲೇ ಒಂದು ಮನೆ ಹತ್ತಿರನೇ ಇನ್ನೊಂದು ಬಾಡಿಗೆ ಕೊಠಡಿ ಇತ್ತು. ಬಾಡಿಗೆ ಕೊಠಡಿಯನ್ನು ಅವರು ಮಾರಿದ್ರು. ದೊಡ್ಡ ಬಿಲ್ಡಿಂಗಲ್ಲೇ ಆ ಬಾಡಿಗೆ ಒಂದು 200 ಸ್ಕ್ವೇರ್ ಫೀಟ್ಗಳನ್ನು ಓನರ್ಶಿಪ್ ಮಾಡಿದ್ರು. ಆವಾಗ ಶ್ರೀಯುತ ನಮ್ಮ ಹಿಂದೆ ನಿಧನರಾದಂಥ ಚಂದ್ರಶೇಖರ್ ಇರ್ಬೋದು ಅವರು ನಾನು ಹೀಗೆ ಮಾತಾಡುವಾಗ ನೀವು ಯಾಕೆ ನಿಮ್ಮ ಬಿಲ್ಡಿಂಗಲ್ಲಿ ಒಂದು ರೂಮನ್ನು ಯಾಕೆ ಓನರ್ಶಿಪ್ ಕೊಟ್ಟಿದ್ದೀರಿ? ಆವಾಗ ಅವರು ಸರಿಯಾದ ನಮಗೆ ಮಾರ್ಗದರ್ಶನ ಹೇಳಿದರು. ನಾನು ನೀವು ಹೇಳಿದಾಗ ಇಲ್ಲ, ನನಗೆ 100 ಪೇಷಂಟ್ ಇತ್ತು. ನನ್ನ ಸಹಪಾಠಿ ದಿವಾಕರ್ ಹೆಗಡೆ ಅವರಿಗೆ 105 ಪೇಷಂಟ್ ಇತ್ತು. ಆದರೆ ಬರೀ 5 ರೂಪಾಯಿಯ ನಾವು ಅವರಿಂದ ಪಡ್ಕೊಳ್ಳುವಂಥ ಫೀಸು ಬರೀ 5 ರೂಪಾಯಿ. ಅದರಿಂದ ಆರ್ಥಿಕ ಸ್ಥಿತಿ ನಮ್ಮದು
ಹೆಚ್ಚಾಗಿ ಒಳ್ಳೆದಿರಲಿಲ್ಲ. ಅದಕ್ಕಾಗಿ ನಾವು ಮಾರಿದೆ. ಉದಾಹರಣೆಗೆ ಮುಂದಕ್ಕೆ ಲಯನ್ಸ್ ನೀತಿ ಸಂಹಿತೆಗಾಗಿ ನಮ್ಮ ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷರು ಹಾಗೂ ನಮ್ಮೆಲ್ಲ ಪ್ರೀತಿಯ ಪೀಠಪಾದರಂಥ ಲಯನ್ ಜಯಂತ್ ಶೆಟ್ಟಿ ಅವರು. ಲಯನ್ಸ್ ನೀತಿ ಸಂಹಿತೆ ನನ್ನ ವ್ಯಕ್ತಿಯ ಜನತೆಯಲ್ಲಿ ವಿಶ್ವಾಸವನ್ನು ನೀಡಿಸಿ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸುವುದು. ನನ್ನ ವೃತ್ತಿ ಗೌರವಕ್ಕೆ ಕಳಂಕ ಪಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ಸಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು. ನನ್ನ ವೃತ್ತಿಯ ಯಶಸ್ಸಿಗೆ ಫಲವೃತ್ತಿಯನ್ನು ಬಳಿಕೊಳ್ಳದಿರುವುದು ಮತ್ತು ಆತ್ಮವಂಚನೆ ಮಾಡಿಕೊಳ್ಳದಿರುವುದು. ನನ್ನ ಮತ್ತು ಪರರ ಹಕ್ಕು ಮತ್ತು ಸ್ಥಾನಗಳ ಬಗ್ಗೆ ಶಂಕೆ ಉಂಟಾದಾಗ ಪರರ ಹಕ್ಕು ಮತ್ತು ಸ್ಥಾನಕ್ಕೆ ಹೆಚ್ಚಿನ ಗೌರವವನ್ನು ಕೊಡುವುದು. ಪರರೊಡನೆ ಪ್ರೀತಿ ಮೈತ್ರಿ ನನ್ನ ಉದ್ದೇಶವಾಗಿರಬೇಕು. ಆದರೆ ಮೈತ್ರಿ ಪಾತ್ರ ಸಾಧನವಾಗಕೂಡದು. ಉತ್ತಮ ಲಯನ್ ಜಯಂತ್ ಶೆಟ್ಟಿ ಅವರಿಗೆ. ಮುಂದಕ್ಕೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಸದಾ ಹಸನ್ಗೆ ಹತ್ತು ಮಾತನಾಡಿದರೆ ಒಂದೇ ನಗಿನಲ್ಲಿ ಎಲ್ಲರನ್ನು ಸರಿದೂಗಿಸಿ ಹೋಗುವಂಥ ನಮ್ಮ ಯಶಸ್ವಿ ಅಧ್ಯಕ್ಷರಿಂದ ಸ್ವಾಗತ. ಲಯನ್ ಲೋಕನಾಥ್ ರೋಹಿತ್ ಅಶೋಕ್ ಅವರಿಗೆ. 2 ವರ್ಷಗಳಿಂದ ನಮ್ಮ ಸ್ಥಾಪಕ ಅಧ್ಯಕ್ಷರಿಂದ ಹಿಡಿದು ಅನೇಕ ಅಧ್ಯಕ್ಷರು ಆಗಿ ಹೋಗಿದ್ದಾರೆ, ನಮ್ಮನ್ನು ನಡೆಸಿದ್ದಾರೆ. ಈ ಕ್ಲಬ್ಬನ್ನು ಹಲವಾರು ಸೇವಾ ಚಟುವಟಿಕೆಗಳನ್ನು ನಡೆಸಿ ಈ ಲಯನ್ಸ್ ಸೇವಾ ಮಂದಿರ ಹಾಗೂ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಕ್ಲಬ್ಬನ್ನು ಉನ್ನತ ಮಟ್ಟದಲ್ಲಿ ಮುಂದುವರಿಸಿದ್ದಾರೆ. ಈ ವರ್ಷ ನನಗೆ ಈ ಸೌಭಾಗ್ಯ ಕರುಣಿಸಿಕೊಟ್ಟಿದ್ದಾರೆ. ಈ ವರ್ಷ ಕಳೆದ ಜೂನಲ್ಲಿ 29ನೇ ತಾರೀಕಿಗೆ ನಮ್ಮ ಪದಗ್ರಹಣ ನಡೆದು ಈ ಕಳೆದ 6 ತಿಂಗಳಲ್ಲಿ ನಮ್ಮ ಟೀಮು ನಮ್ಮಿಂದ ಆಗುವ ನಮ್ಮ ಸೇವಾ ಕಾರ್ಯಕ್ರಮಗಳನ್ನು ಒಂದು 2 ಪರ್ಮನೆಂಟ್ ಪ್ರಾಜೆಕ್ಟ್ ಇವತ್ತು ಸೇರಿ ಮತ್ತು ಹಲವಾರು ಸೇವಾ ಚಟುವಟಿಕೆಗಳನ್ನು ನಿರಾಶ್ರಿತರಿಗೆ ಸಹಾಯಧನವನ್ನು ಹಲವಾರು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇವತ್ತು ಕೂಡ ಬೆಳಗಿಂದ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಒಂದು ಮನೆ ನಿವೇಶನವನ್ನು ಉದ್ಘಾಟನೆ ಮಾಡಿದ್ದೇವೆ. ಹಾಗೂ 2 ಕಾಲೇಜಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದೇವೆ. ಅಲ್ಲಿಗೆ ನಮ್ಮ ಗವರ್ನರ್ ಬಂದು ಈ ಕಾರ್ಯಕ್ರಮವನ್ನು ಬೆಳಗಿಂದ ಸಾಯಂಕಾಲವರೆಗೆ ಇದ್ದರು. ಇವಾಗ ಈ ಸಭಾ ಕಾರ್ಯಕ್ರಮ ವೇದಿಕೆಯಲ್ಲಿದ್ದಾರೆ. ಈ ವೇದಿಕೆಯಲ್ಲಿರುವ ನಮ್ಮ ಗವರ್ನರ್ ಉಡುಪಿ ಅರವಿಂದ್ ಸೇನಿ ಇವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸುತ್ತೇವೆ. ಇವರಿಗೆ ಲಯನ್ ಧರ್ಮದ ಹಾಗೂ ದೇವಿಕರವರು ಗುಚ್ಚ ನೀಡಿ ಗೌರವಿಸಬೇಕಾಗಿ ನಿಮ್ಮಲ್ಲಿ. ಹಾಗೂ ನಮ್ಮ ದ್ವಿತೀಯ ರಾಜ್ಯಪಾಲ ಗೋವರ್ಧನ್ ಶೆಟ್ಟಿ ಅವರು ನಮ್ಮ ಈ ಸಭಾ ವೇದಿಕೆಯಲ್ಲಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಲಯನ್ ಗೋವರ್ಧನ್ ಶೆಟ್ಟಿ ಗೋವಿಡಿ ಗೌರವಿಸಬೇಕು. ನಮ್ಮ ಪ್ರಥಮ ಮಹಿಳೆ ಮಮತಾ ಶನಿ ಅವರನ್ನು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಜಿಲ್ಲಾ ಕ್ಯಾಬಿನೆಟ್ ಕಾರ್ಯದರ್ಶಿ ಚಂದ್ರೇಕರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ. ಲಯನ್ ಉಮೇಶ್ ಆಚಾರ್ಯವರು ಊರಿಡಿ ಕ್ಯಾಬಿನೆಟ್ ಟ್ರೆಸರರ್ ಬಾಲಕೃಷ್ಣ ಹೆಗ್ಡೆ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ. ಲಯನ್ ಜಗದೀಶ್ವರ ಪಟ್ಟಯ್ಯ ಊರಿಡಿ ಅವರನ್ನು ಗೌರವಿಸಬೇಕಾಗಿದೆ. ನಮ್ಮ ಪ್ರಾಂತ್ಯಾಧ್ಯಕ್ಷರು ಬಾಲಕೃಷ್ಣ ಶೆಟ್ಟಿ ಇವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಈ ಸಭೆಗೆ ಸ್ವಾಗತಿಸುತ್ತೇನೆ. ಲಯನ್ ವಾಟರ್ ಅವರನ್ನ ಊರಿಡಿ ಗೌರವಿಸಬೇಕಾಗಿದೆ. ಝೋನ್ ಚೇರ್ಮನ್ ನಮ್ಮವರೇ ಆದ ರಾಧಾಕೃಷ್ಣ ಬಂಟ್ವಾಲ್ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸುತ್ತೇನೆ. ಲಯನ್ ಮುಕುಂದ ಪ್ರಭು ಅವರಿಗೆ ಊರಿಡಿ ಸ್ವಾಗತಿಸಬೇಕಾಗಿದೆ. ನಮ್ಮ ಕಾರ್ಯದರ್ಶಿ ದಿವ್ಯಾ ವಸಂತ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ವೇದಿಕೆಯಲ್ಲಿ ಸ್ವಾಗತಿಸುತ್ತೇನೆ. ಇವರಿಗೆ ದೇವಿಕಾ ಕೋಶಾಧಿಕಾರಿ ಊರಿಡಿ ಗೌರವಿಸಬೇಕು.
ಕೋಶಾಧಿಕಾರಿ ರಾಮಕೃಷ್ಣರಾವ್ ವೇದಿಕೆಯಲ್ಲಿದ್ದಾರೆ, ಅವರನ್ನು ಸ್ವಾಗತಿಸುತ್ತೇನೆ. ಲಿಯೋ ಪ್ರೆಸಿಡೆಂಟ್ ಸ್ಫಟಿಕ ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ವೇದಿಕೆಯ ಮುಂಭಾಗದಲ್ಲಿ ಪೂರ್ವ ಗವರ್ನರ್ಗಳಾದ PMCC ವಸಂತ್ ಕುಮಾರ್ ಶೆಟ್ಟಿ ಅವರಿದ್ದಾರೆ, ಪೂರ್ವ ಗವರ್ನರ್ KC ಪ್ರಭು ಅವರಿದ್ದಾರೆ, ಪೂರ್ವ ಗವರ್ನರ್ ಗೀತಾ ಪ್ರಕಾಶ್ ಇದ್ದಾರೆ, ಹಾಗೂ ಮೈಕ್ರೋ ಕ್ಯಾಬಿನೆಟ್ನ ಸದಸ್ಯರಿದ್ದಾರೆ. ನಮ್ಮ ಪ್ರಾಂತ್ಯದ ಎಲ್ಲ ಕ್ಲಬ್ಬಿನ ಅಧ್ಯಕ್ಷರು, ಕ್ಲಬ್ ಸದಸ್ಯರು ಉಪಸ್ಥಿತರಿದ್ದಾರೆ. ನಮ್ಮ ದೂರದ ಕಡಬ ಕ್ಲಬ್ಬಿನಿಂದ ಕೂಡ ನಮ್ಮ ಸದಸ್ಯರು ಆಗಮಿಸಿದ್ದಾರೆ, ಅವರನ್ನು ಕೂಡ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೂ ನಮ್ಮ ಎಲ್ಲ ನೆಚ್ಚಿನ ಸದಸ್ಯರು ಮತ್ತು ಬಾಂಧವರು ಬಂದಿದ್ದಾರೆ, ಅವರನ್ನು ಕೂಡ ಈ ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ನನ್ನ ಈ ಸ್ವಾಗತ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ವಂದನೆಗಳು. ನಮ್ಮ ಪ್ರೆಸಿಡೆಂಟ್ ಆದ ಎಲ್ಲರನ್ನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿದ್ದಾರೆ. ಮುಂದಕ್ಕೆ 2024-25 ಸಾಲಿನ ಲಯನ್ಸ್ ಕ್ಲಬ್ ಜನಾನುರಾಗಿಯಾಗಿ ತಾಲೂಕಿನಲ್ಲಿ ಚಿರಪರಿಚಿತ ಹೆಸರಾಗಿದೆ. ನಮ್ಮ ಸಂಸ್ಥೆಯ ಈ ವರ್ಷದ ಮೊದಲ ಕಾರ್ಯಕ್ರಮ ನಮ್ಮ ಹೆಮ್ಮೆಯ ಲಯನ್ ಉಮೇಶ್ ಸಾಲ್ಯಾನ್ ಅವರ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬೇಕಾದ ಅವಶ್ಯಕ ಸಾಮಗ್ರಿಗಳನ್ನು ಕೊಡುವ ಕಾರ್ಯಕ್ರಮದಿಂದ ಮೊದಲುಗೊಂಡು ಲಯನ್ PDG ದೇವೇಗೌಡರ ಆಶೀರ್ವಾದದಿಂದ ಪದಾಧಿಕಾರಿಗಳ ಪದಗ್ರಹಣವಾಗಿ ಲಯನ್ ಪ್ರಶಾಂತ್ ಕೋಟ್ಯಾನ್, ಲಯನ್ ಮಧ್ವರಾಜ್ ಅವರ ನಾಯಕತ್ವದಲ್ಲಿ ಶಾಶ್ವತ ಯೋಜನೆ ಬಸ್ ಸ್ಟ್ಯಾಂಡ್ ಉದ್ಘಾಟನೆಗೊಳಿಸಿ PMJF ಡೈಮಂಡ್ 10 ಸುಧಾಕರ್ ಆಚಾರ್ಯ ಅವರ ನೇತೃತ್ವದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ನಡೆಸಿ 500 ಗಿಡಗಳನ್ನು ವಿತರಿಸಿ ಶ್ರೀನಿವಾಸ್ ಪೂಜಾರಿ ಅವರ ನಾಯ್ಲ ನರಿಕೊಂಬು ಶಾಲೆಯಲ್ಲಿ ಸಮವಸ್ತ್ರ ವಿತರಣೆಯನ್ನು ನಡೆಸಿ ಶಾಮಿಯಾನ ಮಾಲಕರ ಸಂಘದೊಂದಿಗೆ ನಮ್ಮ ಹೆಮ್ಮೆಯ ಸದಸ್ಯರು ಶ್ರೀನಿವಾಸ್ ಪೂಜಾರಿ ಅವರ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ನಡೆಸಿ ಎಲ್ಲ ಕ್ಯಾಲೆಂಡರ್ ದಿನಾಚರಣೆಗಳನ್ನು ಆಚರಿಸಿ ಕೇಶವ ಆಚಾರ್ಯ ಅವರು ಟ್ರ್ಯಾಕ್ ಸೂಟ್ ಶಾಲಾ ಮಕ್ಕಳಿಗೆ ದೊರಕಿಸಿಕೊಟ್ಟು ಹೋಮ್ ಫಾರ್ ಹೋಮ್ಲೆಸ್ನಲ್ಲಿ ಕಾಯಕಲ್ಕೆ ಗ್ರಾಮದ ಪೂವವರಿಗೆ ಮನೆ ನಿರ್ಮಾಣಕ್ಕೆ ಮಧ್ವರಾಜ್ LIC ಪ್ರತಿನಿಧಿ ಬಳಗ ಸಹಕರಿಸಿ ಶಾಲೆಯಲ್ಲಿ ಮೊದಲಿಗರಾಗಿ ಬಂದ ಮಕ್ಕಳನ್ನು ಸನ್ಮಾನಿಸಿ ನಮ್ಮವರೇ ಆದ IPP ಅಂಡ್ ಕರೆಕ್ಟಿವ್ ಝೋನ್ ಚೇರ್ಪರ್ಸನ್ ಅವರ ನೇತೃತ್ವದಲ್ಲಿ ನಡೆದ ಝೋನ್ ಅಡ್ವೈಸರ್ ಮೀಟಿಂಗ್ನಲ್ಲಿ ಭಾಗವಹಿಸಿ ನಮ್ಮ ಲಿಯೋ ಬಂಟ್ವಾಳ ಗೋಲ್ಡ್ನ ಹೆಮ್ಮೆಯ ಲಿಯೋಗಳ ಪುರಸಭೆ ಅಧ್ಯಕ್ಷರು ಲಯನ್ಸ್ ಹಾಗೂ ಸದಸ್ಯರೊಂದಿಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು PST ಹಾಗೂ ಇತರ ಸದಸ್ಯರು ಗ್ಯಾಪ್ ಕಾನ್ಕ್ಲೇವ್ನಲ್ಲಿ ಭಾಗವಹಿಸಿ ಲಯನ್ ಸಿಂಹ ವೈಭವದಲ್ಲಿ ನಮ್ಮ ತಂಡ ಅದ್ಭುತ ಜಯ ಗಳಿಸಿ ವಿಶೇಷ ಮಕ್ಕಳ ಮೌಲ್ಯಾಂಕ ಶಿಬಿರ ನಡೆಸಿ ಗ್ಲೋಬಲ್ ಕಾಸ್ ಪ್ರೋಗ್ರಾಂನಲ್ಲಿ ಬರುವ ಕಾರ್ಯಕ್ರಮಗಳನ್ನು ನಡೆಸಿ ಪ್ರಾಂತ್ಯದ PST ಹಾಗೂ ಆಫೀಸರ್ಸ್ ಓರಿಯೆಂಟೇಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲಯನ್ ಧೀರಜ್ ಅವರ ನೇತೃತ್ವದಲ್ಲಿ ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಹಯೋಗದೊಂದಿಗೆ ಹಾಗೂ ರಿಕ್ಷಾ ಚಾಲಕರ ಹಾಗೂ ಮಾಲಕರ ಸಹಯೋಗದೊಂದಿಗೆ ನಡೆದ ರಕ್ತದಾನ ಶಿಬಿರದಲ್ಲಿ 180ಕ್ಕೂ ಹೆಚ್ಚು ರಕ್ತವನ್ನು ಸಂಗ್ರಹಿಸಲಾಯಿತು. ನಮ್ಮ ಹೆಮ್ಮೆಯ ಸದಸ್ಯರುಗಳು ಲಯನ್ ದಾಮೋದರ್, ಶ್ರೀನಿವಾಸ್ ಪೂಜಾರಿ, ಜಗದೀಶ್ ಎಡಪಡಿತ್ತಾಯ, ಧೀರಜ್ ಹೆಬ್ರಿ, PDG ವಸಂತ್ ಶೆಟ್ಟಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಲಯನ್ ಕೇಶವಾಚಾರ್ಯ, ಲಿಯೋ ಶ್ರೀಯಾಂಕ, ಲಯನ್ ತಪೋಧನ್, ಕಿರಣ್, ಆಡ್ಲಿ, ವಾಸುಕಿ, ದೀಕ್ಷಿತ್ ಜಿಲ್ಲಾ ಮಟ್ಟದಲ್ಲಿ ಮಿಂಚಿ ಸಂಸ್ಥೆಗೆ ಹೆಮ್ಮೆ ತಂದರು. ವಿಶೇಷವಾಗಿ ನೆನಪಿಸಬೇಕಾದವರು ಲಯನ್ ಫೆಲಿಕ್ಸ್ ರೇಗು 1 ಲಕ್ಷ ರೂಪಾಯಿಗಳ ವಿವಿಧ ಸೇವಾ ಚಟುವಟಿಕೆಗಳನ್ನು ಕ್ರಿಸ್ಮಸ್ ದಿನಾಚರಣೆ ಸಂದರ್ಭ ನಡೆಸಿಕೊಟ್ಟರು. ಇಷ್ಟೊಂದು ಸೇವಾ ಚಟುವಟಿಕೆಗಳು, ಅದರ ಹಿಂದೆ ಇರುವ ಪರಿಶ್ರಮ, ಧನ ಸಹಾಯ ನಮ್ಮ ಪ್ರತಿಯೊಬ್ಬ ಸದಸ್ಯರಿಗೆ ಸೇರಿದಂಥದ್ದು. ಅವರೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಧನ್ಯವಾದಗಳು. ಹಲವು ರಾಜ್ಯಪಾಲರ ಭೇಟಿ ಸಮಯದಲ್ಲಿ ಒಂದಷ್ಟು ಹೊಸ ಸದಸ್ಯರನ್ನು ನಾವು ಸೇರ್ಪಡೆಗೊಳಿಸುತ್ತಿರುವುದು ನಿರಂತರವಾಗಿ ನಡೆದು ಬಂದ ಕಾರ್ಯ. ಆ ನಿಟ್ಟಿನಲ್ಲಿ ಈ ವರ್ಷ ಕೂಡ 2 ಜನ ಸದಸ್ಯರನ್ನು ನಾವು ಸೇರ್ಪಡೆಗೊಳಿಸುತ್ತಿದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ ಹೀಗೆ ನಾವು 2 ಅಥವಾ 3 ಜನ ಸದಸ್ಯರನ್ನು ಮಾತ್ರ ಸೇರ್ಪಡೆಗೊಳಿಸುತ್ತಿದ್ದೇವೆ. ಸಾಧ್ಯವಾದಷ್ಟು ಮಟ್ಟಿಗೆ ಸದಸ್ಯರು ಸೇರ್ಪಡೆಗೊಂಡಂತಹ ಸದಸ್ಯರು ಹೆಚ್ಚಿನವರು ಸಾಧಾರಣ ಈಗಾಗಲೇ BODಯಲ್ಲಿ ಗವರ್ನರ್ ಹೇಳಿದಾಗ 95% ನಮಗೆ ಸೇರಿದಂತಹ ಸದಸ್ಯರು ಇಷ್ಟರೊಳಗೆ ನಮ್ಮನ್ನು ಬಿಟ್ಟು ಹೋಗಿ ಅಂತ ಹೇಳಲಿಕ್ಕೆ ತುಂಬಾ ನಾವು ಸಂತೋಷ ಪಡ್ತೇವೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಸುಧೀರ್ ನಿರ್ಮಲ್ ನಿಮ್ಮಲ್ಲಿ ಸುಧೀರ್ ನಿರ್ಮಲ್ ಅಂತ ಹೇಳಿ ಇವತ್ತು ನಾವು ಅವರನ್ನು ನಮ್ಮ ಬಂಟ್ವಾಳಕ್ಕೆ ಬರಮಾಡಿಕೊಟ್ಟಿದ್ದೇವೆ. ಸಂಪೂರ್ಣ
ನಿರ್ಮಲ್ನ ನಿವಾಸಿಗಳು. ಎಸ್ ಕಾಲೇಜಿನಲ್ಲಿ ಸೆಕೆಂಡ್ PU ತನಕ ವಿದ್ಯಾಭ್ಯಾಸ ಮಾಡಿ ನಂತರ ಮುಂಬೈಗೆ ಪಯಣ. 2010ಕ್ಕೆ ಸ್ವಂತ ಊರಿಗೆ ಬಂದು ಸ್ವಂತ ಉದ್ದಿಮೆಯನ್ನು ಆರಂಭಿಸಿ ಆದಿತ್ಯ ಅರೇಂಜರ್ಸ್ ಎಂಬ ಸಂಸ್ಥೆಯನ್ನು ಕಟ್ಟಿಕೊಂಡು ಹಲವಾರು ಯುವಕರಿಗೆ ಕೆಲಸ ಕೊಟ್ಟಂತಹ ನಾಯಕ. KK ಫ್ರೆಂಡ್ಸ್ ಗೆದ್ದೆ ಇದರ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಕಾರ್ಯದರ್ಶಿಯಾಗಿ ಹಾಗೂ 30ನೇ ವರ್ಷದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು. ಯುವ ಸಂಗಮ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಸಿಟಿ ಇದರ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶಾಮಿಯಾನ ನಾಟಕ ಸಂಘದ ಬಂಟ್ವಾಳ ತಾಲೂಕಿನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಧರ್ಮಪತ್ನಿ ಮಲ್ಲಿಕಾ ಸುಧೀರ್ ನಿರ್ಮಲ ಹಾಗೂ ಜಿತ್ವಿನ್ ಎಸ್ ಹಾಗೂ ರಿತ್ವಿನ್ ಎಸ್ 2 ಮಕ್ಕಳ ಪುಟ್ಟ ಸಂಸಾರದಲ್ಲಿ ಇರುವಂತಹ ನಮ್ಮ ಸುಧೀರ್ ನಿರ್ಮಲ್ ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಬಂಟ್ವಾಳಕ್ಕೆ ಸೇರ್ಪಡೆಗೊಳ್ಳಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಮತ್ತು ಇವರ ಬಗ್ಗೆ ಹೇಳ್ತಾ ಹೋದ್ರೆ 2 ಪುಟಗಳಿವೆ. ದಿನೇಶ್ ಸುವರ್ಣ ರಾಯ್ ಎಲ್ಲ ಸಾಧಾರಣ ರಾಷ್ಟ್ರ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ರಾರಾಜಿಸಿದವರು. ಪ್ರಸ್ತುತ ರಾಯ್ ಪರಿಸರದ ದಿನೇಶ್ ಸುವರ್ಣ ರಾಯ್ ಅವರು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಎನ್ನುವ SNMP ಪಾಲಿಟೆಕ್ನಿಕ್ ಮೂಡುಬಿದ್ರೆಯಲ್ಲಿ ಮಾಡಿದರು. ನಂತರ ತುಳು ಭಾಷೆಯಲ್ಲಿ ಸಂಸ್ಕೃತಿಯ ಕುರಿತು ಅಧ್ಯಯನ, ಗುತ್ತು ಭಕ್ತಿಗಳ ಮನೆಗಳ ಅಧ್ಯಯನ, ಜಾನಪದ ಆಚರಣೆಗಳ ಅಧ್ಯಯನ, ಹೀಗೆ ಸಾಂಸ್ಕೃತಿಕ ಸಾಹಿತ್ಯ ಕಾರ್ಯಕ್ರಮಗಳ ಸಂಘಟನೆ, ವಿದ್ಯಾರ್ಥಿಗಳಿಗಾಗಿ ಶೈಕ್ಷಣಿಕ ಸಮಾವೇಶಗಳ ಸಂಯೋಜನೆ, ರಾಷ್ಟ್ರ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ತುಳುವಿನಲ್ಲಿ ಕಾರ್ಯಕ್ರಮ ನಿರೂಪಣೆಗಾಗಿ 6 ಬಾರಿ ವಿದೇಶ ಪಯಣ, ಜವನೇರ್ ಟ್ರಸ್ಟ್ ರಾಯ್ ಸಿದ್ಧಗಂಗರ ಸಂಸ್ಥಾಪಕರು. ಹೀಗೆ ಹೇಳುತ್ತಾ ಹೋದರೆ ಹಲವು ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವರು. ಪಡೆದುಕೊಂಡಂತಹ ಪ್ರಶಸ್ತಿಗಳು ಕೂಡ ಹಲವಾರು. ಕೆಲವೊಂದು ಇಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯುವ ವಾಹಿನಿ ಕೇಂದ್ರ ಸಮಿತಿಯಿಂದ ಯುವ ಸಾಹಿತ್ಯ ಪುರಸ್ಕಾರ 2016, ಯುವ ವಾಹಿನಿಯ ಯುವ ಸಾಧನಾ ಪುರಸ್ಕಾರ 2024. ಹಲವು ಬಿರುದುಗಳಿಗೆ ಈಗಾಗಲೇ ಬಂದಿದೆ. ಸ್ವರ ಮಂದಾರ, ಸ್ವರ ಸುವರ್ಣ, ಕಂಚಿನ ಕಂಠದ ನಿರೂಪಕ, ತುಳುನಾಡ ಸ್ವರಮಾಣಿಕ್ಯ. ರಾಜ್ಯ ಪ್ರಶಸ್ತಿ ವಿಜೇತ ತುಳು ಸಿನಿಮಾ ದೇಯಿ ಬೈದ್ಯಕೀಯ ಕಲಾ ನಿರ್ದೇಶಕ. ವಿಶ್ವಕುಮಾರ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯದರ್ಶಿಯಾಗಿ ಸುಮಾರು 2000ಕ್ಕಿಂತಲೂ ಅಧಿಕ ತುಳು ಕಾರ್ಯಕ್ರಮಗಳನ್ನು ನಿರೂಪಣೆಯನ್ನು ನೀಡಿದಂತಹ ನಮ್ಮ ದಿನೇಶ್ ಸುವರ್ಣ ರಾಯ್ ಅವರು ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಬಂಟ್ವಾಳಕ್ಕೆ ಸದಸ್ಯರಾಗಲು ಇಚ್ಛಿಸಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಮುಂದೆ ಪರಿಚಯಿಸಲು ತುಂಬಾ ಸಂತೋಷ ಪಡ್ತೇನೆ. ಅವಕಾಶಕ್ಕಾಗಿ ವಂದನೆಗಳು ಶ್ರೀನಿವಾಸ ಪೂಜಾರಿ ಅವರಿಗೆ. ಬದಲಾಗಬೇಕಿಲ್ಲ, ದಿಕ್ಕು ಬದಲಾದರೆ ಸಾಕು. ಅಬ್ಬ, ಎಂತಹ ಅದ್ಭುತ ಮಾತು ಇದು. ಸಂಘ ಸಂಸ್ಥೆಗಳ ನಾಯಕ, ಯಶಸ್ಸಿನ ಹುಡುಕಾಟದ ಕನಸುಗಾರ, ಹೊಸತನಗಳ ಸರದಾರ, ಸೂಕ್ಷ್ಮ ಸಂವೇದನೆಯ ಜ್ಞಾನದ ಆಗರ, ಸಮಾಜ ಸೇವೆಯ ಮೂಲಕ ಸಾರ್ಥಕತೆ ಮೆರೆದ ಲಯನ್ ಉಡುಪಿ ಅರವಿಂದ್ ಶೆಣೈ ಅವರಿಗೆ ಅವರ ವ್ಯಕ್ತಿತ್ವಕ್ಕೆ ಇದು ಅಪ್ಪಟ ಹೋಲಿಕೆಯಾಗುವಂತಿದೆ. ಸಭಾಧ್ಯಕ್ಷರೇ, ವೇದಿಕೆ ಮೇಲಿರುವ ಗಣ್ಯರೇ, ಲಯನ್ ಹಿತೈಷಿ ಬಂಧುಗಳೇ, ಮಾನ್ಯ ರಾಜ್ಯಪಾಲರು, ಇವರು ನಮ್ಮವರು, ಇವರು ನಮ್ಮವರು, ಇವರು ನಮಗೆಲ್ಲರಿಗೆ ಚಿರಪರಿಚಿತರು. ಆದರೂ ಸಭಾ ಗೌರವದಂತೆ ಅವರ ಸಂಕ್ಷಿಪ್ತ ಪರಿಚಯ ತಮ್ಮ ಮುಂದೆ. ಪ್ರತಿಷ್ಠಿತ ಮನೆತನದ ಉಡುಪಿ ಪಾಂಡುರಂಗ ಶೆಣೈ ಮತ್ತು ಸುಮಿತ್ರಾ ದಂಪತಿಗಳ ಕಿರಿಯ ಪುತ್ರರಿವರು. ತನ್ನ ಶಿಕ್ಷಣವನ್ನು ಮಂಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಮುಗಿಸಿದ ಬಳಿಕ ಏನನ್ನಾದರೂ ಸ್ವಂತವಾಗಿ ಸಾಧಿಸಬೇಕೆಂದು ಹಂಬಲಿಸಿತು ಇವರ ಮನ. 4 ದಶಕಗಳ ಹಿಂದೆಯೇ ಹೊಸತನಕ್ಕಾಗಿ ಹಾತೊರೆಯ ಮನಸ್ಸು, ವರ್ಚಸ್ಸು ಇವರದಾಗಿತ್ತು. ದರ್ಶನ್ ಗ್ರಾಫಿಕ್ಸ್ ಅನ್ನುವ ಸಂಸ್ಥೆಯನ್ನು ಆರಂಭಿಸಿ ಉದಯೋನ್ಮುಖ ಉದ್ಯಮಿಗಳಿಗೆ, ವ್ಯವಹಾರಸ್ಥರಿಗೆ ಮಾದರಿಯಾದರು. ಕರಾವಳಿ ಕರ್ನಾಟಕದ ಪ್ರಪ್ರಥಮ JC ಸಂಸ್ಥೆಯಾದ ಆ ಕಾಲದಲ್ಲಿ
ಕರೆಯಿಸಿಕೊಳ್ಳುತ್ತಿದ್ದ ಮಂಗಳೂರು ಜೂನಿಯರ್ ಚೇಂಬರ್ ಇದರ 1994ರಲ್ಲಿ ಅಧ್ಯಕ್ಷರಾಗಿ ತನ್ನ ಸಂಘಟನಾ ಕೌಶಲ್ಯವನ್ನು ಹೊಸತನದ ಪರಿಕಲ್ಪನೆಯನ್ನು ಮಂಗಳೂರಿಗರಿಗೆ ಪರಿಚಯಿಸಿದ ಅಂದಿನ ಯುವಕರಿವರು. ಸರಣಿ ತರಬೇತಿ ಕಾರ್ಯಕ್ರಮಗಳು, ವೈಭವದ ಜೆಸಿ ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜಿಸಿ ಜೆಸಿ ವಲಯ ಮಟ್ಟದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಬಹುಮಾನಗಳನ್ನು ಪಡೆದವರು ಇವರು. ತನ್ನ ಜ್ಞಾನವನ್ನು, ಹವ್ಯಾಸವನ್ನು, ಪ್ರವೃತ್ತಿಯನ್ನು, ಸೇವಾ ಕೈಂಕರ್ಯವನ್ನು ಇನ್ನಷ್ಟು ಉದ್ದೀಪನಗೊಳಿಸುವ ನಿಟ್ಟಿನಲ್ಲಿ 1993ರಲ್ಲಿ ಮಂಗಳೂರು ಲಯನ್ಸ್ ಕ್ಲಬ್ಬಿನ ಸಂಸ್ಥೆಗೆ ಸೇರಿಕೊಂಡಿದೆ. ಆ ನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ. 32 ವರ್ಷಗಳ ನಿರಂತರ ಲಯನ್ಸ್ ಪಯಣದಲ್ಲಿ ಕ್ಲಬ್ಬಿನ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿ ಜಿಲ್ಲೆಯ ಪ್ರತಿಷ್ಠಿತ ಸಂಸ್ಥೆಯಾದ ಲಯನ್ಸ್ ಕ್ಲಬ್ ಮಂಗಳೂರು ಇಲ್ಲಿ ಅಧ್ಯಕ್ಷರಾಗಿ ಸಂಸ್ಥೆಯನ್ನು ಮುನ್ನಡೆಸಿದವರು. ಮುಂದೆ ವಲಯಾಧ್ಯಕ್ಷರಾಗಿ, ಪ್ರಾಂತ್ಯಾಧ್ಯಕ್ಷರಾಗಿ, ಜಿಲ್ಲಾ ಮಟ್ಟದ ಬಹುತೇಕ ಮುಖ್ಯ ಹುದ್ದೆಗಳು ಮಾತ್ರವಲ್ಲ ಅಥವಾ ಸರ್ವಿಸ್ ಆಕ್ಟಿವಿಟೀಸ್ಗೆ ಬಂದಿದ್ದೇವೆ. ನಮ್ಮ ಅಧ್ಯಕ್ಷ ರೋಹಿತ ಶಬಂಗರ್ ಅವರ ಧ್ಯೇಯ ಏನಿತ್ತು ಅಂತ ಹೇಳಿದರೆ ಸರ್ವಿಸ್ ಫಸ್ಟ್. ಅಧಿಕಾರ ಸ್ವೀಕರಿಸುವ ಮೊದಲೇ 1,80,000ಕ್ಕಿಂತಲೂ ಹೆಚ್ಚು ವ್ಯಾಲ್ಯೂ ಕಟ್ಟಿದ ಒಂದು ಬಸ್ ಸ್ಟ್ಯಾಂಡ್ ಅನ್ನು ಉದ್ಘಾಟಿಸಿ ಅವರು ಮತ್ತೆ ಅಧಿಕಾರವನ್ನು ಸ್ವೀಕರಿಸಿದರು. ನಂತರ ನಡೆದ ಹಲವಾರು ಚಟುವಟಿಕೆಗಳನ್ನು ಈಗಾಗಲೇ ಕಾರ್ಯದರ್ಶಿಯವರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತು ಕೂಡ ಗವರ್ನರ್ ಬರುವಂತಹ ಸಮಯದಲ್ಲಿ ಕೂಡ ಗವರ್ನರ್ ಅವರ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ಕೂಡ ಸರ್ವಿಸಿಗೆ ಏನು ಕಡಿಮೆ ಮಾಡಲಿಲ್ಲ ನಮ್ಮ ಅಧ್ಯಕ್ಷರು. ಇವತ್ತು ಬೆಳಿಗ್ಗೆ ಗವರ್ನರ್ ಅವರನ್ನು ಸ್ವಾಗತಿಸಿ ನಾವು ನೇರಕ್ಕೆ ಹೋದದ್ದು ಗೌರ್ಮೆಂಟ್ PU ಕಾಲೇಜ್ ಬೀರ್ಮುಡ. ಇಲ್ಲಿ ಶ್ರೀಯುತ ನಮ್ಮ ಶ್ರೀನಿವಾಸರವರ ಒಂದು ಸಹಾಯಹಸ್ತದೊಂದಿಗೆ ಮಕ್ಕಳಿಗೆ ಉಪಯೋಗವಾಗುವಂತಹ ಒಂದು ಪ್ರೊಜೆಕ್ಟರ್, ಸುಮಾರು 20,000 ಬೆಲೆ ಬಾಳುವ ಒಂದು ಪ್ರೊಜೆಕ್ಟರನ್ನು ಕೊಟ್ಟಿದ್ದೇವೆ. ಅಭಿನಂದನೆಗಳು ಶ್ರೀನಿವಾಸರವರೇ. ಅದೇ ರೀತಿ ವೃತ್ತಿ ತರಬೇತಿಯನ್ನು ಕೂಡ ಮಕ್ಕಳಿಗೆ ಆಯೋಜಿಸಲಾಗಿದೆ. ಅದರ ಜೊತೆಯಲ್ಲಿ ಈ ವರ್ಷದ ಒಂದೇ ಪರ್ಮನೆಂಟ್ ಪ್ರಾಜೆಕ್ಟ್ ಅಲ್ಲ, ಇನ್ನೊಂದು ಪರ್ಮನೆಂಟ್ ಪ್ರಾಜೆಕ್ಟನ್ನು ನಮ್ಮ ಪರ್ಮನೆಂಟ್ ಪ್ರಾಜೆಕ್ಟ್ ಚೇರ್ಮನ್ ಆಗಿರುವಂತಹ ಪ್ರಶಾಂತ್ ಕಾಂಕ್ಷಲ್ ಅವರ ನೇತೃತ್ವದಲ್ಲಿ ಇವತ್ತು ಕೂಡ ಒಂದು ನಡೆದಿದೆ. ಅತಿ ಕಡು ಬಡವ ಕುಟುಂಬಕ್ಕೆ ಮನೆಯನ್ನು ಕಟ್ಟಿ 3 ವರ್ಷದಿಂದ ಫಿನಿಶ್ ಮಾಡಲು ಆಗದೆ ಒದ್ದಾಡ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಲಯನ್ ಪ್ರಶಾಂತ್ ಕೋಟೆ ಅವರು ಅಲ್ಲಿಗೆ ಹೋಗಿ ಅವರ ಕಷ್ಟವನ್ನು ಅರಿತು ನಮ್ಮ ಕ್ಲಬ್ಬಿನ ಸದಸ್ಯರ ಅಧ್ಯಕ್ಷರ ಗಮನಕ್ಕೆ ತಂದು ಆ ಮನೆಯನ್ನು ಪೂರ್ತಿಗೊಳಿಸಿ ಇವತ್ತು ಆ ಮನೆಯನ್ನು ಹಸ್ತಾಂತರಿಸಿ ಮಾಡುವಂತಹ ಕೆಲಸವನ್ನು ಲಯನ್ ಪ್ರಶಾಂತ್ ಕೋಟೆ ಅವರ ನೇತೃತ್ವದಲ್ಲಿ ನಡೆದಿದೆ. ಅವರಿಗೂ ಕೂಡ ಪ್ರಶಾಂತ್ ಕೋಟೆ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಆ ಮನೆಗೆ ನಮ್ಮ ಕಾರ್ಯದರ್ಶಿಯವರು ಬಂದರು. ಆ ಮನೆಯಲ್ಲಿ ಏನು ವೈಭವೀಕರಿತವಾದ ಸಾಮಗ್ರಿಗಳು ಇರಲಿಲ್ಲ, ಅದಕ್ಕಾಗಿ ಒಂದು ಮಿಕ್ಸಿ ಒಂದು ದೇಣಿಗೆಯನ್ನು ನಮ್ಮ ಕಾರ್ಯದರ್ಶಿಯಾದ ಡಾಕ್ಟರ್ ದಿವ್ಯ ವಸಂತ್ ಶೆಟ್ಟಿ ಅವರು ನೀಡಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಜೊತೆಗೆ ಇವತ್ತು ಮಧ್ಯಾಹ್ನದ ಊಟದ ನಂತರ ವ್ಯಕ್ತಿತ್ವ ವಿಕಸನ ಶಿಬಿರ SVS ಶೆಂಪೂರ್ ಸ್ಕೂಲಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ನಡೆದಿತ್ತು. ಜೊತೆಯಲ್ಲಿ ಮಜ್ಜಿ ವೀರಕಪ್ಪ ಸ್ಕೂಲಿಗೆ ನಮ್ಮ ಶ್ರೀನಿವಾಸರವರ ಒಂದು ಸಹಾಯಹಸ್ತದಿಂದ ಸುಮಾರು 15,000 ಬೆಲೆ ಬಾಳುವ ಒಂದು ಪೋಡಿಯಮನ್ನು ಈಗಾಗಲೇ ನೀಡಲಾಗಿದೆ. ಜೊತೆಗೆ ಸಹಾಯಧನವನ್ನು ನಾವು ಈಗ ಕೊಡಲಿಕ್ಕಿದ್ದೇವೆ. ವಿದ್ಯಾಭ್ಯಾಸಕ್ಕಾಗಿ ಪರದಾಡುತ್ತಿರುವ, ಕಷ್ಟಪಡುತ್ತಿರುವ ರೇಣುಕಾ ಅವರ ಮಗಳಿಗೆ ಇವತ್ತು ನಾವು ಸಹಾಯಧನವನ್ನು ಕೊಡ್ತಿದ್ದೇವೆ. ದಯವಿಟ್ಟು ಅವರು ಬಂದು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ದಯವಿಟ್ಟು ಆದಷ್ಟು ಬೇಗ ಬನ್ನಿ. ನಂತರ ವಿದ್ಯಾರ್ಜನೆಗಾಗಿ ಕಷ್ಟಪಡುತ್ತಿರುವ ಮಹಾಲಕ್ಷ್ಮಿ ಅವರ ಮಗಳಿಗೂ ಕೂಡ ನಾವು ಸಹಾಯಹಸ್ತವನ್ನು ನೀಡಿಸಿದ್ದೇವೆ. ದಯವಿಟ್ಟು ಬನ್ನಿ. ಅದೇ ರೀತಿ ವೈದ್ಯಕೀಯ ಚಿಕಿತ್ಸೆಗಾಗಿ ನಮ್ಮ ಕ್ಲಬ್ ಸ್ಪಂದಿಸುತ್ತಿದೆ. ಕಿಡ್ನಿ ಚಿಕಿತ್ಸೆಗಾಗಿ ನರಿಕೊಂಬ ಗ್ರಾಮದ ಸಚೀಂದ್ರ ಅವರಿಗೆ 15,000 ರೂಪಾಯಿಯ ಒಂದು ಸಹಾಯಧನವನ್ನು ನೀಡಿದ್ದೇವೆ. ದಯವಿಟ್ಟು ಒಬ್ಬೊಬ್ಬರೇ ಬನ್ನಿ. ಸಮಯದ ಅವಕಾಶ ನೀಡುತ್ತಿರುವುದರಿಂದ ನಾವು ಸ್ವಲ್ಪ ಫಾಸ್ಟಾಗಿ ಮಾಡ್ತಿದ್ದೇವೆ. ರೇಣುಕಾ ಅವರ ಮಗಳ ವಿದ್ಯಾಭ್ಯಾಸಕ್ಕಾಗಿ ಕಪ್ಪಾಳ ದಕ್ಷಿಣ ಮಹಾಲಕ್ಷ್ಮಿ ಅವರ ಮಗಳ ವಿದ್ಯಾಭ್ಯಾಸಕ್ಕಾಗಿ ದಯವಿಟ್ಟು ಬನ್ನಿ. ವೈದ್ಯಕೀಯ ಚಿಕಿತ್ಸೆಗಾಗಿ ನರಿಕೊಂಬ ಗ್ರಾಮದ ಸಚೀಂದ್ರ ಅವರು ದಯವಿಟ್ಟು ಬರಬೇಕಾಗಿ ವಿನಂತಿಸುತ್ತಿದ್ದೇನೆ. ವೈದ್ಯಕೀಯ ಚಿಕಿತ್ಸೆಗಾಗಿ ಸಚೀಂದ್ರ ಬರಲಿಲ್ವಾ? ಅದೇ ರೀತಿ ನರಿಕೊಂಬ ಗ್ರಾಮದ ಮಿತ್ತಕೋಡಿಯ ನಿವಾಸಿ ನಾರಾಯಣ ಅವರಿಗೆ ವೈದ್ಯಕೀಯ ಚಿಕಿತ್ಸೆಗಾಗಿ ನೆರವನ್ನು ನೀಡುತ್ತಿದೆ. ದಯವಿಟ್ಟು ಆದಷ್ಟು ಬೇಗ ಬರಬೇಕಾಗಿ ವಿನಂತಿಸುತ್ತಿದ್ದೇನೆ.
ಇದರ ಜೊತೆಯಲ್ಲಿ ಲಯನ್ ಉಮೇಶ್ ಶಾಲೆ ಅವರನ್ನು ನಾನು ವೇದಿಕೆಗೆ ಕರೆದಿದ್ದೇನೆ, ದಯವಿಟ್ಟು ಬರಬೇಕಾಗಿ ವಿನಂತಿಸಿದ್ದೇನೆ. ಲಯನ್ ಶಾಲೆ ಉಮೇಶ್ ಶಾಲೆ ಸರ್, ಲಯನ್ ಉಮೇಶ್ ಶಾಲೆ ದಯವಿಟ್ಟು ವೇದಿಕೆಗೆ ಬರಬೇಕು. ಮನಸ್ವಿನಿ ಎಂಬ ಒಂದು ಬಡ ವಿದ್ಯಾರ್ಥಿಗೆ ಬೆಂಜನಪುರೂರು ಪುತ್ತೂರು ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರಥಮ ಇಂಜಿನಿಯರ್ ಆಗಿ ಕಲಿಯುತ್ತಿರುವ ವಿದ್ಯಾರ್ಥಿ ಮನಸ್ವಿನಿ ಬೆಂಜನಿ ದಯವಿಟ್ಟು ಬರಬೇಕು. ಲಯನ್ಸ್ ಕ್ಲಬ್ಬಿನ ಅತ್ಯಂತ ಒಂದು ಕೊಡುಗೈದಾರಿ ಉಮೇಶ್ ಶಾಲೆಯವರು ಇದು ಮೂರನೇ ವಿದ್ಯಾರ್ಥಿಗೆ ಲ್ಯಾಪ್ಟಾಪ್ ಅನ್ನು ಸುಮಾರು 40,000 ವೆಚ್ಚದ ಲ್ಯಾಪ್ಟಾಪ್ ಅನ್ನು ನೀಡಿದೆ. ಉಮೇಶ್ ಶಾಲೆಯ ಬಗ್ಗೆ ತುಂಬ ಹೆಮ್ಮೆ ಇದೆ. ಪ್ರತಿ ವರ್ಷ ಅವರ ಹುಟ್ಟೂರಿನ ಬೆಂಜನಪುರ ಶಾಲೆಯಲ್ಲಿ ಪ್ರತಿ ವರ್ಷ ಒಂದಷ್ಟು ಬುಕ್ಗಳನ್ನು ಒಂದಷ್ಟು ಬ್ಯಾಗ್ಗಳನ್ನು ಮಕ್ಕಳಿಗೆ ವಿತರಿಸುತ್ತಾ ವಿದ್ಯಾರ್ಥಿಗಳಿಗೋಸ್ಕರ ಅತಿ ಹೆಚ್ಚು ಸಹಾಯ ಮಾಡುವಂತ ಲಯನ್ಸ್ ನಮ್ಮ ಹಲವು ಮೆಂಬರ್ಗಳಲ್ಲಿ ನಮ್ಮ ಲಯನ್ಸ್ ಉಮೇಶ್ ಶಾಲೆಯನ್ನು ಕೂಡ ಹೌದು. ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ಅದೇ ರೀತಿ ಪರ್ಮನೆಂಟ್ ಪ್ರಾಜೆಕ್ಟ್ಗೋಸ್ಕರ ನಮ್ಮ ಪರ್ಮನೆಂಟ್ ಪ್ರಾಜೆಕ್ಟ್ ಚೇರ್ಮನ್ ಅವರ ವಿನಂತಿ ಮೇರೆಗೆ ಸ್ಪಂದಿಸಿದ್ದಾರೆ. ಕೇವಲ 15 ದಿವಸದ ಅವಧಿಯಲ್ಲಿ ನಾವೊಂದು BOD ಮೀಟಿಂಗ್ ಆದಾಗ ಕಾರ್ಯಾಚರಣೆಗಳಿಂದ ನಮ್ಮ ಪ್ರಶಾಂತ್ ಕೋಟೆ ಅಂತ ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರಶಾಂತ್ ಕೋಟೆ ಪರ್ಮನೆಂಟ್ ಪ್ರಾಜೆಕ್ಟ್ನ ಚೇರ್ಮನ್ ಆಗಿರುವಂತಹ ಪ್ರಶಾಂತ್ ಕೋಟೆ ಇವರಿಗೆ ಜೋರಾದ ಚಪ್ಪಳೆಯನ್ನು ತಟ್ಟಲೇಬೇಕು. ಯಾಕೆಂದರೆ ಇವತ್ತಿನ ಅಧ್ಯಕ್ಷರಿಗೆ 2 ಪರ್ಮನೆಂಟ್ ಪ್ರಾಜೆಕ್ಟ್ ಅನ್ನು ಕೊಟ್ಟ ಕೀರ್ತಿ ನಮ್ಮ ಪ್ರಶಾಂತ್ ಕೋಟೆಗೆ ಸಲ್ಲುತ್ತದೆ. ಖಂಡಿತ ಅವರನ್ನು ಮೆಚ್ಚುವಂಥದ್ದು. ಇವರಿಗೆ ಸಹಾಯ ನೀಡಿದ್ದಾರೆ ರೋಹಿತ ಶಿವಮೊಗ್ಗ, ಪ್ರಶಾಂತ್ ಕೋಟೆಯ ಸತ್ಯನಾರಾಯಣ ರಾವ್, ಗಣೇಶ್ ಪ್ರಸಾದ್, ಸುನೀಲ್, ರಾಮಕೃಷ್ಣ ರಾವ್ ದಯವಿಟ್ಟು ವೇದಿಕೆಗೆ ಬರಬೇಕು. ಡೊನಾಲ್ಡ್ ಬಂಟ್ವಾಳ, ಶ್ರೀನಿವಾಸ್ ಪೂಜಾರಿ, ಸೂಕ್ಷ್ಮ ಪ್ರಶಾಂತ್, ತಮೋದರ್ ಶೆಟ್ಟಿ, ದಾಮೋದರ್ ವಿಎಂ, DB ಭಟ್, ಸಿಕ್ವೇರ, ಮ್ಯಾಕ್ಸಿ ಸಿಕ್ವೇರ, ಕೇಶವಾಚಾರ್ಯ, ಉದಯ ಪೈ, ಮಧುಸೂದನ್, ಅಭಿಟ್ಟು, ಶ್ರೀನಿವಾಸ ಶೆಟ್ಟಿ ದಯವಿಟ್ಟು ಒಂದು ಗವರ್ನರ್ನಿಂದ ಹೂವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ದಯವಿಟ್ಟು ಬೇಗ ಬನ್ನಿ. ದಯವಿಟ್ಟು ಹೆಸರು ಬೇಗ ಬನ್ನಿ. ಉದಯ ಪೈ, DB ಭಟ್, ಮ್ಯಾಕ್ಸಿ ಸಿಕ್ವೇರ, ಕೇಶವಾಚಾರ್ಯ, ತಮೋದರ್ ಶೆಟ್ಟಿ, ದಾಮೋದರ್ ವಿಎಂ, ಸೂಕ್ಷ್ಮ ಪ್ರಶಾಂತ್, ಶ್ರೀನಿವಾಸ ಪೂಜಾರಿ, ಡೊನಾಲ್ಡ್ ಬಂಟ್ವಾಳ, ರಾಮಕೃಷ್ಣ ರಾವ್, ಸುನೀಲ್ ಅಪೂರ್ವ, ಗಣೇಶ್ ಪ್ರಸಾದ್, ಸತ್ಯನಾರಾಯಣ ರಾವ್ ದಯವಿಟ್ಟು ವೇದಿಕೆ ಬಂದು ಗವರ್ನರ್ನಿಂದ ಗೌರವ ಸ್ವೀಕರಿಸಬೇಕಾಗಿ ಕೇಳಿಕೊಟ್ಟಿದ್ದೇನೆ. ಬಂಟ್ವಾಳ ಲಯನ್ಸ್ ಕ್ಲಬ್ಬಿನ ಒಂದು ಹಿರಿಯ ಸದಸ್ಯ ಅಥವಾ ನಮ್ಮ ಸ್ಥಾಪಕ ಸದಸ್ಯರು ಡಾಕ್ಟರ್ ವಸಂತಪಾಳಿಗರವರು ಸೇವೆಗಾಗಿ 10,000 ದೇಣಿಗೆಯನ್ನು ನೀಡಿದ್ದಾರೆ. ಇದು ಕೂಡ ಧನ್ಯವಾದಗಳನ್ನು ಹೇಳ್ತಿದ್ದೇವೆ ಸರ್. ಇಷ್ಟೆಲ್ಲ ಸೇವಾ ಕಾರ್ಯಕ್ರಮಗಳಿಗೆ ಸಹಾಯ ಮಾಡಿದ ಎಲ್ಲ ಲಯನ್ಸ್ ಹಾಗೂ ಲಯನೇತರ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ ಈ ಸೇವಾ ಕಾರ್ಯಕ್ರಮದ 10,000 ಅಡ್ವಾನ್ಸ್ ಮಾಡಿದ್ದು ಮತ್ತೆ ಕೊಟ್ಟದ್ದು. ಹಾಗಾಗಿ ಅವರು ಅತ್ಯಂತ ನಿಷ್ಠೆಯಿಂದ ಲಯನ್ಸ್ ಕ್ಲಬ್ಬಿನ ಒಂದು ಭಾವನೆ, ಒಳ್ಳೆಯ ಭಾವನೆಯಿಂದ ಅವರದನ್ನು ಫಿನಿಶ್ ಮಾಡಿಕೊಟ್ಟಿದ್ದಾರೆ. ಶೇಖರ್ ಪೂಜಾರಿ ಅವರಿಗೆ ಅಭಿನಂದನೆಗಳು. ಹಾಗೆ ಆ ಮನೆಗೆ ನಮ್ಮ ಕಾರ್ಯದರ್ಶಿ ಡಾಕ್ಟರ್ ದಿವ್ಯ ವಸಂತ ಶೆಟ್ಟಿ ಅವರಿಂದ ಮಿಕ್ಸಿಯನ್ನು ಕೊಡುವಂತಹ ಒಂದು ಮನಸ್ಸನ್ನು ಮಾಡಿದ್ದಾರೆ. ದಾಮೋದರ್ ಸರ್ ದಯವಿಟ್ಟು ಬೀಗುಡ ಶಾಲೆಯ ಮಾಸ್ಟರ್ ಆಗಿರುವುದು ದಯವಿಟ್ಟು ಬನ್ನಿ. ನರಿಕೊಂಬ ಗ್ರಾಮದ ಸಚಿತ್ರವರು ಬಂದಿದ್ದಾರೆ. ಸಚಿತ್ರವರು ದಯವಿಟ್ಟು ಅವರನ್ನು ವೇದಿಕೆಗೆ ಕರೆಸಿದ್ದೇನೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಸೇವಾ ಕಾರ್ಯಕ್ರಮಗಳಿಗೆ ಸಮಯ ಶತಮಾನಗಳು ಬದಲಾದರೂ ಶಿಲೆಗಳು ಬದಲಾದರೂ ಇತಿಹಾಸ ಹಳೆಯದಾದರೂ ಕೆತ್ತಿರುವ ಶಿಲ್ಪ ಕಾರ್ಯಕ್ಷಮತೆಗೆ ಒಂದು ಕ್ಲಬ್ ಹೆಸರುವಾಸಿಯಾದರೆ ಸೇವಾ ಬದ್ಧತೆಗೆ ಸದಸ್ಯರು ಹೆಸರುವಾಸಿಯಾದರೆ ಸಂಸ್ಥೆಯ ಮೇಲೆ ಅಭಿಮಾನವುಳ್ಳ ಸದಸ್ಯರಿದ್ದರೆ ಒಂದು ಕುಟುಂಬ ವಾತಾವರಣದ ಒಂದು ಕ್ಲಬ್ ಇದ್ದರೆ ಅದು ಲಯನ್ಸ್ ಕ್ಲಬ್ ಬಂಟ್ವಾಳ ಎಂದು ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಮತ್ತು ಸಂತೋಷ ಆಗ್ತದೆ. ಇವತ್ತು ನನ್ನ ಪರಿಚಯವನ್ನು ಅತ್ಯಂತ ಸುಂದರವಾಗಿ ಮಾಡಿಕೊಟ್ಟ
ರಾಧಾಕೃಷ್ಣ ಬಂಟ್ವಾಳ್, ವಲಯಾಧ್ಯಕ್ಷರು ರಾಧಾಕೃಷ್ಣ ಬಂಟ್ವಾಳ್ ಅವರಿಗೆ ಪ್ರಥಮವಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ RK ಬಂಟ್ವಾಳ್. ಮತ್ತೆ ಇವತ್ತು ನಾವು ಬರುವಾಗ ನಮ್ಮ ಲಯನ್ಸ್ನ ಬಂಟ್ವಾಳದ ಮಹಿಳಾ ಸದಸ್ಯರು ಬಹಳ ಒಂದು ಶ್ರಮಪಟ್ಟು, ನನಗೆ ಅದು ಸ್ವಲ್ಪ ಬೇಜಾರಾಯಿತು. ಅಂದರೆ ಅಷ್ಟು ದೊಡ್ಡ ಪಲ್ಲಕ್ಕಿಯನ್ನು ಅವರು ಇಲ್ಲಿಂದ ಆ ಪಾರ್ಕ್ವರೆಗೆ ಹೊತ್ಕೊಂಡು ಹೋದರು. ನಾನೇ ಹೊತ್ಕೊಂಡು ಹೋಗ್ತೇನೆ, ನಿಮಗೆ ಯಾಕೆ ಕಷ್ಟ, ಆದರೂ ಸಹ ಅವರು ಬಿಡಲಿಲ್ಲ. ಎಲ್ಲರೂ ಅವರೇ ಒಂದು ಶ್ರಮದಲ್ಲಿ ಇಷ್ಟು ಭಾರದ ಪಾಲಿಕೆಯನ್ನು ಅಲ್ಲಿ ಪಾರ್ಕ್ನವರೆಗೆ ಕೊಂಡೋಗಿ ಅಲ್ಲಿಂದ ನಮ್ಮನ್ನು ಬಹಳ ಒಂದು ಸಂಭ್ರಮದಿಂದ ಕರೆದು ತಂದಿದ್ದಾರೆ. ಜಿಲ್ಲೆಯ ಪ್ರತಿಮ ಮಹಿಳೆ ಅಲ್ಲಿ ಇರಲಿಲ್ಲ, ಅದಕ್ಕೆ ಅವರು ರೀಪ್ಲೇ ಮತ್ತೊಮ್ಮೆ ಅವರು ಬಂದ ಮೇಲೆ ಪುನಃ ಇಲ್ಲಿ ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾದ ಅಭಿನಂದನೆ ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಿ ನಮ್ಮ ಬಂಟ್ವಾಳದ ಮಹಿಳಾ ಮಹಿಳೆಗಳಿಗೆ ಎಲ್ಲ ಲಯನ್ಸ್ ಲೇಡೀಸ್ ಸದಸ್ಯರಿಗೆ ನಾನು ಚಿರಋಣಿಯಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ವಂಡರ್ಫುಲ್ ವೆಲ್ಕಮ್ ಬೈ ದ ಲೇಡೀಸ್. ನನ್ನ ಅರ್ಧಾಂಗಿ ಮಮತಾ ಶೆಣೈ ಮತ್ತು ನನ್ನ ಪರವಾಗಿ ನಿಮಗೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳು. 52 ವರ್ಷಗಳ ಈ ಒಂದು ಹೆಮ್ಮೆಯ ಕ್ಲಬ್. ಇನ್ನೊಂದು ಹೆಮ್ಮೆಯ ಸಂಗತಿ ಅಂದರೆ ನನ್ನ ಮಾತೃ ಸಂಸ್ಥೆ ಲಯನ್ಸ್ ಕ್ಲಬ್ ಮಂಗಳೂರಿಂದ ಪ್ರವರ್ತಿಸಲ್ಪಟ್ಟ ಈ ಒಂದು ಸಂಸ್ಥೆ. ನನಗೆ ಇದ್ದ ಮಾಹಿತಿ ಪ್ರಕಾರ ಮುಂಚೆ ಈ ಕ್ಲಬ್ಬನ್ನು ಇನ್ಸ್ಟಾಲೇಷನ್ ಸೆರೆಮನಿಗೆ ಮಂಗಳೂರಿನ ಅಧ್ಯಕ್ಷರನ್ನೇ ಕರೆತಿದ್ರು. ಎಲ್ಲಿಯೋ ಮಧ್ಯದಲ್ಲಿ ಒಬ್ಬರು ಬರಲಿಲ್ಲ ಅಂದು ಆ ಒಂದು ಸಂಪ್ರದಾಯವನ್ನು ಬಿಟ್ಟಾಗಿದ್ದಾರೆ. ಅದು ಯಾರು ಬರಲಿಲ್ಲ ನೆನಪಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ಅದು ಸಂಪ್ರದಾಯ ಅಲ್ಲಿಗೆ ತಪ್ಪೋಯಿತು. ಆ ಒಂದು ಸಂಪ್ರದಾಯ ಈಗ ಪುತ್ತೂರು ಕ್ಲಬ್ನವರು ಮಾತ್ರ ಕಂಟಿನ್ಯೂ ಮಾಡಿ ಬರ್ತಾ ಇದ್ದಾರೆ. ನಮ್ಮ ಮಂಗಳೂರು ಕ್ಲಬ್ಬಿನ ಅಧ್ಯಕ್ಷರನ್ನು ಇನ್ಸ್ಟಾಲೇಷನ್ ಯಾವುದೇ ಒಂದು ಕ್ಲಬ್ ಅತ್ಯುತ್ತಮ ಕ್ಲಬ್ ಅಂತ ಹೇಳಿಕೆ ಕೆಲವು ಮಾನದಂಡಗಳನ್ನು ಅಂತಾರಾಷ್ಟ್ರೀಯ ಸಂಸ್ಥೆ, ನಮ್ಮ ಜಿಲ್ಲಾ ಗವರ್ನರ್ ಮತ್ತು ಜಿಲ್ಲಾ ಒಂದು ನಾಯಕತ್ವ ಅದನ್ನು ಮಾನದಂಡವನ್ನು ಇಟ್ಟಿದೆ. ಸೊ ಟಾಪ್ ಅಚೀವ್ಮೆಂಟ್ಸ್ ವಿಚ್ ಎವ್ರಿ ಡಿಸ್ಟ್ರಿಕ್ಟ್ ಗವರ್ನರ್ ಆಲ್ ದ ಇಂಟರ್ನ್ಯಾಷನಲ್ ಲುಕ್ಸ್ ಫಾರ್ವರ್ಡ್. ಫಸ್ಟ್ ಒನ್, ಮೆಂಬರ್ಶಿಪ್ ಗ್ರೋತ್. ಬಂಟ್ವಾಳ್ ದೇ ಹ್ಯಾವ್ ಡನ್ ಇಟ್ and all over the years very steady growth. ಒಂದೇ ಸಲ 10-20 ಸದಸ್ಯರನ್ನು ಸೇರಿಸುವುದಲ್ಲ, ಪ್ರತಿ ವರ್ಷ 2-5 ಸದಸ್ಯರನ್ನು ಸೇರಿಸುವುದು, ಮತ್ತೆ ಅದಕ್ಕಿಂತ ಜಾಸ್ತಿಯಾಗಿ 99% ರಿಟೆನ್ಷನ್. ದಟ್ ಇಸ್ ದ ಮೋಸ್ಟ್ ವಂಡರ್ಫುಲ್ ಥಿಂಗ್ ಅಬೌಟ್ ಲಯನ್ಸ್ ಕ್ಲಬ್ ಆಫ್ ಬಂಟ್ವಾಳ. ಈ ಒಂದು ಕ್ಲಬ್ಗೆ ಸೇರಿದ ಸದಸ್ಯರು ಅಷ್ಟು ಸುಲಭವಾಗಿ ಬಿಟ್ಟು ಹೋಗುವುದಿಲ್ಲ. ಯಾಕೆಂದರೆ ಇವರು ಒಂದು ಕರೆದು ತರುವ ಸದಸ್ಯರು ಅಂಥವರೇ ಹುಡುಕಿ ಹೆಕ್ಕಿ ಅವರಿಗೆ ಒಂದು ಏನು ಓರಿಯಂಟೇಷನ್ ಕೊಟ್ಟು ಈ ಒಂದು ಕ್ಲಬ್ಗೆ ಸೇರಿಸುವ ಒಂದು ಐಡಿಯಲ್ ಕ್ಲಬ್ ರೂಢಿ ಎಂತಂದ್ರೆ ಲಯನ್ಸ್ ಕ್ಲಬ್ ಬಂಟ್ವಾಳ. ನೆಕ್ಸ್ಟ್ ಒನ್ ಇಸ್ LCIF. ಪ್ರತಿ ವರ್ಷ ತಪ್ಪದೆ LCIFಗೆ ದೇಣಿಗೆ ನೀಡುವ ಒಂದು ಕ್ಲಬ್ ಇದ್ರೆ ಅದು ಲಯನ್ಸ್ ಕ್ಲಬ್ ಬಂಟ್ವಾಳ. ಇಲ್ಲಿ ವಿಶೇಷವಾಗಿ ನಾನು ಸುಧಾಕರಾಚಾರ್ಯ ಹೆಸರು ತೆಗಿಲೇಬೇಕು. ಪ್ರತಿ ವರ್ಷದಂತೆ ಒಂದು MGF ನೀಡುವ ಒಂದು ನಮ್ಮ ಇಡೀ ಜಿಲ್ಲೆಯಲ್ಲಿ ಸದಸ್ಯರಿದ್ದರೆ ಅದು ಒಂದೇ ಒಬ್ಬರು, ಅದು ನಮ್ಮ ಸುಧಾಕರ್ ಆಚಾರ್ಯ ಅವರು ಸೇರಿ 12 ವರ್ಷ ಆದರೆ 12 MGF, 12 PMGF. ಅದೊಂದು ಆ ಒಂದು ಹೆಮ್ಮೆ ಇರುವುದು ನಮ್ಮ ಇಡೀ ಜಿಲ್ಲೆಯಲ್ಲಿ. ಒಬ್ಬರೇ ಒಂದು ಸದಸ್ಯರಿಗೆ ಖಂಡಿತವಾಗಿ ಇತರರಿಗೆ ಮಾದರಿ. ನಾನು ಬೇರೆ ಎಲ್ಲ ಕ್ಲಬ್ಗಳಲ್ಲಿ ಹೇಳಿಕೊಂಡು ಎಲ್ಲರಿಗೆ ಪ್ರತಿ ವರ್ಷ MGF ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಪ್ರತಿ ವರ್ಷ $10, $20, $100 ಕೊಡಿ. ನಮ್ಮ ಜಿಲ್ಲೆಯಲ್ಲಿ ಒಬ್ಬರೇ ಇದ್ದಾರೆ ಪ್ರತಿ ವರ್ಷ MGF ಕೊಡುವರು, ಅವರೊಬ್ಬರೇ. ಅವರ ಹಾಗೆ ಬೇರೆಯವರಿಗೆ ಆಗುದಿಲ್ಲ. ಆದರೂ ಪ್ರತಿ ವರ್ಷ ಏನಾದರೂ ಎಲ್ಲ ಸದಸ್ಯರು ಒಂದು LCIFಗೆ ದೇಣಿಗೆಯನ್ನು ರೂಢಿ ಬೆಳೆಸಬೇಕೆಂದು ನನ್ನ ಒಂದು ಕಳಕಳೆಯ ವಿನಂತಿ. ಇನ್ನೊಂದು ಮಾನದಂಡ ಸರ್ವಿಸ್ ಆಕ್ಟಿವಿಟೀಸ್. ಇವತ್ತಿನ ಏನು ಇಷ್ಟು ಜನರಿಗೆ ಸಹಾಯಧನ ನೀಡಿದ್ದೀನಿ. ಇವತ್ತು ಬೆಳಿಗ್ಗೆ ಕಾಲೇಜಲ್ಲಿ ಕ್ಯಾರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ ನಡೆಸಿಕೊಟ್ಟಿದ್ದೀರಿ. ಆ ಶಾಲೆಗೆ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್, ಒಂದು ಪ್ರೊಜೆಕ್ಟರನ್ನು ಕೂಡ ನೀಡಿದ್ದೀರಿ. ಒಂದು ಕುಟುಂಬಕ್ಕೆ ಮನೆ ಕಟ್ಟುವ ಇದರಲ್ಲಿ ಸಂದರ್ಭದಲ್ಲಿ ಆ ಮನೆಯ ಕೆಲಸವನ್ನು ಪೂರ್ತಿಗೊಳಿಸುವ ಒಂದು ಸಹಾಯ ಹಸ್ತ ಕೂಡ ನೀಡಿದ್ದೀರಿ, ಪರ್ಮನೆಂಟ್ ಪ್ರಾಜೆಕ್ಟ್. ಈಗಾಗಲೇ ವೇದಿಕೆಯಲ್ಲಿ ಅವರಿಗೆ ನೀವು ಸನ್ಮಾನ ಮಾಡಿದ್ದೀರಿ. ಮತ್ತು ಮಧ್ಯಾಹ್ನ ನಮ್ಮ SVS ದೇವಸ್ಥಾನದ ಶಾಲೆಯಲ್ಲಿ ಲೀಡರ್ಶಿಪ್ ನಾಯಕತ್ವ ಶಿಬಿರವನ್ನು ಕೂಡ ನಡೆಸಿಕೊಟ್ಟಿದ್ದೀರಿ. ಮತ್ತು ಇವತ್ತಿನ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಾರ್ಯದರ್ಶಿ ಸೆಕ್ರೆಟರಿ ಅವರು ಓದಿದ ಒಂದು ವರದಿ, ಅದರ ಒಂದು ಕಂಟೆಂಟ್ಸ್ 6 ತಿಂಗಳು ಮಾಡಿದ ಅತ್ಯುತ್ತಮ ಸೇವಾ ಕಾರ್ಯಕ್ರಮಗಳು, ಗ್ಲೋಬಲ್ ಕಾಸಸ್ ಆಗಲಿ, ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಆಗಲಿ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ಸದಸ್ಯರ ಒಂದು ಸಹಭಾಗಿತ್ವದಲ್ಲಿ ಸಹಕಾರದಲ್ಲಿ ಪ್ರತಿಯೊಂದು ಸೇವಾ ಕಾರ್ಯಕ್ರಮಗಳು ನೀವು ನಡೆಸಿಕೊಟ್ಟಿದ್ದೀರಿ. ಮತ್ತೆ ಅಷ್ಟೇ
ಸುಂದರವಾಗಿ ಆ ಒಂದು ವರದಿ ಪ್ರಸ್ತುತಪಡಿಸಿದರು. ಸಾಧಾರಣ 30 ಪೇಜಿನ ವರದಿಯನ್ನು ಒಂದೇ ಪೇಜಲ್ಲಿ ಬಹಳ ಸುಂದರವಾಗಿ ಪ್ರಸ್ತುತಪಡಿಸಿದ ಕಾರ್ಯದರ್ಶಿ ಡಾಕ್ಟರ್ ದಿವ್ಯವಸನ್ ಶೆಟ್ಟಿ ಅವರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೊಂದು ಮಾನದಂಡ ಪರ್ಮನೆಂಟ್ ಪ್ರಾಜೆಕ್ಟ್ಸ್. ಈ ಬಿಲ್ಡಿಂಗ್ ಆಗಲಿ, ಈ ಬಂಟ್ವಾಳ ಪರಿಸರದಲ್ಲಿ ಹಲವು ಬಸ್ ಸ್ಟ್ಯಾಂಡ್ಗಳು ಮತ್ತು ಏನು ಆಸ್ಪತ್ರೆಯಲ್ಲಿ ಪರ್ಮನೆಂಟ್ ಪ್ರಾಜೆಕ್ಟ್ಸ್ ಎಲ್ಲ ಕಡೆ ಬಂಟ್ವಾಳ ಪರಿಸರದಲ್ಲಿ ಲಯನ್ಸ್ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರು ಬರುವುದು ನಿಮ್ಮ ಒಂದು ಪರ್ಮನೆಂಟ್ ಸೇವಾ ಕಾರ್ಯಕ್ರಮಗಳಿಂದ. ಅದನ್ನು ನೀವು 100% ಮಾಡಿದ್ದೀರಿ. ಯಾವುದೇ ಸಾರ್ವಜನಿಕರಿಗೆ ಒಂದು ಗೊತ್ತುಂಟು, ಲಯನ್ಸ್ ಅಂದರೆ ಒಂದು ಸೇವಾ ಸಂಸ್ಥೆ. ಅದಾಗಬೇಕಾದ್ರೆ ನಮ್ಮ ಒಂದು ಸೇವಾ ಬಂಡವಾಳಕ್ಕೆ ಅತ್ಯಂತ ಹೆಚ್ಚಿನ ದೇಣಿಗೆಯನ್ನು ನೀಡಿದ್ದದ್ದು ಆದರೆ ನಮ್ಮ ಲಯನ್ಸ್ ಬಂಟ್ವಾಳ ಎಂದು ಹೇಳಿಕೆ ನಮಗೆ ತುಂಬ ಸಂತೋಷ ಆಗ್ತಿದೆ. ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇವೆಂಟ್ಸ್, ಯಾವುದೇ ಡಿಸ್ಟ್ರಿಕ್ಟ್ ಇವೆಂಟ್ಸ್ ಆಗಲಿ ಸಹಭಾಗಿತ್ವವಾಗಿ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಆಗಲಿ ಅದು ಬರೋದು ನಮ್ಮ ಲಯನ್ಸ್ನ ಬಂಟ್ವಾಳದಿಂದ 100%. ಎಲ್ಲಿಯಾದರೂ ಅವರ ಒಂದು ಭಾಗವಹಿಸುವಿಕೆ ಕಾಣಿಕೆ ಇದ್ದೇ ಇರ್ತದೆ. ಇದೇ ಸಭಾಂಗಣದಲ್ಲಿ ನಮ್ಮ PhD ಸೆಮಿನಾರ್ ಕೂಡ ಬಂಟ್ವಾಳ ಕ್ಲಬ್ಬಿನ ವತಿಯಿಂದ ಇಲ್ಲಿ ಆಯೋಜನೆಗೊಂಡಿದೆ. ಅದಕ್ಕೆ ಸಹ ಅವರಿಗೆ ವಿಶೇಷವಾದ ಅಭಿನಂದನೆ. ಮತ್ತು ಜಿಲ್ಲಾ ಸಂಪುಟಕ್ಕೆ ಒಂದು ಸಪೋರ್ಟ್. ಈ ವರ್ಷ ಸುಮಾರು 16 ಸದಸ್ಯರು ನಮ್ಮ ಜಿಲ್ಲೆಯ ಸಂಪುಟವನ್ನು ಸೇರಿ ಅತ್ಯಂತ ಜಿಲ್ಲಾ ಗವರ್ನರಿಗೆ ನಿಮ್ಮ ಒಂದು ಏನು ಸಪೋರ್ಟ್ ಬಂದಿದೆ, ಅದಕ್ಕೂ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸಿ ನನ್ನ ಹೃತ್ಪೂರ್ವಕ ಕೃತಜ್ಞತೆ ಪುನಃ ಸಲ್ಲಿಸ್ತಾ ಇದ್ದೇನೆ. ಬಂಟ್ವಾಳದ ಚಾರ್ಟರ್ ಪ್ರೆಸಿಡೆಂಟ್ ಡಾಕ್ಟರ್ ವಸಂತ್ ಬಾಳಿಗೆ ಅವರು ಈಗಲೂ ಅವರು ಚಿರ ಯುವಕರಾಗಿ ಇದ್ದಾರೆ. ಯಾರಿಗೆ ಎಲ್ಲ ಗೊತ್ತಿಲ್ಲ ಅವರಿಗೆ ನಾನು ಹೇಳ್ತೇನೆ. ಚಾರ್ಟರ್ ಪ್ರೆಸಿಡೆಂಟ್, 10th ಇಯರ್ ಪ್ರೆಸಿಡೆಂಟ್, ಸಿಲ್ವರ್ ಜೂಬ್ಲಿ ಪ್ರೆಸಿಡೆಂಟ್, ಗೋಲ್ಡನ್ ಜೂಬ್ಲಿ ಪ್ರೆಸಿಡೆಂಟ್, ಅಂಡ್ ದಟ್ ಈಸ್ ಡಾಕ್ಟರ್ ವಸಂತ್ ಬಾಳಿಗ. ಅವರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು 3 ದಿನ ಮೊದಲು ಅವರು ಫೋನ್ ಮಾಡಿ ಬೆಳಿಗ್ಗೆ ಕಾರ್ಯಕ್ರಮ ಉಂಟು, ಮಧ್ಯಾಹ್ನ ಹೊತ್ತಿಗೆ ನಮ್ಮ ಮನೆಗೆ ಬರಲೇಬೇಕು ಎಂದು ಒತ್ತಾಯ ಮಾಡಿದರು. ಹಿರಿಯರ ಒಂದು ಆದರ್ಶ ನೀಡುವಾಗ ನನಗೆ ಇಲ್ಲ ಹೇಳಿಕ್ಕೆ ಆಗಲಿಲ್ಲ. ಮಧ್ಯಾಹ್ನ ಅವರ ಮನೆಗೆ ಹೋಗಿ ಅವರ ಸ್ವತಃ ಅವರು ನಮ್ಮನ್ನು ಸತ್ಕಾರ ಮಾಡಿದರು. ಬರೀ 82 ವರ್ಷ ಆದರೂ ಕೂಡ ಅವರೇ ಬಂದು ನನ್ನನ್ನು ಸ್ವಾಗತಿಸಿ ನಮ್ಮನ್ನು ಎಷ್ಟು ಇದೊಂದು ಸತ್ಕಾರ ಮಾಡಿದಾಗ ನನಗೆ ಒಂದು ಸ್ವಲ್ಪ ಮುಜುಗರ ಆಯಿತು. ಇಷ್ಟು ಹಿರಿಯರಿಂದ ಒಂದು ಏನು ಹಾಸ್ಪಿಟಾಲಿಟಿ ತಗೊಳ್ಳೋದು. ಬಟ್ ಸರ್, ಐ ಆಮ್ ಡೀಪ್ಲಿ ಇಂಡೆಟೆಡ್ ಟು ಯು ಆ್ಯಂಡ್ ಯು ಆರ್ ಅ ರೋಲ್ ಮಾಡೆಲ್ ಫಾರ್ ಮೀ. ಸೀಕ್ ಯುವರ್ ಬ್ಲೆಸ್ಸಿಂಗ್ಸ್ ಆಲ್ವೇಸ್. ಇವತ್ತಿನ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮನ್ನು ತಗೊಂಡು ಹೋಗಿದ್ದರು ಎಲ್ಲ ಸದಸ್ಯರು, ವಿಶೇಷವಾಗಿ ಮಧ್ವರಾಜ್ ಕಲ್ಮಾಡಿ ಮತ್ತು ಶಿವಾನಂದ್ ಬಾಳಿಗ ಅವರಿಗೆ ನಾನು ಚಿರಋಣಿ ಆಗಿದ್ದೇನೆ. ಇಡೀ ದಿನ ನನ್ನ ಒಂದು ಭೇಟಿಗೆ ಅವರು ಅತ್ಯಂತ ಹೆಚ್ಚಿನ ಸಹಕಾರ ನೀಡಿದ್ದಾರೆ. ಮತ್ತು ಪರ್ಮನೆಂಟ್ ಪ್ರಾಜೆಕ್ಟ್ಸಿಗೆ ಸಹಕಾರ ಮಾಡಿದ ಪ್ರಶಾಂತ್ ಕೋಟ್ಯಾನ್, ಪುನಃ ಮಧ್ವರಾಜ್ ಕಲ್ಮಾಡಿ ಮತ್ತು ಎಲ್ಲ ಸದಸ್ಯರಿಗೂ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮಗೆಲ್ಲರಿಗೆ ತಿಳಿದಿದೆ, ಈ ವರ್ಷ ನಮ್ಮ ಜಿಲ್ಲೆ ಅತ್ಯುತ್ತಮ ರೀತಿಯಲ್ಲಿ ಮುನ್ನಡೆತಾ ಉಂಟು. ಎಲ್ಲರ ಸಹಕಾರದಿಂದ ಸರ್ವತೋಮುಖ ಪ್ರಗತಿ ಕಾಣ್ತಾ ಉಂಟು. ಎಲ್ಲ ಸದಸ್ಯರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ಇವತ್ತಿನ ಒಂದು BOT ಕಾರ್ಯಕ್ರಮ ಕೂಡ ನಮ್ಮ ಬಂಟ್ವಾಳ ಕ್ಲಬ್ ಅಧ್ಯಕ್ಷರು ಬಹಳ ಒಂದು ಅತ್ಯುತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಮಧ್ವರಾಜ್ ಹೇಳಿದಾಗೆ ಎಲ್ಲ ಹಿರಿಯ ಸದಸ್ಯರು, ಚಾರ್ಟರ್ ಪ್ರೆಸಿಡೆಂಟ್ ಇರಲಿ, ಚಾರ್ಟರ್ ಮೆಂಬರ್ಸ್ ಇರಲಿ, ಪಾಸ್ಟ್ ಪ್ರೆಸಿಡೆಂಟ್ಸ್, PMCC ವಸಂತ್ ಕುಮಾರ್ ಶೆಟ್ಟಿ ಎಲ್ಲರೂ ಹಾಜರಿದ್ದು ಒಂದು ಜಿಲ್ಲಾ ಗವರ್ನರಿಗೆ ಒಂದು ಕೊಡುವ ಗೌರವ, ಅದೇ ಒಂದು ಮಾದರಿ ಎಂದು ನಾನು ಹೇಳಿಕ್ಕೆ ಬಯಸ್ತೇನೆ. ಎಲ್ಲ ಚಾರ್ಟರ್ ಮೆಂಬರ್ಸ್, ಸೀನಿಯರ್ ಮೆಂಬರ್ಸ್, ಪಾಸ್ಟ್ ಪ್ರೆಸಿಡೆಂಟ್ಸ್ ಎಲ್ಲರಿಗೆ ನಾನು ಆಭಾರಿಯಾಗಿದ್ದೇನೆ ಮತ್ತು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. 52 ವರ್ಷ ಒಂದು ಕ್ಲಬ್ ಪೂರೈಸಬೇಕಾದರೆ ಅದರಲ್ಲಿ ಮಾಜಿ ಅಧ್ಯಕ್ಷರುಗಳ ಪಾತ್ರ ಮಹತ್ವದ್ದು. ಆಲ್ ಪಾಸ್ಟ್ ಪ್ರೆಸಿಡೆಂಟ್ಸ್, ಯು ಆರ್ ದ ಪಿಲ್ಲರ್ಸ್ ಆಫ್ ದಿಸ್ ಕ್ಲಬ್, ಆಫ್ ಎನಿ ಕ್ಲಬ್. ಈ ಸಭೆಯಲ್ಲಿ ಮಾಜಿ ಅಧ್ಯಕ್ಷರು ಯಾರಿದ್ದಾರೆ ದಯವಿಟ್ಟು ಒಂದು ನಿಮಿಷ ಎದುರು ನಿಲ್ಲಬೇಕು. ಐ ರಿಕ್ವೆಸ್ಟ್ ಆಲ್ ಪಾಸ್ಟ್ ಪ್ರೆಸಿಡೆಂಟ್ಸ್ ಟು kindly rise. Past presidents, 52 out of 52, we have around 15-16 past presidents here. Could you have a very big round of applause for all the wonderful past presidents who have brought the last of Bangalore to this stage and you take a seat. ನನ್ನ ಒಂದು ವಿನಂತಿ, ಎಲ್ಲ ಮಾಜಿ ಅಧ್ಯಕ್ಷರುಗಳಲ್ಲಿ ಈಗಿನ ಅಧ್ಯಕ್ಷರು ಯಾರಿದ್ದಾರೆ, ರೋಹಿತಾಶ್ ಅವರು, ಅವರ ಅವಧಿ ನಿಮ್ಮ ಅವಧಿಗಿಂತ ಒಳ್ಳೆಯದಾಗಬೇಕು ಎಂದು ನಿಮ್ಮ ಮನಸ್ಸಲ್ಲಿ ಬರಬೇಕು. You should have that enthusiasm to see that this year's president term is better than yours. ಅದಷ್ಟೊಂದು ಸುಲಭ ಅಲ್ಲ. ಯಾವುದೇ ಅಧ್ಯಕ್ಷರಿಗೂ ಎರಡನೇ ಜಾಸ್ತಿ ಬಂದ್ಕೊಡಿ, ಎರಡನೇ
ಜಾಸ್ತಿ ಕೊಡೋದು ಒಂದು ಮನಸ್ಸಲ್ಲಿ ಇರ್ತದೆ. ಆದರೆ ನಿಮ್ಮ ಸಂಸ್ಥೆಯ ಬೆಳವಣಿಗೆಗೆ ಪ್ರತಿಯೊಂದು ಸದಸ್ಯರು, ಪ್ರತಿಯೊಂದು ರಾಜ್ಯಾಧ್ಯಕ್ಷರು ಅದನ್ನು ಒಂದು ಮನಸ್ಸಲ್ಲಿ ದೃಢ ಸಂಕಲ್ಪ ಮಾಡಿದರೆ ಮುಂದಿನ ವರ್ಷ ರೋಹಿತ್ ಅಶ್ವ ನೀವು ಸಹ ಅದನ್ನು ಮಾಡಬೇಕು. ಎಸ್ಪೆಷಲಿ IPPಗೆ ಮತ್ತು ಪ್ರೆಸಿಡೆಂಟಿಗೆ ಯಾವಾಗಲೂ ಅದು ಹೆಚ್ಚಿನ ಟೈಮಲ್ಲಿ ಸರಿ ಇರುವುದಿಲ್ಲ. ಆದರೆ ನೀವು ಹಾಗೆ ಇರಬಾರ್ದು, ನೀವು ಸರಿ ಇರಬೇಕು. ಆದರೆ ಎಲ್ಲ ಮಾಜಿ ಅಧ್ಯಕ್ಷರುಗಳು ಅಧ್ಯಕ್ಷರಿಗೆ 100% ಸಪೋರ್ಟ್ ನೀಡಿದರೆ ನಿಮ್ಮ ಕ್ಲಬ್ ಇನ್ನೂ ಏನು 52 ಇಯರ್ಸ್ ಆಯಿತು, ನಿಮ್ಮ ಸೆಂಚುರಿ ಬರುವಾಗ ಖಂಡಿತವಾಗಿ ಅತ್ಯಂತ ಒಂದು ಸರಳ ಸಂಸ್ಥೆ ಆಗುವುದು ಯಾವುದೇ ಒಂದು ಸಂದೇಹ ಇಲ್ಲ ಎಂದು ಹೇಳಿ ನನ್ನ ಒಂದು 2 ಮಾತನ್ನು ಮುಗಿಸ್ತೇನೆ. ಯಾಕಂದರೆ ಇನ್ನೂ ಸುಮಾರು ಹಲವರು ಮಾತಾಡಲಿಕ್ಕೆ ಉಂಟು. ಮತ್ತೆ ನನಗೆ ಮತ್ತೆ ಬಂದು ಹಲವು ರೆಕಾರ್ಡ್ ಇತಿಹಾಸಗಳ ಸಂಸ್ಥೆ 107 ಇಯರ್ಸ್. ಜಗತ್ತಿನಾದ್ಯಂತ 100 ವರ್ಷಕ್ಕಿಂತ ಜಾಸ್ತಿ ಬದುಕು ಇರುವ ಸಂಸ್ಥೆಗಳಲ್ಲಿ ನಮ್ಮ ಸಂಸ್ಥೆ ಒಂದು. ವೆರಿ ಫ್ಯೂ ಆರ್ಗನೈಸೇಷನ್ಸ್ ಹ್ಯಾವ್ ಲಿವ್ಡ್ ಫಾರ್ ಮೋರ್ ದೆನ್ 100 ಇಯರ್ಸ್. ಅಮೆರಿಕದಲ್ಲಿ ಹುಟ್ಟಿದ್ರು ಲಯನ್ಸ್ ಸಂಸ್ಥೆ ಈಗ ಭಾರತದಲ್ಲಿ ಸದಸ್ಯರನ್ನ ನಂಬರ್ 1 ದೇಶ, ಅತ್ಯಂತ ಜಗತ್ತಿನಲ್ಲಿ ನಂಬರ್ 1 ದೇಶ ಲಯನ್ಸ್ ಸದಸ್ಯರಲ್ಲಿ ಭಾರತ. ಇನ್ನೂ ವಿಶೇಷ ಅಂದರೆ ಈ ವರ್ಷ ಅಂತಾರಾಷ್ಟ್ರೀಯ ಸಂಸ್ಥೆ ಅಧ್ಯಕ್ಷರು ಭಾರತದವರು. AP ಸಿಂಗ್ ಇಸ್ ದ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್. ನಿಮ್ಮ ಒಂದು ಈ ಕುಟುಂಬ ವಾತಾವರಣಕ್ಕೆ ಸೇರುವಾಗ ನೀವು ಒಂದು ಕುಟುಂಬಕ್ಕೆ ಸೇರಿದ ಹಾಗೆ ನಿಮಗೆ ಒಳ್ಳೆಯ ಸದಸ್ಯರು ಸಿಗ್ತಾರೆ. ನಿಮ್ಮನ್ನು ಆಹ್ವಾನ ಮಾಡಿದರು ಶ್ರೀನಿವಾಸ್ ಪೂಜಾರಿ, ಅವರ ಮೇಲೆ ನಿಮಗೆ ಗೌರವ, ಪ್ರೀತಿ, ಅಭಿಮಾನ ಇದ್ದರೆ ಖಂಡಿತವಾಗಿ ಈ ಸಂಸ್ಥೆ ಮೇಲೆ ನಿಮಗೆ ಪ್ರೀತಿ, ಗೌರವ, ಅಭಿಮಾನ ಖಂಡಿತವಾಗಿ ಇದ್ದೇ ಬರ್ತದೆ ಎಂದು ನಾನು ನಿಮಗೆ ಈ ಸಂದರ್ಭದಲ್ಲಿ ಆಶ್ವಾಸನೆ ನೀಡ್ತೇನೆ. ನಮ್ಮ ಸಂಸ್ಥೆಗೆ ಸೇರಲಿಕ್ಕೆ ನೀವು ಒಂದು ಸಣ್ಣ ಪ್ರಮಾಣ ವಚನ ಸ್ವೀಕರಿಸಬೇಕು. ನಾನು 4 ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ನೀವು ಹೌದು ಎಂದು ಹೇಳಬೇಕು. ಇಲ್ಲಿಯಾದರೂ ಇಲ್ಲಂದ್ರೆ ನಿಮ್ಮ ಮನಸ್ಸಲ್ಲಿ ಬಂದರೆ ಇಲ್ಲೇ ಹೇಳ್ಬೋದು, ತೊಂದರೆ ಇಲ್ಲ. ಯಾಕಂದರೆ ಇದು ವಾಲಂಟಿಯರ್ ಆರ್ಗನೈಸೇಷನ್ ಇದೆ. ಸೊ ಯಾವುದೇ ಒತ್ತಾಯ ಇಲ್ಲ. ನಾನು ಕೇಳೋ ಸಾಧಾರಣ ಪ್ರಶ್ನೆಗೆ ನೀವು ಹೌದು ಅಂತ ಹೇಳಿದರೆ ನೀವು ಈ ಸಂಸ್ಥೆಗೆ ಸದಸ್ಯರಾಗಬಹುದು. ದಯವಿಟ್ಟು ನಿಮ್ಮ ಬಲಗೆಯನ್ನು ಭುಜದ ಎತ್ತರಕ್ಕೆ ಹೀಗೆ ಹಿಡೀರಿ. ಪ್ಲೀಸ್ ಹೋಲ್ಡ್ ರೈಟ್ ಹ್ಯಾಂಡ್ ಶೋಲ್ಡರ್ ಲೆವೆಲ್. ನಿಮ್ಮ ಆತ್ಮೀಯ ಮಿತ್ರರು ಶ್ರೀನಿವಾಸ್ ಪೂಜಾರಿ ಅವರ ಆಹ್ವಾನದ ಮೇರೆಗೆ ನೀವು ಇಲ್ಲಿ ಬಂದಿದ್ದೀರಿ. ಸ್ವ ಇಚ್ಛೆಯಿಂದ ನೀವು ಈ ಸಂಸ್ಥೆಗೆ ಲಯನ್ಸ್ ಕ್ಲಬ್ ಬಂಡವಾಳಕ್ಕೆ ಸೇರಲು ನೀವು ಇಚ್ಛೆ ಪಡುತ್ತಿದ್ದೀರಾ? ಸದಸ್ಯರಾದ ಮೇಲೆ ಲಯನ್ಸ್ ಕ್ಲಬ್ ಬಂಡವಾಳದ ಎಲ್ಲ ಸಭೆಗಳಲ್ಲಿ, ಎಲ್ಲ ಸೇವಾ ಚಟುವಟಿಕೆಗಳಲ್ಲಿ ನಿಮಗೆ ಸಾಧ್ಯವಾದ ಮಟ್ಟಿಗೆ ಭಾಗವಹಿಸಲು ನೀವು ಬದ್ಧರಾಗಿರುತ್ತೀರಾ? ಅಧ್ಯಕ್ಷರು ನೀಡಿದ ಯಾವುದೇ ಜವಾಬ್ದಾರಿಯನ್ನು ನಿಮ್ಮ ಕಾರ್ಯಕ್ಷಮತೆ ಮಟ್ಟಿಗೆ, ನಿಮ್ಮ ಸಾಧ್ಯವಾದ ಮಟ್ಟಿಗೆ ನಿಭಾಯಿಸಲು ನೀವು ಬದ್ಧರಾಗಿರುತ್ತೀರಾ? ಸಂಸ್ಥೆಯ ಜಿಲ್ಲೆಯ ಮತ್ತು ಅಂತಾರಾಷ್ಟ್ರೀಯ ವಾರ್ಷಿಕ ಶುಲ್ಕವನ್ನು ಕ್ಲಬ್ದ ಸಮಯದಲ್ಲಿ ಭರಿಸಲು ನೀವು ಬದ್ಧರಾಗಿರುತ್ತೀರಾ? ದಯವಿಟ್ಟು ನಿಮ್ಮ ಕೈಯನ್ನು ಕೆಳಗಾಕಿ ಎಲ್ಲರೂ ಜೋಳದ ಚಪ್ಪಾಳೆ ತಟ್ಟಿ ಅವರನ್ನು ಲಯನ್ಸ್ ಕ್ಲಬ್ ಬಂಡವಾಳದ ಸದಸ್ಯರನ್ನು ಘೋಷಿಸಲು ನನಗೆ ತುಂಬ ಸಂತೋಷ ಆಗ್ತದೆ. ನಿಮ್ಮ ಸ್ಪಾನ್ಸರ್ ಶ್ರೀನಿವಾಸ್ ಪೂಜಾರಿ ಅವರು ಸಾಂಕೇತಿಕವಾಗಿ ನಿಮ್ಮ ಹಿಂದೆ ಇದ್ದಾರೆ. ಇನ್ನು ಯಾವಾಗಲೂ ಅವರು ನಿಮ್ಮ ಹಿಂದೆನೇ ಇರ್ತಾರೆ. ಈ ಸಂಸ್ಥೆಯನ್ನು ಬಿಟ್ಟು ಹೋಗೋದಾಗೆ ಅವರೊಂದು ಜವಾಬ್ದಾರಿ ತಗೊಂಡಿದ್ದಾರೆ. ಅದಕ್ಕೆ ಅವರು ನಿಮ್ಮ ಹಿಂದೆ ಇದ್ದಾರೆ. ದಯವಿಟ್ಟು ಮುಂದೆ ಬನ್ನಿ ಶ್ರೀನಿವಾಸ್ ಅವರ ಪಕ್ಕದಲ್ಲಿ ನಿಲ್ಲಿ. ಇನ್ನು ಯಾವಾಗಲೂ ಅವರೊಟ್ಟಿಗೆ ಇರಬೇಕು. ಮತ್ತೆ ನಿಮ್ಮ ಹಾಗೆ ಅವರನ್ನು ಒಳ್ಳೆಯ ಲಯನ್ಸ್ ಸದಸ್ಯರಿಗೆ ಮಾಡೋದಾದರೆ ನಿಮ್ಮ ಬಲಗೆ ಎತ್ತಿ ನಿಮ್ಮ ಸಮ್ಮತಿ ಸೂಚಿಸಿ. ಥ್ಯಾಂಕ್ ಯು ಶ್ರೀನಿವಾಸ್. ದಯವಿಟ್ಟು ಅವರನ್ನು ಹಿರಿಯ ಗರಿಗೆಯನ್ನು ಮುಕ್ತ ಕನ್ನಡ ಸಾಗಿಸಿ ಮತ್ತೊಮ್ಮೆ ಒಂದೊಂದಿಗೆ ಇದೀಗ ಮುಂದಕ್ಕೆ ಅಪ್ರಿಸಿಯೇಷನ್ ಲೆಟರ್ ಆ್ಯಂಡ್ ಫೆಲಿಸಿಟೇಷನ್ ಟು ಜಿಜಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಲಯನ್ ದಾಮೋದರ್ ಬಿ. ಸಾರಿ ವಾಟರ್ ಇಲ್ಲಿ ನೋಡಿ. ಓಕೆ ರೆಡಿ. ಡನ್. ಥ್ಯಾಂಕ್ ಯು. 17 ಡಿ ಲಯನ್ಸ್ ಕ್ಲಬ್ ಬಂಟ್ವಾಳ ಪ್ರಾಂತ್ಯ 6 ವಲಯ 1 ಲಿಯೋ ಕ್ಲಬ್ ಬಂಟ್ವಾಳ ಗೋಲ್ಡ್ ಜಿಲ್ಲಾ ಲಯನ್ ಗವರ್ನರ್ ಅವರ ಅಭಿನಂದನಾ ಠರಾವು. ಲಯನ್ಸ್ ಕ್ಲಬ್ ಬಂಟ್ವಾಳದ ಸದಸ್ಯರು 317 ಡಿ ಜಿಲ್ಲೆಯ ಮಾನ್ಯ ಜಿಲ್ಲಾ ಗವರ್ನರ್ ಲಯನ್ ಕುಡ್ಪಿ ಅರವಿಂದ ಶೆಣೈ PMJF
ಇವರ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ಅವರು 2025-26 ಸಾಲಿನ ಜಿಲ್ಲಾ ಗವರ್ನರ್ ಆಗಿರುವ ಸಂದರ್ಭದಲ್ಲಿ ತಮ್ಮ ಸ್ವಂತ ಬದುಕಿನ ಅನೇಕ ಸೌಕರ್ಯಗಳನ್ನು ತ್ಯಾಗ ಮಾಡಿ ಜಿಲ್ಲೆಗೆ ಯೋಗ್ಯವಾದ ಮಾರ್ಗದರ್ಶಕ ನಾಯಕತ್ವವನ್ನು ವಹಿಸಿ ಅಂತಾರಾಷ್ಟ್ರೀಯ ಲಯನ್ಸ್ ನೀತಿ ಸಂಹಿತೆ ಮತ್ತು ಆದರ್ಶಗಳ ತಳಹದಿಯಲ್ಲಿ 317Dಯ ಜಿಲ್ಲಾ ಲಯನ್ಸ್ ಕ್ಲಬ್ಗಳನ್ನು ಮುನ್ನಡೆಸುವ ಶ್ರೇಣಿಯಲ್ಲಿ ನಮ್ಮ ಪಾಲಿನ ಹೊಣೆ ಅರಿತು ಸಹಕಾರವನ್ನು ಮುಂದುವರಿಸುವುದಾಗಿ ದೃಢಪಡಿಸುತ್ತೇವೆ ಹಾಗೂ ಜಿಲ್ಲಾ ಗವರ್ನರ್ ಜಯಶಾಲಿಗಳಾಗಿ ಜಿಲ್ಲೆಯು ಅಂತಾರಾಷ್ಟ್ರೀಯ ಲಯನ್ಸ್ ಒಕ್ಕೂಟದಲ್ಲಿ ಉಜ್ವಲ ಸ್ಥಾನಕ್ಕೆ ಏರಲೆಂದು ಹಾರೈಸುತ್ತೇವೆ. ಲಯನ್ ರೋಹಿತ್ ಸ್ವಯಂ ಎಂಜೆಎಫ್ ಅಧ್ಯಕ್ಷರು, ಲಯನ್ ಡಾಕ್ಟರ್ ದಿವ್ಯಾ ವಿ ಶೆಟ್ಟಿ ಎಂಜೆಎಫ್ ಕಾರ್ಯದರ್ಶಿಯವರು, ಲಯನ್ ರಾಮಕೃಷ್ಣರಾವ್ ಬಿ ಕೋಶಾಧಿಕಾರಿಯವರು. ದಿನಾಂಕ 6/1/2026, ಸ್ಥಳ BC ರೋಡ್. Look here. All smile. Thank you. ಗಳಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಒಬ್ಬ ಅಪ್ರತಿಮ ನಾಯಕ. ಅದರೊಂದಿಗೆ ಬಿಲ್ಲವ ಸಮಾಜದ ಅಧ್ಯಕ್ಷನಾಗಿ, ಮಾಜಿ ಉಪಾಧ್ಯಕ್ಷನಾಗಿ, ಪ್ರಧಾನ ಕಾರ್ಯದರ್ಶಿ ನಿರ್ವಹಿಸುತ್ತಿರುವ ಶ್ರೀನಿವಾಸ ಪೂಜಾರಿಯವರು. ಅದರೊಂದಿಗೆ ತಾವೇನು ಆಟದಲ್ಲಿ ಕಡಿಮೆ ಇಲ್ಲ ಅಂತೇಳಿ ಸೆಟಲ್ ಬ್ಯಾಡ್ಮಿಂಟನ್ ಅಲ್ಲಿ ಕೂಡ ತನ್ನ ವೈಭವವನ್ನು ತೋರಿಸಿದಂಥ ಶ್ರೀನಿವಾಸ ಪೂಜಾರಿ ಅವರಿಗೆ ಅವರನ್ನು ಚಿತ್ರ ಎಡಪಡ್ತಾ ಇರುವ 3 ಕಾರ್ಯಕ್ರಮಗಳಲ್ಲಿ ಚಿತ್ರ ಎಡಪಡ್ತಾ ಇರಲಿ ವೇದಿಕೆ. ನಮಸ್ತೆ. ಕಾರ್ಯಕ್ರಮದ ಅಧ್ಯಕ್ಷರೇ, ಲಯನ್ಸ್ ಜಿಲ್ಲಾ ಕ್ಲಬ್ನ ವತಿಯಿಂದ ಪೀಸ್ ಪೋಸ್ಟರ್ ಕಾಂಪಿಟೇಷನ್ ಲಯನ್ ಶಿವಾನಂದ ಬಾಳಿಗ ಇವರ ಮುಂದಾಳತ್ವದಲ್ಲಿ ಆಯೋಜಿಸಲಾಗಿತ್ತು. ಇದರಲ್ಲಿ SVS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಂಟ್ವಾಳ ಇದರ ವಿದ್ಯಾರ್ಥಿನಿ ಕುಮಾರಿ ಅಕ್ಷತಾ ಪೈ ಇವರು ಜಿಲ್ಲೆಯಲ್ಲಿ ದ್ವಿತೀಯ ಸ್ಥಾನಗಳನ್ನು ಪಡೆದಿದ್ದಾರೆ. ಅಭಿನಂದನೆಗಳು ಅಕ್ಷತಾ ಪೈ ಅವರಿಗೆ. ಅಕ್ಷತಾ ಪೈ ಅವರು ವೇದಿಕೆ ಮೇಲೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ದಯಮಾಡಿ ಪೋಷಕರು ಕೂಡ ಬರಬೇಕಾಗಿ ಕೇಳಿಕೊಳ್ತೇನೆ. ಹೆಮ್ಮೆಯ ಸದಸ್ಯರಾದ ಲಯನ್ ಶ್ರೀನಿವಾಸ ಪೂಜಾರಿ, ಲಯನ್ ತಪೋಧನ್ ಶೆಟ್ಟಿ, ಲಯನ್ ಕಿರಣ್ ಕುಮಾರ್ ಹಾಗೂ ಲಯನ್ ದೀಕ್ಷಿತ್ ರವರು ಬಹುಮಾನಗಳನ್ನು ಸ್ವೀಕರಿಸಿದ್ದಾರೆ. ಕಳೆದ ವರ್ಷ ಕೂಡ ತಪೋಧನ್ ಶೆಟ್ಟಿ ಆ್ಯಂಡ್ ಟೀಮ್ ಮಲ್ಟಿಪಲ್ ವರೆಗೂ ಹೋಗಿದ್ರು. ಅದೇ ರೀತಿ ಕ್ರಿಕೆಟ್ನಲ್ಲಿಯೂ ಕೂಡ ಮಲ್ಟಿಪಲ್ ಅನ್ನು ಪ್ರತಿನಿಧಿಸಿದ್ದಾರೆ. ಇವರಿಗೆ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ಬಂದು ಒಂದು ಗೌರವವನ್ನು ಲಿಯೋ ಅಟ್ಲಿನ್ ಅವರು
ಶ್ರಿಯಾಂಕ ಆಚಾರ್ಯ. ಲಯನ್ ಕೇಶವಾಚಾರ್ಯರು ಸೋಲೋದಲ್ಲಿ ಫಸ್ಟ್ ಮತ್ತು ಡ್ಯುಯೆಟ್ನಲ್ಲಿ 2ನೇ ಸ್ಥಾನವನ್ನು ಗಳಿಸಿದ್ದಾರೆ. ಇವರಿಗೆ ಧನ್ಯವಾದಗಳು. ಈ ವಿಶೇಷವಾಗಿ ನಾನು ಗಮನಿಸಬೇಕು, ಇದು ಅಪ್ಪ ಮತ್ತು ಮಗಳು ಇವರಿಗೆ ಜೋರಾದ ಚಪ್ಪಾಳೆ ಕೊಡಬೇಕು. ಇದು ಕೂಡ ಅತ್ಯುತ್ತಮ ಸಂಗೀತಗಾರರು ದೇಶದಲ್ಲಿ. ಧನ್ಯವಾದಗಳು ನಿಮಗೆಲ್ಲರಿಗೂ. ವಂದನೆಗಳು. ಇದೀಗ ಶುಭ ನುಡಿಗಾಗಿ ಈ ವರ್ಷದ ಜಿಲ್ಲೆಯ PRO ಆಗಿ ಅತ್ಯಂತ ಯಶಸ್ವಿ ಕೆಲಸವನ್ನು ನಡೆಸ್ತಿರುವಂಥ ವಿಟ್ಲದಲ್ಲಿ ಸಮಾಜಮುಖಿ ಕೆಲಸಗಳಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡು ಲಯನ್ಸ್ಗೆ ಹೆಮ್ಮೆಯ ರೀತಿಯಲ್ಲಿ ಬೆಳೆದಿರುವಂಥ ನಾಯಕರಾದಂಥ ಸುದರ್ಶನ್ ಪಡಿಯಾರ್ ಅವರನ್ನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯ ಈ ಸಂದರ್ಭದಲ್ಲಿ ಗೌರವಿಸಲಿಕ್ಕೆ ನಮ್ಮ ಲಯನ್ಸ್ ಕ್ಲಬ್ ಅತ್ಯಂತ ಹೆಮ್ಮೆ ಪಡ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಹಿರಿಯರು, ಶಿಕ್ಷಕರು, ಮಾರ್ಗದರ್ಶಕರು, JCಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ತರಬೇತುದಾರರಾದಂಥ ರಾಮಚಂದ್ರ ಸರ್ ಅವರು ನಮ್ಮ ಕ್ಲಬ್ ಯಾವಾಗೆಲ್ಲ ಅವರ ಸೇವೆಯನ್ನು ಬಯಸಿದ್ದು ಅವಾಗೆಲ್ಲ ನಮಗೆ ನಿರಂತರವಾಗಿ ಸೇವೆ ನೀಡಿದವರು. ಅಂತ ಹಿರಿಯರನ್ನ ಇವತ್ತು 2 ಸಂಪನ್ಮೂಲ ವ್ಯಕ್ತಿಯಾಗಿ 2 ಕಾರ್ಯಕ್ರಮಗಳನ್ನು ಇವತ್ತು ನಡೆಸಿಕೊಟ್ಟಿದ್ದಾರೆ. ಇಂಥ ಹೆಮ್ಮೆಯ ನಮ್ಮ ಬಂಟ್ವಾಳದ ಹೆಮ್ಮೆ ಅಂತ ಸಹ ಹೇಳಿದರೆ ತಪ್ಪಾಗಿರಲಿಲ್ಲ. ರಾಮಚಂದ್ರನ್ ಸರ್ ಅವರನ್ನು ಸಹ ಈ ವೇದಿಕೆಯಲ್ಲಿ ಸನ್ಮಾನಿಸಲಿಕ್ಕೆ ನಾವು ಅತ್ಯಂತ ಸಂತಸ ಪಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಇನ್ನೊಬ್ಬರು ಬಹುಶಃ ನಮ್ಮಿಂದ ಒಂದು ಸಣ್ಣ ನಮ್ಮ ಕ್ಲಬ್ಬಿನ ಸದಸ್ಯರು PJ ರಾಡ್ರಿಗಸ್, ಬಹುಶಃ ನೀವು ನಮ್ಮ ಕ್ಲಬ್ಬಿನ ಅತ್ಯಂತ ಹಿರಿಯ ಸದಸ್ಯರಲ್ಲಿ ಒಬ್ಬರಾಗಿ ಯೂಟ್ಯೂಬಿನಲ್ಲಿ ತನ್ನದೇ ಚಾನಲ್ ಅನ್ನು ನಡೆಸ್ತಿರುವಂಥವರು. ಈಗಲೂ ನೀವು ಅವರನ್ನು ನೋಡ್ಬೋದು. ಆ ಕೈಯಲ್ಲಿ ಬೆಳಿಗ್ಗೆಯಿಂದ ಶೂಟಿಂಗ್ ಮಾಡ್ತಾ ಇದ್ದಾರೆ. ನಾವು ಮಾಡ್ತಾ ಇರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಅವರ ಈ ಸೇವೆಯನ್ನು ಮತ್ತು ಸಮಾಜಮುಖಿ ಸೇವೆಯನ್ನು ಸಹ ಗುರುತಿಸಿ ಅವರಿಗೂ ಸಹ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಈ ವರ್ಷ ಸಿಕ್ಕಿದೆ. ಅದು ನಮ್ಮ ಕ್ಲಬ್ಬಿಗೆ ಹೆಮ್ಮೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅವರಿಗೂ ಸಹ ನಾವು ನಮ್ಮ ಕ್ಲಬ್ಬಿನಲ್ಲಿ ಸನ್ಮಾನ ಮಾಡಿದ್ದು, ಈ ವೇದಿಕೆಯಲ್ಲಿ ಸಹ ಮಾಡಬೇಕಿತ್ತು. ಮುಂದಿನ ದಿನಗಳಲ್ಲಿ ನಮ್ಮಿಂದ ತಪ್ಪಾಗಿದೆ ಅಂತ ಸರ್ ಹೇಳಿ ಕ್ಲಬ್ಬಿನ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ PJ ರಾಡ್ರಿಗಸ್ ಅವರಿಗೆ ನಮ್ಮ ಕ್ಲಬ್ಬಿನ ನೀವು ಹೆಮ್ಮೆ ಅಂತೇಳಿ ಸಹ ನಾನು ಈ ಸಂದರ್ಭದಲ್ಲಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಅಧ್ಯಕ್ಷರು, ಈ ವರ್ಷದ ಅತ್ಯಂತ ಯಶಸ್ವಿ ಅಧ್ಯಕ್ಷರು ರೋಹಿತಾಶ್ ಅವರು ಕಡಿಮೆ ಮಾತಿನ ಮೂಲಕ ನಮ್ಮ ಕ್ಲಬ್ಬನ್ನು ಅತ್ಯುತ್ತಮವಾಗಿ ಮುನ್ನಡೆಸಿದ್ದಾರೆ. ಯಾವುದೇ ಕ್ಷೇತ್ರದಲ್ಲಿ ಯಾವುದೆಲ್ಲ ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರನ್ನು ಒಟ್ಟುಗೂಡಿಸಿಕೊಂಡು ಒಂದು ಉತ್ತಮ ನಾಯಕನಾಗಿ ಈ ಕ್ಲಬ್ಬನ್ನು ಮುನ್ನಡೆಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಕ್ಲಬ್ಬಿನ ಪರವಾಗಿ ಮತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತು ನಮ್ಮ ಜಿಲ್ಲಾ ರಾಜ್ಯಪಾಲರು ನಮ್ಮ ಜಿಲ್ಲೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ನಮ್ಮ ವಿವಿಧ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸುಮಾರು 9:30ಗೆ ಪ್ರಾರಂಭವಾದ ಸೇವಾ ಕಾರ್ಯಕ್ರಮ ಸಂಜೆ 6:30ಗೆ ಮುಗಿದಿದೆ. ಅದರಲ್ಲಿ ಕೇವಲ 1 ಗಂಟೆಯ ಗ್ಯಾಪಿನಲ್ಲಿ ಮಾತ್ರ ಅವರಿಗೆ ವಿಶ್ರಾಂತಿಯ ಅವಕಾಶ ಇತ್ತು. ಈ ರೀತಿ ನಿರಂತರವಾಗಿ ಬೆಳಗ್ಗೆಯಿಂದ ಸಂಜೆವರೆಗಿನ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ಅತ್ಯಂತ ಯಶಸ್ವಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅನ್ನು ನಡೆಸಿಕೊಟ್ಟಂತ ಅರವಿಂದ್ ಶೆಣೆ ಅವರಿಗೆ, ನಮ್ಮ ಕ್ಲಬ್ಬಿನ ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡಿದ, ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರನ್ನು ಪ್ರೋತ್ಸಾಹಿಸಿದ ನಿಮ್ಮ ಮಾತಿಗೆ ಮತ್ತು ನಿಮ್ಮ ಸೇವೆಗೆ ನಾವು ಲಯನ್ಸ್ ಕ್ಲಬ್ ಬಂಟ್ವಾಳದ ಪರವಾಗಿ ನಿಮ್ಮನ್ನು ಅತ್ಯಂತ, ಹಾಗೆ ಅವರಿಗಿಂತಲೂ ಮಮತಾ ಶೆಣೆ ಅವರನ್ನು ನಾನು ಅಭಿನಂದಿಸಬೇಕು. ಯಾಕಂದರೆ ಅವರು ಮಾತಾಡೋದು ತುಂಬ ಕಡಿಮೆ, ಆದರೆ ಅವರ ಯಶಸ್ವಿನ ಹಿಂದೆ ಇರುವಂಥ ಒಂದು ಅಪರೂಪದ ಮಹಿಳೆ ಅಂತ ಹೇಳಿದರೆ ಮಮತಾ ಶೆಣೆ ಅವರಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾರ ಹತ್ರ ಸಹ ಅವರು ಒಂದು ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದೇ ಯಾರು ಕೇಳಿರ್ಲಿಕ್ಕಿಲ್ಲ. ಬಹುಶಃ ಅರವಿಂದ್ ಅಂತೂ ಕೇಳಿರ್ಲಿಕ್ಕಿಲ್ಲ.
ಆದರೆ ಹೊರಗಿನವರಂತರೂ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನಯ ವಿನಯ ಸೌಮ್ಯ ಸ್ವಭಾವದ ಮಮತಾ ಶೆಣೈ ಅವರನ್ನ ಈ ನಮ್ಮ ಜಿಲ್ಲೆಯ ಪ್ರಥಮ ಮಹಿಳೆ ಅಂತ ನಾನು ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಅನಿಸ್ತದೆ ಮೇಡಮ್. ನಿಮ್ಮ ಆರೋಗ್ಯ ಮತ್ತು ಆ ದೇವರು ನಿಮಗೆ ಇವರ ಯಶಸ್ಸಿನ ಹಿಂದೆ ಇನ್ನೂ ಹೆಚ್ಚು ಶಕ್ತಿ ನಿಮಗೆ ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಹಾಗೆ ಮಧ್ಯಾಹ್ನ ಒಂದು ನಮ್ಮಲ್ಲಿ ಹೇಳುವಾಗ ಒಂದು ಮಿಸ್ ಆಗಿದೆ. ಮಧ್ಯಾಹ್ನ ನಮ್ಮ ಗವರ್ನರ್ ನಮ್ಮ ವಿಶೇಷ ಅಗತ್ಯ ಮಕ್ಕಳ ನಿರ್ಮಲ ಹೃದಯ ಮಕ್ಕಳ ಒಂದು ಸಣ್ಣ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಹಭೋಜನದ ವ್ಯವಸ್ಥೆಯಲ್ಲಿ ಸಹ ನಮ್ಮ ಗವರ್ನರ್ ಭಾಗವಹಿಸಿದ್ದರು. ಅತ್ಯಂತ ಈ ಕ್ಲಬ್ಬಿನ ಮೂಲಕ ಕಳೆದ ಒಂದು 12-13 ವರ್ಷಗಳಿಂದ ನಾವು ವಿಶೇಷ ಅಗತ್ಯವಿರುವ ಮಕ್ಕಳಿಗೆ ನಿರಂತರವಾಗಿ ಫಿಸಿಯೋಥೆರಪಿ ಸೆಂಟರನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಸಭಾಂಗಣದಿಂದ ಏನು ನಮಗೆ ಆದಾಯ ಬರ್ತದೆ ಇದು ನಾವು ಕಳೆದ ವರ್ಷ ಪ್ರಾರಂಭಿಸಿ ಇದು ಮತ್ತೆ ಕೆಳಗಿನ ಸಭಾಂಗಣದಿಂದ ಏನು ಆದಾಯ ಬರ್ತದೆ ತಿಂಗಳಿಗೆ ನಮಗೆ ಒಂದು 40-50 ಸಾವಿರ ರೂಪಾಯಿ ಫಿಕ್ಸ್ಡ್ ಖರ್ಚಿದೆ. ಆ ನಂತರ ಏನೆಲ್ಲ ಬರ್ತದೆ ಅದನ್ನ ಈ ವ್ಯವಸ್ಥೆಗೆ ನಾವು ಉಪಯೋಗಿಸ್ತಾ ಬಂದಿದ್ದೇವೆ. ಕಳೆದ ವರ್ಷ ನಾವು ಈ ಹಾಲನ್ನು ಮಾಡುವಾಗ ಸುಮಾರು 15 ಲಕ್ಷ ರೂಪಾಯಿ ನಮ್ಮ ಸದಸ್ಯರಿಗೆ ನಾವು ಸಾಲದಲ್ಲಿತ್ತು. ಆ ಎಲ್ಲ ಸಾಲವನ್ನು ತೀರಿಸಿ ಇವತ್ತು ಏನೆಲ್ಲ ಸಂಪನ್ಮೂಲ ಬರ್ತದೆ ಅದನ್ನು ಇವತ್ತು ಈ ವೇದಿಕೆಯಲ್ಲಿ ಆದಂಥ ಸೇವಾ ಕಾರ್ಯಕ್ರಮಗಳಿಗೆ ಸಹ ಈ ಹಾಲಿನಿಂದ ಬರುವಂಥ ಆದಾಯದ 20% ನಾವು ಅದಕ್ಕೆ ಅಧ್ಯಕ್ಷರಿಗೆ ನೀಡ್ತಾ ಇದ್ದೇವೆ. ಅದು ಸೇವಾ ಟ್ರಸ್ಟಿನ ಮೂಲಕ ನಾವು ನಡೆಸ್ತಿರುವಂಥ ಕಾರ್ಯಕ್ರಮ. ಹಾಗಾಗಿ ಇವತ್ತು ಈ ವೇದಿಕೆಯಲ್ಲಿ ಹಲವಾರು ಸೇವಾ ಕಾರ್ಯಕ್ರಮಗಳಾಗಬೇಕಿದ್ರೆ ಈ ಹಾಲಿನ ಮೂಲಕ ಏನು ಸಂಪನ್ಮೂಲ ಬರ್ತಾ ಇದೆ ಅದು ಮತ್ತೆ ಸೇವೆಗಾಗಿ ವಿನಿಯೋಗ ಆಗ್ತಾ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಈ ಎಲ್ಲ ಕಾರ್ಯಕ್ರಮ ನಾವು ಈಗ 2ನೇ 3ನೇ ಜನರೇಷನ್. ಆದರೆ ಈ ಸಂಸ್ಥೆಯನ್ನು ಹುಟ್ಟುಹಾಕಿದವರು ಎದುರಿನ ಸೀಟ್ನಲ್ಲಿರುವಂಥ ಡಾಕ್ಟರ್ ವಸಂತ ಬಾಳಿಗರು, ಅವರ ಹಿಂದೆ ಶ್ಯಾಮ್ ಭಟ್ರು ಇದ್ದಾರೆ, ಮತ್ತೆ ಅಲ್ಲಿ ಫೋಟೋದಲ್ಲಿ ಇರುವಂಥ ನಮ್ಮ ಚಾರ್ಟರ್ ಸದಸ್ಯರು ಡಾಕ್ಟರ್ ಕರುಣಾಕರ್ ಅವರು ನಮ್ಮ ಲೋಕನಾಥ್ ಶೆಟ್ಟರು ಅವರ ಶ್ರದ್ಧಾಂಜಲಿಯನ್ನು ಒಂದು ಮಾತು ಮಿಸ್ ಆಗಿದೆ. ಅವರು ಮಾಜಿ ಅಧ್ಯಕ್ಷರು. ಅದಕ್ಕಿಂತಲೂ ಹೆಚ್ಚಾಗಿ ನಾವು ಸಿಲ್ವರ್ ಜಿಲ್ಲೆಯ ಕಟ್ಟಡವನ್ನು ಕಟ್ಟುವಾಗ ಹಲವಾರು ನಾನು ಇರಲಿಲ್ಲ ಅದು ನಾನು ಕೇಳಿದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಹಲವಾರು ಈಗ ಕಡಪದವರು ಇಲ್ಲಿದ್ದಾರೆ, ಅವರು ಸಹ ಇಂಥದೇ ಪರಿಸ್ಥಿತಿಯಿಂದ ನಾವು ಇದು ಈಗ ನೋಡುವಾಗ ತುಂಬಾ ಚೆನ್ನಾಗಿ ಕಾಣ್ತದೆ. ಆದರೂ ನೀವೆಷ್ಟು ಕಷ್ಟಪಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿ ನಮ್ಮ ಅಧ್ಯಕ್ಷರು ಮತ್ತು ಅವತ್ತಿನ ಸದಸ್ಯರು ಕಷ್ಟಪಟ್ಟಿದ್ದಾರೆ. ಇದನ್ನು ಕೆಳಗಿನ ಕಟ್ಟಡ ಕಟ್ಟಲಿಕ್ಕೆ, ಮೇಲಿನ ಕಟ್ಟಡಕ್ಕೆ ನಮ್ಗೆ ಅಷ್ಟು ಕಷ್ಟ ಆಗಲಿಲ್ಲ. ಆದರೆ ಅವತ್ತು ಕಷ್ಟದಲ್ಲಿದ್ದಾಗ ಆ ಕೆಳಗಿನ ಕಟ್ಟಡದಲ್ಲಿರುವಂಥ ಎಲ್ಲ ಮರದ ವ್ಯವಸ್ಥೆಯನ್ನು ಕೊಟ್ಟವರು ನಮ್ಮ ಹಿರಿಯರಾದಂಥ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ ಕರುಣಾಕರ್ ಶೆಟ್ಟಿ ಅವರ ಸ್ವಂತ ಅವರ ಮನೆಯಲ್ಲಿದ್ದಂಥ ವಸ್ತುವನ್ನು ಒಂದು ಮೌಲ್ಯಕ್ಕೆ ಇಷ್ಟು ಕೊಡಿ ಅಂತೇಳಿ ಒಂದು ಸಣ್ಣ ಮೌಲ್ಯಕ್ಕೆ ಕೊಟ್ಟದ್ದು. ಆ ಮೌಲ್ಯವನ್ನು ಅವರಿಗೆ ವಾಪಸ್ ಕೊಡಬೇಕಿತ್ತು. ಆದರೆ ಪರಿಸ್ಥಿತಿ ಹೇಗೆ ಅಂತ ಹೇಳಿದರೆ 10-12 ವರ್ಷಗಳಲ್ಲಿ ನಾವು ಮತ್ತೆ ಅದನ್ನು ಮಾಡಿಟ್ಟು ಆಮೇಲೆ ಇನ್ನೊಂದು ಸೇವಾ ಕಾರ್ಯಕ್ರಮ ಮಾಡಿದ್ದು ಇದ್ದದೆ. ಆಮೇಲೆ ನೀವು ಆ ಕಡೆ ನೋಡಿದರೆ ಪಾರ್ಕ್ ಕಾಣ್ಬೋದು, ಅದನ್ನೆಲ್ಲ ನಿರಂತರವಾಗಿ ಎದುರುಗಡೆ ಇರುವಂಥ ಅವೆನ್ಯೂ 2 ಸೈಡಿನ ಮರಗಳು ಇದೆಲ್ಲ ನಮ್ಮ ವಸಂತ ಬಾಳಿಗರ ನೇತೃತ್ವದಲ್ಲಿ ಟ್ರಸ್ಟಿನ ಮೂಲಕ ಮಾಡಿದಂಥ ಕೆಲಸ. ಅಲ್ಲಿ ಆದಾಯ ಬಂದದನ್ನು ಅವರಿಗೆ ಕೊಡಬೇಕಿತ್ತು, ಅವರದ್ದು ಸಾಲ ಇತ್ತು. ಆದರೆ ಅವರು ಆಗ್ಲಿ ತೊಂದರೆ ಇಲ್ಲ ನೀವು ಮಾಡಿ ಅಂತ ಹೇಳಿದ್ದು. ಕೊನೆಗೆ ಅವ್ರಿಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ಇನ್ನು ಮೇಲಿನ ಕಟ್ಟಡ ಕಟ್ಟುವಾಗ ಅವ್ರು ಹೇಳಿದ್ರು ನನಗೆ ಅದು ಇನ್ನು ಕೊಡುವುದು ನೀವು ಬೇಡ, ಅದನ್ನು ನನ್ನ ಹೆಸರಿನಲ್ಲಿ ಮೇಲಿನ ಕಟ್ಟಡಕ್ಕೆ ನೀವು ಉಪಯೋಗಿಸಿಕೊಳ್ಳಿ ಅಂತ. ಇಂಥ ಸದಸ್ಯರು ನಮ್ಮ ಕ್ಲಬ್ಬಿನಲ್ಲಿ ಸ್ಥಾಪಕ ಸದಸ್ಯರಾಗಿದ್ದರಿಂದಾಗಿ ಇವತ್ತು ನಾವು ಈ ವ್ಯವಸ್ಥೆಯಲ್ಲಿ ಇದ್ದೇವೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಯಾವಾಗಲೂ ನಮಗೆ ಸ್ಮರಣೀಯರು ನಮ್ಮ ಸ್ಥಾಪಕ ಅಧ್ಯಕ್ಷರಾದಂಥ ವಸಂತ ಬಾಳಿಗರು, ಶ್ಯಾಮ್ ಭಟ್ರು, ಮತ್ತೆ ಸತೀಶ್ ಕೊಡುವರು, ಹಾಗೆ ಡಾಕ್ಟರ್ ಕರುಣಾಕರ್ ಶೆಟ್ಟರು. ಸುಮಾರು ನೀವು ನೋಡಿ 52 ವರ್ಷಗಳಿಂದ ಸದಸ್ಯತನವನ್ನು ಇಟ್ಕೊಂಡಿದ್ರು. ಅವ್ರಿಗೀಗ 96 ವರ್ಷ. ಅವರೊಂದಿಗೆ ಸೇರಿದ ಎಷ್ಟೋ ಸದಸ್ಯರು ಬಿಟ್ಟು ಹೋಗಿದ್ದಾರೆ. ಆದರೆ ಈ 3 ಜನ 52 ವರ್ಷಗಳಿಂದ ನಿರಂತರವಾಗಿ ಡ್ಯೂಸ್ ಕಟ್ಟಿದ್ದಾರೆ, ಯಾವುದೇ ಕನ್ಸೆಷನ್ ಇಲ್ಲದೆ. ಎಷ್ಟೋ ಜನ ಸದಸ್ಯರು ಹೇಳ್ತಾರೆ ನಾನು ಕೈ ವರ್ಷ ಕೊಡ್ತೇನೆ, ಈ ವರ್ಷದ ಯಾಕೆ ಕೊಡೋಣ ಅಂತೇಳಿ. ಆದರೆ 52 ವರ್ಷಗಳಿಂದ ಈ ಕ್ಲಬ್ಬಿಗೆ ಬೇಕಾದ ಸಂಪನ್ಮೂಲ ಅವರ ಡ್ಯೂಸ್ ಅನ್ನ ಕಟ್ಟಿದ್ದರಿಂದಾಗಿ ಇವತ್ತು ನಾವು ಈ ಕಟ್ಟಡದಲ್ಲಿ ಇದ್ದೇವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಮ್ಮ
ಸ್ಥಾಪಕ ಸದಸ್ಯರಿಗೆ, ವಿಶೇಷವಾಗಿ ಡಾಕ್ಟರ್ ಕರುಣಾಕರ್ ಶೆಟ್ಟರ್ಗೆ ನಾವು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಮತ್ತು ಲಯನ್ಸ್ ಟ್ರಸ್ಟಿನ ಪರವಾಗಿ ನಮ್ಮ ಗೌರವದ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಇವತ್ತು ಲಯನ್ಸ್ ಕ್ಲಬ್ ಕಡಬದವರಲ್ಲಿ ಬಂದಿದ್ದಾರೆ. ಒಂದು ಗ್ರಾಮೀಣ ಭಾಗದ ಒಂದು ಸಣ್ಣ ಕ್ಲಬ್, ಅವರು ವಿಶೇಷ ಪ್ರಯತ್ನದಿಂದ ಅವರ ಊರಿನಲ್ಲಿ ಒಂದು ಲಯನ್ಸ್ ಸಂಸ್ಥೆಗೆ ಒಂದು ಸೇವಾ ಕಟ್ಟಡವನ್ನು ಕಟ್ತಾ ಇದ್ದಾರೆ. ನಮ್ಮ ಎಲ್ಲರ ಸಹಕಾರವನ್ನು ಯಾಚಿಸಿದ್ದಾರೆ. ಅದಕ್ಕೆ ಅವರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ. ಒಂದು ಗ್ರಾಮೀಣ ಭಾಗದ ಕ್ಲಬ್ಬಿಗೆ ನಿಮ್ಮಿಂದ ಸಾಧ್ಯವಾದ ಅವರ ಹತ್ರ 250ರಿಂದ ಹಿಡಿದು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನೀವು ಡೊನೇಷನ್ ಕೊಡ್ಬೋದು. ನಮ್ಮೆಲ್ಲರ ಏನು ಇಷ್ಟು ಅಷ್ಟು ಅಂತಲ್ಲ, ನಮ್ಮಿಂದ ಎಷ್ಟು ಸಾಧ್ಯವೋ ಒಂದು ಗ್ರಾಮೀಣ ಸಂಸ್ಥೆಗೆ ಸಹಾಯ ಮಾಡುವಂಥ ಮನಸ್ಸು ನಮ್ಮೆಲ್ಲರದ್ದು ಆಗಲಿ ಅಂತೇಳಿ ನಿಮ್ಮಲ್ಲಿ ಕೇಳಿಕೊಳ್ತೀನಿ. ಆ ಸಂಸ್ಥೆಯ ಪರವಾಗಿ ಅವರಿಗೆ ನಾವು ಸಮಯ ಕೊಡಬೇಕಿತ್ತು. ಮತ್ತೆ ಅವರು ಬಂದರೆ ಇನ್ನೂ ಸ್ವಲ್ಪ ಸಮಯ ಆಗ್ತದೆ ಅಂತ ಹೇಳುವ ರೀತಿಯಲ್ಲಿ ನಾನು ಅವರ ಪರವಾಗಿ ನಿಮ್ಮೆಲ್ಲರಲ್ಲಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಅವರಿಗೆ ಒಂದು ನಿಮ್ಮ ಸಹಕಾರವನ್ನು ನೀಡಿ. ಹಾಗೆ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರ ಹತ್ರ ನನ್ನ ಕೋರಿಕೆ, ದಯವಿಟ್ಟು ನಮ್ಮಂಥದ್ದೇ ಒಂದು ಗ್ರಾಮೀಣ ಭಾಗದ ಸಂಸ್ಥೆ ಅವರು ಮನಸ್ಸು ಮಾಡಿ ತಮ್ಮ ಕಟ್ಟಡ ಕಟ್ತಾ ಇದ್ದಾರೆ. ನಮ್ಮಿಂದ ಆಗುವ ಸೇವೆ ಮುಂದಕ್ಕೆ ಶಿವರುಡಿಗಾಗಿ ನಮ್ಮೊಂದಿಗಿದ್ದಾರೆ PDG ಆದಂಥ KC ಪ್ರಭು. To speak a few words about the Lions Club of Bantwal. Of course, as I remember, the relation between Lions Club of Bantwal and Lions Club of Kankalad Padil for a long time. Because earlier, when Dr. Jayaprakash Bhandari was there, we used to come to this club almost for every meeting, and in the Sharada High School and many other places the meetings were going on, and we have seen how the club has come up. They have done wonderful things. Their charter president, Lion Vasant Badiga, Dr. Lion Vasant Badiga, who has been the member of this great club for last 52 years, like that Shambat and Satish Kudwa and Dr. Karunakar Shetty, who has recently passed away, have served this club, and the contribution made by these people, these chartered members, are really worth mentioning. And today we are seeing this building of 2 floors and a garden, park, and the what do you call this? Pardon? Yes, really wonderful, and I compliment and congratulate all the members of Lions Club of Bantwal, and year by year, see, they have scaled the newer heights, and like Vasant Kumar Shetty of this club has led the district in a most benefited manner, and he has been the PMCC also, and many leaders are coming up, many leaders are serving this district. I am very happy to see the achievements of this.
ಮುಂದಕ್ಕೆ ಶುಭನುಡಿಗಾಗಿ ಫಸ್ಟ್ ವಿಡಿಜಿ ಭಾರಿ ಖುಷಿ ಆಗ್ತದೆ ಇಲ್ಲಿ, ಯಾಕಂದರೆ ಬಂಟ್ವಾಲ್ ಕ್ಲಬ್ ವಿಷಯದಲ್ಲಿ ನಾನಲ್ಲಿ ಕೂತುವಾಗ ನನ್ನ ಮತ್ತು ಗವರ್ನರ್ ಯಾವಾಗಲೂ ಒಂದು ಟೆಲಿಪತಿ ಅಂತ ಹೇಳ್ಬೋದು. ಯಾಕಂದರೆ ನಾನು ಏನೇನು ಹೇಳಬೇಕಂತ ಯೋಚನೆ ಮಾಡುವಾಗ ಅದು ಎಕ್ಸಾಕ್ಟ್ಲಿ ಟು ದ ಪಾಯಿಂಟ್ ಅವ್ರು ಹೇಳಿದ್ದಾರೆ. ಸೊ ಮೊದಲಾಗಿ ನಾನು ಈ ಸಂದರ್ಭದಲ್ಲಿ ವಾಟ್ ಎವರ್ ಈಸ್ ಸೆಡ್ ಅದನ್ನ ನಾನು ಫಸ್ಟ್ ಫುಲ್ಲಿ ಎಂಡೋರ್ಸ್ ಮಾಡ್ತಾ ಇದ್ದೇನೆ. ಯಾಕಂದರೆ ತಿರುಗದೆ ಹೇಳೋದು ಅದರೊಂದು ಬ್ರೀಫಲ್ಲಿ ಹೇಳ್ಬೋದು. ಯಾಕಂದರೆ ವಸಂತನ ವಿಷಯದಲ್ಲಿ 4 times ಪ್ರೆಸಿಡೆಂಟ್, ಯಾಕಂದರೆ ದಿಸ್ ಈಸ್ ದ ಹಿಸ್ಟ್ರಿ ಹೇಳ್ಬೋದು. ನಮ್ಮ ಡಿಸ್ಟ್ರಿಕ್ಟ್ ಆಗಲಿ ಮಲ್ಟಿಪಲ್ ಆಗಲಿ ಇಂಡಿಯಾದಲ್ಲಿ ಸಹ ಇಂಥ ಎಕ್ಸಾಂಪಲ್ ಆಗಿರಲಿಕ್ಕಿಲ್ಲ ಅಂತ ನಾನು ಇದು ಮಾಡ್ತಿದ್ದೇನೆ. ಹಾಗೆ ಇನ್ನೊಂದು ಪರ್ಮನೆಂಟ್ ಪ್ರಾಜೆಕ್ಟ್ ವಿಷಯದಲ್ಲಿ ಸಹ ಎಲ್ಲ ಹೇಳಿದ್ದಾರೆ. ದಟ್ಸ್ ರಿಯಲಿ ಗ್ರೇಟ್. ಎರಡು ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಾವು ಇಂಟರ್ನ್ಯಾಷನಲ್ ಹೋಗುವಾಗ ನಮ್ಗೆ ಕೇಳ್ತಾ ಇದ್ದರೆ LCF ಮತ್ತು ಮೆಂಬರ್ಶಿಪ್. LCF ಸುಧಾಕರ್ ಆಚಾರ್ಯದ ಎಕ್ಸಾಂಪಲ್. ಯಾಕಂದರೆ ಲಯನ್ಸ್ ಕ್ಲಬ್ ಬಂಟ್ವಾಲ್ ನಮ್ಮ ಡಿಸ್ಟ್ರಿಕ್ಟಲ್ಲಿ ನಾನು ಹೆಮ್ಮೆ ಹೇಳ್ಬೋದು, ಇದು ಪ್ರತಿಷ್ಠವಾಗಿ ಕ್ಲಬ್ ಆಗಿದೆ. ಇನ್ನೊಂದು ಹೆಮ್ಮೆ ಅಂದರೆ ನಮ್ಮದೇ ಕ್ಲಬ್, ಯಾಕಂದರೆ ನಮ್ಮದು ಗವರ್ನರ್ದು ಹೋಮ್ ಕ್ಲಬ್ಬು ಎಕ್ಸ್ಟೆಂಡ್ ಮಾಡಿದ ಕ್ಲಬ್ಬು ಲಯನ್ಸ್ ಕ್ಲಬ್ ಬಂಟ್ವಾಲ್. ಇನ್ನೊಂದು ವಿಶೇಷದಲ್ಲಿ ಬಂಟ್ವಾಲ್ ವಿಷಯದಲ್ಲಿ ಮೆಂಬರ್ಶಿಪ್ ವಿಷಯ, ನಾನೆಲ್ಲ ಕ್ಲಬ್ಬಿಗೆ ಹೋಗುವ ಹೇಳ್ತಾ ಇರ್ತೇನೆ, ನೀವು ಮೆಂಬರ್ಸ್ ಮಾಡ್ತೀರಾ, ಒಳ್ಳೆ ಮೆಂಬರ್ಸ್ ಅಂತ ಹೇಳ್ತಂದ್ರೆ ಎಷ್ಟು ಗೋಟಬೇಕು, ಬಟ್ ಪ್ಲೀಸ್ ಸಿ ದಟ್ ನೀವು ರಿಟೆನ್ಷನ್ ಮಾಡಿ ಅಂತೇಳಿ. ಇದು ಒಂದು ಗ್ರೇಟ್ ಎಕ್ಸಾಂಪಲ್ ಬಂಟ್ವಾಲ್. ಯಾಕಂದರೆ 95 to 99% ನನ್ನ ಹೇಳುವಾಗ ನಾನು ಕೂತುವಾಗ ಕೇಳಿದರೆ ಎಷ್ಟು ಮೆಂಬರ್ಸ್ ಇದ್ದಾರೆ, 83 ಮೆಂಬರ್ಸ್ ಇದ್ದಾರೆ. ಏನಾದರೂ ಡ್ರಾಪ್ ಆಗಿದ್ದಕ್ಕೆ ನಾನು ಇದು ಒಂದು ಮೇನ್ ಕ್ವೆಶ್ಚನ್. ಇಲ್ಲ ಸರ್, ಈಗ ಡ್ರಾಪ್ ಆಗಿಲ್ಲ. ಸೊ ಇದೊಂದು ವಿಶೇಷವಲ್ಲ, ಯಾಕಂದರೆ ವೆನ್ಸ್ ಯು ಶುಡ್ ಹ್ಯಾವ್ ರಿಟೇನ್ ದ ಮೆಂಬರ್ಶಿಪ್. ಸೊ ಅದೊಂದು ಐ ಕ್ಯಾನ್ ಸೇ ಇಟ್ ಇಸ್ ಅ ಮಾಡೆಲ್ ಕ್ಲಬ್ ನಮ್ಮ ಡಿಸ್ಟ್ರಿಕ್ಟಲ್ಲಿ. ಐ ಕ್ಯಾನ್ ಆಲ್ವೇಸ್ ಹೆಮ್ಮೆಯಿಂದ ಹೇಳ್ಬೋದು ಎಲ್ಲರಿಗೆ, ಈ ಬಂಟ್ವಾಲ್ ಒಂದು ಎಕ್ಸಾಂಪಲ್ ಕೊಡ್ಬೋದು ಅಂತ ಹೇಳಿ. ಹಾಗೆ ಈ ವಿಷಯದಲ್ಲಿ ಮತ್ತೆ ಅಫ್ಕೋರ್ಸ್ ಇನ್ನೊಂದು ಕ್ಲಬ್ ಅಂದರೆ, ಯಾಕಂದರೆ ಪೀಸ್ ಪೋಸ್ಟರಲ್ಲಿ ಸಹ ಐ ವುಡ್ ಲೈಕ್ ಟು ಕಾಂಪ್ಲಿಮೆಂಟ್ ಅಕ್ಷರ ಪೈ ಆ್ಯಸ್ ವೆಲ್ ಎಸ್. ನಾನು ಶಟಲ್ ಪ್ಲೇಯರ್, ವಿನ್ ಆಗೋದ್ಬಿಡಿ ಬಟ್ ಪಾರ್ಟಿಸಿಪೇಟ್ ಮಾಡ್ತೀನಿ. ಯಾವಾಗಲೂ ಶ್ರೀನಿವಾಸ್ ಪೂಜಾರಿ ಮತ್ತು ಕಿರಣಿ ಯಾವ ಹೇಳ್ತಾ ಇರ್ತಾರೆ, ಈ ಸಲ ನಿಗಲು ಉಂಟತ್ತ ಬಂದು. ಸೊ ಅವ್ರಿಗೆ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಎಲ್ಲ ವಾಂಟ್ ಆ್ಯಂಡ್ ಯು ಗೆಟ್, that is luck. You want and you wait, that is time. You want and you compromise, that is life. You want, you wait, you don't compromise, still you get, then that is success. ಇಷ್ಟು ಹೇಳ್ತಾ ಐ ವಾಂಟ್ ಸಿ ದಟ್ ಇದೆಲ್ಲ ಮೆಂಬರ್ಸು ಅವರು ಲೈಫಲ್ಲಿ ಆಗಲಿ ಜೀವನದಲ್ಲಿ ಆಗಲಿ ಮೆಂಬರ್ಶಿಪ್ ಯು ಶುಡ್ ಬಿ ಸಕ್ಸಸ್ ಇನ್ ಲೈಫ್. ಸೊ ಥ್ಯಾಂಕ್ ಯು ವೆರಿ ಮಚ್. ಲಾಂಗ್ ಲಿವ್ ಲಯನ್ಸ್. ಲೈಫಲ್ಲೂ ನೋಡಲಿಲ್ಲ. ಯಾಕೆ ಹೇಳ್ತೀನಪ್ಪ ಅಂದರೆ, ನಾವು ನಮ್ಮ ಗವರ್ನರ್ ಅವ್ರನ್ನ ಮದುವೆ ನೋಡೋಕ್ಕಾಗಿರಲಿಲ್ಲ. ಇವತ್ತು ಆ ಮದುವೆಯನ್ನು ನಾವು ಬಂಟ್ವಾಳ ಲಯನ್ಸ್ ಕ್ಲಬ್ ವತಿಯಿಂದ ನೋಡಿದಂಗಾಯಿತು. ಅದಕ್ಕೆ ನಮ್ಮ ಬಂಟ್ವಾಳ ಲಯನ್ಸ್ ಸಂಸ್ಥೆಯವರಿಗೆ ನಮ್ಮ ಜಿಲ್ಲೆಯ ಪರವಾಗಿ, ನನ್ನ ಮಾತೃ ಸಂಸ್ಥೆ ಪರವಾಗಿ, ನನ್ನ ಕ್ಯಾಬಿನೆಟ್ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಬಂಧುಗಳೇ, ಲಯನ್ಸ್ ಕ್ಲಬ್ ಬಂಟ್ವಾಳ ಸಂಸ್ಥೆ ಸುಮಾರು 83 ಜನ ಸದಸ್ಯರು, 27 ಜನ MGF, 16 ಜನ ನಮ್ಮ ಡಿಸ್ಟ್ರಿಕ್ಟ್ ಕ್ಯಾಬಿನೆಟಲ್ಲಿದ್ದಾರೆ. ಆಮೇಲೆ 14 ಜನ 10 ವರ್ಷದಿಂದ 50 ವರ್ಷದವರೆಗೂ ಇಂಟರ್ನ್ಯಾಷನಲಿಂದ ಶವರ್ ಪಿನ್ನನ್ನು ಪಡೆದಿದ್ದಾರೆ. ಇದಕ್ಕಿಂತ ಎಂಥ ಗ್ರೇಟ್ ಇದೆ ಬಂಟ್ವಾಳ ಲಯನ್ಸ್ ಕ್ಲಬ್ಬು, ಎಲ್ಲಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ.
ಬಂಧುಗಳೇ, ಲಯನ್ಸ್ ಕ್ಲಬ್ ಬಂಟ್ವಾಳ ನಮ್ಮ ಜಿಲ್ಲೆಯಲ್ಲಿ ಕಂಟೆಸ್ಟ್ಗಳಲ್ಲಿ ಇದೆ ಏನಿದೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ 6ನೇ ಸ್ಥಾನವನ್ನು ಗಳಿಸ್ಕೊಂಡಿದೆ. ಜೊತೆಗೆ ಬಂಟ್ವಾಳ ಲಯನ್ಸ್ ಕ್ಲಬ್ ಸೇರುವಂಥ ಸದಸ್ಯರು ಪುಣ್ಯವಂತರು ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಇಂಥ ಒಂದು ಎನ್ ಟೈಮ್ ಮೀಟಿಂಗ್ ಸ್ಟಾರ್ಟ್ 6:30 ಅಂದರೆ 6:30, 7 ಗಂಟೆಗೆ ಪ್ರೋಗ್ರಾಮ್ ಶುರು ಅಂದರೆ ನಾನು ನನ್ನ ಸರ್ವೀಸ್ನಲ್ಲಿ ನನ್ನ 22 ವರ್ಷ ಸರ್ವೀಸ್ನಲ್ಲಿ ಇನ್ ಟೈಮ್ ಸ್ಟಾರ್ಟ್ ಆಗಿದ್ದು ಇದೇ ಮೊದಲು ಬಂಟ್ವಾಳ ಲಯನ್ಸ್ ಕ್ಲಬ್. ಯಾಕಪ್ಪ ಹೇಳ್ತೀನಿ ಅಂದರೆ ಇಂಥ ಬೃಹದಾಕಾರವಾದಂಥ ಕಟ್ಟಡ, ನಿಜವಾದ ವಸಂತ ಬಾಳಿಗಂಥ ದೇವತಾ ಮನುಷ್ಯರು, ಹಾಗೆ ಹುಡುಗಿ ದಾನಿಗಳು ಹಾಗೂ ದಾನಸೂರ ಆಚಾರ್ಯ ಸುಧಾಕರನ್ ಅಂತವರು, PMCC ಸದಾ ನಕುಮುಖದ ಸರ್ದಾರ, ಜೊತೆಗೆ ನಮ್ಮ ಫಸ್ಟ್ ಲೇಡಿಯವರು ಮಾತ್ರ ಮಾತಾಡಲಿಲ್ಲ ಅಂತಿದ್ರು ಮಮತಾ ಶೆಣೆಯವ್ರನ್ನ. ಗಂಡಸರಲ್ಲಿ ಮಾತಾಡ್ದಲ್ಲೇ ಕ್ಯಾಬಿನೆಟ್ ಸೆಕ್ರೆಟರಿ, ಗವರ್ನರ್ಗಳು, MCC ಆಗಿ ನಗುಮುಖದಿಂದಲೇ ಯಾವುದೇ ಸಿಟ್ಟಿಲ್ದಂಗೆ ಇದ್ದಂಥವ್ರು ಅಂದರೆ ನಮ್ಮ ವಸಂತ. ಅವರಂಥವರು ಈ ಕ್ಲಬ್ನಲ್ಲಿ ಇರೋದ್ರಿಂದ ಮತ್ತು ಹೃದಯವಂತಿಕೆ ನಮ್ಮ ಸದಸ್ಯರು ಇರೋದರಿಂದ ಬಂಧುಗಳೇ, ಸ್ವರ್ಗ ಎಲ್ಲಿದೆ? ಮೇಲೂ ಇಲ್ಲ ಕೆಳಗಿಲ್ಲ. ಬಂಟ್ವಾಳ ಲಯನ್ಸ್ ಕ್ಲಬ್ನಲ್ಲಿ ಸ್ವರ್ಗ ಇದೆ ಅನ್ನೋದನ್ನು ಕಾಣ್ಬೋದು. ಅದನ್ನು ನಾವುಗಳೆಲ್ಲರೂ ಇಡೀ ಎಲ್ಲ ಸದಸ್ಯರು ಇದನ್ನೇ ಅಳವಡಿಸ್ಕೊಂಡಿದ್ದೇ ಆದರೆ ಖಂಡಿತವಾಗೂ ನಾವು ಎಲ್ಲ ರಂಗದಲ್ಲೂ ಮುಂದೆ ಬರ್ಬೋದು. ಜೊತೆಗೆ ನಾವು ಇವ್ರಿಗೆ ಕೊಡಬೇಕಾದ ಪಾಯಿಂಟು ಎಲ್ಲರೂ ರ್ಯಾಂಕ್ ಪಡ್ಕೊಂಡಿದ್ದಾರೆ, ಯಾವುದು ಪಾಯಿಂಟ್ ಕೊಡೋಣ. ಎಲ್ಲ ಕಾರ್ಯಕ್ರಮದಲ್ಲೂ ರ್ಯಾಂಕ್ ಪಡೆದಿದ್ದೀರಾ. ಅದಕ್ಕೆ ನಮ್ಮ ಜಿಲ್ಲೆಯ ಪರವಾಗಿ, ನಮ್ಮ ಕಮಿಟಿಯ ಪರವಾಗಿ, ಎಲ್ಲ ನನ್ನ ಮಾತೃ ಸಂಸ್ಥೆ ಪರ ಯುವ ಗ್ರೌಂಡ್ನಲ್ಲಿ ಜಿಲ್ಲಾ ಕ್ರೀಡಾಕೂಟ ನಡೀತಾ ಇದೆ. ತಾವುಗಳೆಲ್ಲರೂ ಬಂದು ಸ್ಮರಣೆಗೆ ಗೌರವಿಸಬೇಕು. ಮುಂದಕ್ಕೆ ನಮ್ಮ ರೀಸನ್ 6ನ ಡಿಸ್ಟಿಕ್ ಕ್ಯಾಬಿನೆಟ್ ಸೆಕ್ರೆಟರಿ ಟ್ರೆಸರರ್ ಆದಂಥ ಲಯನ್ ಬಾಲಕೃಷ್ಣ ಹೆಗಡೆ ಅವರಿಗೆ ಇದೀಗ ವೇದಿಕೆ. ಎಷ್ಟು ಮುಂದಕ್ಕೆ RC ಅವರ ಶುಭ ನುಡಿಗಾಗಿ ಲಯನ್ ಬಾಲಕೃಷ್ಣ ಪಾಂಡಿಬೆಟ್ಟು. ಪ್ರಮುಖ ಕ್ಲಬ್ಗಳ ಒಂದಾದ ಲಯನ್ಸ್ ಕ್ಲಬ್ ಬಂಟ್ವಾಳದ DG ವಿಸಿಟ್ ಕಾರ್ಯಕ್ರಮ ನನಗೆ ತುಂಬ ಖುಷಿ ತಂದಿದೆ. ಸಂಸ್ಥೆಯ ಕಳೆದ 53 ವರ್ಷಗಳಿಂದ ಸದಾ ಸಕ್ರಿಯವಾಗಿದ್ದು ನಿರಂತರ ಸೇವಾ ಕಾರ್ಯಕ್ರಮಗಳು ಮಾತ್ರವಲ್ಲದೆ ನಿರ್ಮಲ ಹೃದಯ ವಿಶೇಷಚೇತನ ಮಕ್ಕಳ ಪಾಲನಾ ಕೇಂದ್ರವನ್ನು ನಡೆಸುತ್ತಾ ಜನಸಾಮಾನ್ಯರಿಗೆ ಹತ್ತಿರವಾಗುವ ಹಿರಿಯ ಸದಸ್ಯರಾದ ಡಾ ವಸಂತ ಬಾಳಿಗರೆ, ಲಯನ್ ಶ್ಯಾಮ್ ಭಟ್ರೆ, ವಸಂತ್ ಕುಮಾರ್ ಶೆಟ್ರೆ ಸೇವಾ ಮಾತ್ರವಲ್ಲದೆ ಲಯನ್ಸ್ ಜಿಲ್ಲೆಯಲ್ಲಿ ಕುಳಿತುಕೊಂಡಿರುವುದು ಪ್ರಶಂಸನೀಯ. ಕಳೆದ ಹಲವು ವರ್ಷಗಳಿಂದ ಬಂಟ್ವಾಳ ಒಂದಷ್ಟು ಸದಸ್ಯರು ಜಿಲ್ಲೆಯ ನಾಯಕರಾಗಿ ಮೂಡಿ ಬಂದಿರುವುದು ಸಂಸ್ಥೆಗೂ ಹಾಗೂ ಜಿಲ್ಲೆಗೂ ಹೆಮ್ಮೆಯ ವಿಚಾರ. ಪ್ರತಿ ವರ್ಷವೂ ರಾಜ್ಯಪಾಲರ ಭೇಟಿ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಆಯೋಜಿಸಿ ಜಿಲ್ಲೆಯಲ್ಲಿ ಗುರುತಿಸಿಕೊಂಡ ಸಂಸ್ಥೆ ಲಯನ್ಸ್ ಕ್ಲಬ್ ಬಂಟ್ವಾಳ. ಈ ವರ್ಷವೂ ಸೇವಾ ಕಾರ್ಯಕ್ರಮಗಳೊಂದಿಗೆ ಶಾಶ್ವತ ಯೋಜನೆಗಳೊಂದಿಗೆ ಈ ಅಧಿಕೃತ ಭೇಟಿ ಕಾರ್ಯಕ್ರಮವನ್ನು ಮೆರಗು ನೀಡಿದ ಅಧ್ಯಕ್ಷ ರೋಹಿತಾಸು ಮತ್ತು ಈ ತಂಡಕ್ಕೆ ಅಭಿನಂದನೆಗಳು. ಈ ವರ್ಷ ಪ್ರಾಂತ್ಯ ಅಧ್ಯಕ್ಷನಾಗಿ ಸೇವೆ ಮಾಡಲು ಅಪೂರ್ವ ಅವಕಾಶ ಕಲ್ಪಿಸಿದ ಗೌರವಾನ್ವಿತ ರಾಜ್ಯಪಾಲರಿಗೆ ವಂದನೆ ಸಲ್ಲಿಸುತ್ತೇನೆ. ಜಿಲ್ಲೆಯ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅರ್ಥಪೂರ್ಣವಾಗಿ ಸಂಯೋಜಿಸಿದ್ದು ಮಾತ್ರವಲ್ಲದೆ ಜಿಲ್ಲೆಯ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರ ವಹಿಸಿರುವ ಅನುಭವಿ ಲಯನ್ ನಮ್ಮ ರಾಜ್ಯಪಾಲರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ನನ್ನ ಮಾಸ್ಟರ್ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದ ಲಯನ್ ಗಂಗಾಧರಯ್ಯವರ ನೇತೃತ್ವದಲ್ಲಿ ನಿಮ್ಮ ಸಂಸ್ಥೆಯ ಶ್ರೀನಿವಾಸ ಪೂಜಾರಿ ಅವರು ಕಾರ್ಯದರ್ಶಿಯಾಗಿ, ಉಮೇಶ್ P ಅವರು ಕೋಶಾಧಿಕಾರಿಯಾಗಿ ಮತ್ತು ನಿಮ್ಮೆಲ್ಲರ ಸಹಕಾರದೊಂದಿಗೆ
ಜನವರಿ 31ರಂದು ಪ್ರಾಂತೀಯ ಸಮ್ಮೇಳನ ಸಿದ್ಧತೆ ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ನನಗೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ನಿಮ್ಮೆಲ್ಲರ ಸಂಪೂರ್ಣ ಸಲಹೆ ಸಹಕಾರ ನನಗಿದೆ ಅನ್ನುವ ವಿಶ್ವಾಸ ನನ್ನದು. ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರ ಇರಲಿ ಎಂದು ಆಶಿಸುತ್ತಾ ವಂದನೆಗಳು. GET and LCF grant. Dr. Vasant Baliga and the chapter member Lion Shyam Bhatt and Satish Kudwa. I think he is not present here. My good wishes and congratulations to President, Secretary and Treasurer for the fabulous job that you have been doing this year. I do understand that this club is placed at 5th place as far as service activity is concerned. That to a 52-year-old club, in spite of such a long time, still you are doing extremely well. That shows your dedication, devotion and your perseverance in the cause of Lionism. My congratulations and compliments to all the office bearers and all the members of Lions Club Bandwal for this wonderful performance this year. When I am talking about your performance, it is not only in service, it's an all-round performance. I do understand that you have added a good number of members this year to the club. Even today you have added 2 members. And more than that, your donation to LCIF, President has become MJF. Thank you very much. Being LCIF coordinator for grants, I think it is my duty to thank you. Similarly, Lion Sudhakar Acharya, as District Governor has told, for the last 12 years, without a break, you have been donating $1,000 each every year to LCIF. That itself is something unmatched in the district. My thanks to you and congratulations to you, Lion Sudhakar Acharya. This home club's member, Lion Radhakrishna Bandwal, who has been performing extremely well as zone chairperson. My compliments to you, Lion Radhakrishna Bandwal. When I am coming to Lions Club Bandwal and when I am doing the felicitation, my felicitation will be incomplete if I don't mention Lion Srinivas Pujari, who has performed extremely well as District Cabinet Treasurer during Lion Vasan Shetty's time. A very, very dedicated lion, a very sincere lion, and today also we can see him running around in the auditorium doing a lot of things. I must say that he is a leader with immense potential, and I am pretty sure that he is going to climb up to the top position of Lions District 317D sooner or later. Another tall leader of this district, whom I should be mentioning, is Lion Damodar BM. Again, a very committed and sincere lion. He is seen running around here doing a lot of things. My compliments to Lion Damodar BM also. Besides these 2 leaders, we got a lot of impactful leaders in this club, like Dr. Dheeraj Hebri, who has been performing extremely well in the area of information technology. I still remember the way he has worked during the governorship of Lion Sanjeev Shetty, educating the club secretaries, presidents and treasurers about reporting in My Lion and My LCI. In specific, last year when we switched over to Lions Portal, Lion Dheeraj Hebri's efforts in bringing everyone understand ಇತಿಹಾಸವಿರುವ ಲಯನ್ಸ್ ಗ್ರಾಮೀಣ ಪ್ರದೇಶದ ಪ್ರತಿಷ್ಠಿತ ಲಯನ್ಸ್ ಸಂಸ್ಥೆ ಬಂಟ್ವಾಳ ಅಧ್ಯಕ್ಷರಾಗಿ ರೋಹಿತ್ ಅಶ್ವ, ಕಾರ್ಯದರ್ಶಿ ಮೇಡಮ್ ಡಾಕ್ಟರ್ ದಿವ್ಯ ವಸಂತ್ ಶೆಟ್ಟಿ ಹಾಗೂ ಕೋಶಾಧಿಕಾರಿಯಾಗಿ ರಾಮಕೃಷ್ಣ ರಾವ್ ಅವರ ಸರಥದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜಿಲ್ಲಾ ಕಾರ್ಯಕ್ರಮಗಳು ಹಾಗೂ ಗ್ಲೋಬಲ್ ಕಾಸ್ನ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿ ಪದಕನಾಡಿನ ಬಸ್ ತಂಗುದಾಣ ಹಾಗೂ MJF ಅನ್ನು ನೀಡಿ ಅಲ್ಲದೆ ಅನೇಕ ಶಾಶ್ವತ ಯೋಜನೆಗಳು, ವಿಶೇಷವಾಗಿ ಈ ದಿನ ಮಾಡಿದ ಸುಮಾರು 4 ಲಕ್ಷಕ್ಕೂ ಮಿಕ್ಕಿದ ಸೇವಾ ಕಾರ್ಯಕ್ರಮಗಳು ವಿವಿಧ ಸದಸ್ಯರಿಂದ ದೇಣಿಗೆಯನ್ನು ಸಂಗ್ರಹಿಸಿ ನೆರವೇರಿಸಿದ್ದೀರಿ. ಅರ್ಹವಾಗಿ ಜಿಲ್ಲೆಯಲ್ಲಿ ಆಡಳಿತ ವಿಭಾಗದಲ್ಲಿ 14ನೇ ಸ್ಥಾನ ಹಾಗೂ ಸೇವಾ ವಿಭಾಗದಲ್ಲಿ 5ನೇ ಸ್ಥಾನದಲ್ಲಿ ಗುರುತಿಸಿಕೊಂಡಿದ್ದೀರಿ. ನಿಮ್ಮ ಸೇವಾ ಕಾರ್ಯಕ್ರಮ ಈ ರೀತಿ ಮುಂದುವರೆದು ವಸಂತ ಶೆಟ್ಟಿ ಹಾಗೂ ರಾಮಕೃಷ್ಣ ರಾವ್ ಅತ್ಯುತ್ತಮ ನಾಯಕತ್ವ ಮತ್ತು ಸೇವೆ ನೀಡುತ್ತಿರುವ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿಯವರಿಗೆ
ಜಿಲ್ಲೆಯ ವತಿಯಿಂದ ಒಂದು ಸಣ್ಣ ಸನ್ಮಾನ ಮಾಡಲು ನಾನು ಇಚ್ಛಿಸ್ತೇನೆ ಮತ್ತು ಒಂದು ಅಂತಾರಾಷ್ಟ್ರೀಯ ಪಿನ್ ಅನ್ನು ಅವರು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇನೆ. ಈಗಾಗಲೇ ಹೇಳಿದೆ, ಮಧ್ಯಾಹ್ನದ ಒಂದು ನನಗೆ ವಿಶ್ರಾಂತಿ ಪಡೆಯಲು ಅವಕಾಶ ಮತ್ತು ಸತ್ಕಾರ ಮಾಡಿದ ಡಾಕ್ಟರ್ ವಸಂತ ಬಾಳಿಗ ಅವರಿಗೆ ನಾನು ಮತ್ತೊಮ್ಮೆ ನಮಿಸ್ತೇನೆ. ಕ್ಯಾಬಿನೆಟ್ ಪ್ರೆಸಿಡೆಂಟ್ ರಾಕೇಶ್ ರೆಡ್ಡಿ ಅವರಿಗೆ ಒಂದು ಜಿಲ್ಲಾ ಪಿನ್ನನ್ನು ನೀಡಿ ಗೌರವಿಸಬೇಕಾಗಿ ಅದನ್ನು ಅವರು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾರೆ. ಡಾಕ್ಟರ್ ಶ್ಯಾಮಭಟ್ರು ಈಗಾಗಲೇ ತೆರಳಿದ್ದಾರೆ. ಅವರಿಗೆ ನನ್ನ ಜಿಲ್ಲಾ ಪಿನ್ನನ್ನು ಅಧ್ಯಕ್ಷರು ಮತ್ತೆ ಹಸ್ತಾಂತರಿಸಬೇಕು ಕೇಳಿಕೊಳ್ತೇನೆ. ಇನ್ನೊಬ್ಬ ಹಿರಿಯ ಸದಸ್ಯರು ಸತೀಶ್ ಗೌಡ ಅವರು ನಾನು ಬರುವಾಗ ಉಪಸ್ಥಿತರಿದ್ದರು, ಬೋರ್ಡ್ ಮೀಟಿಂಗ್ ಕೂಡ ಹಾಜರಿದ್ದರು. ಅವರಿಗೆ ನಾನು ಪಿನ್ ಮೊದಲೇ ಕೊಟ್ಟಿರ್ತೇನೆ. ಅವರಿಗೂ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಮಧ್ಯಾಹ್ನ ನಿರ್ಮಲಾಂತೆಯ ಮಕ್ಕಳ ಒಂದು ಸುಂದರವಾದ ಒಂದು ಕಲ್ಚರಲ್ ಪ್ರೆಸೆಂಟೇಷನ್ ಇತ್ತು. ಫ್ಯಾನ್ಸಿ ಡ್ರೆಸ್ ಮತ್ತು ಡಾನ್ಸ್ ಅತ್ಯುತ್ತಮ ರೀತಿಯಲ್ಲಿ ಅವರು ಪ್ರದರ್ಶನ ನೀಡಿದ್ದಾರೆ. ಮತ್ತು ಈ ಬಂಟ್ವಾಳ ಈ ಕ್ಲಬ್ಬಿನ ವತಿಯಿಂದ ಇದೇ ಕಟ್ಟಡದಲ್ಲಿ ಕೆಳಗಿನ ಭಾಗದಲ್ಲಿ ನಿರ್ಮಲ ಹೃದಯ ಎಂಬ ವಿಶೇಷ ಮಕ್ಕಳಿಗೆ ಫಿಸಿಯೋಥೆರಪಿ ಸೆಂಟರನ್ನು ನಡೆಸ್ತಾ ಇದ್ದೇವೆ. ಆ ಒಂದು ಕಾರ್ಯಕ್ರಮಕ್ಕೆ ಸೌಂಡ್ ಸಿಸ್ಟಮ್ ಆಪರೇಟರ್ ಇದೇ ಕ್ಲಬ್ಬಿನ ಒಬ್ಬ ಸದಸ್ಯರಿದ್ದರು. ಅವರೇ ಲಯನ್ಸ್ ಸೇವಾ ಟ್ರಸ್ಟ್ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಮತ್ತು ಇವತ್ತು ಸಂಜೆ ಮುಂದಿನ ಆಸನದಲ್ಲಿ ಇದ್ದರೂ ಕೂಡ ಅತಿಥಿಗಳು ಬರುವಾಗ ಅವರ ಆಸನವನ್ನು ಬಿಟ್ಟುಕೊಟ್ಟು ಸೈಡಿಗೆ ಹೋಗಿ ಕೂತಿದ್ದಾರೆ. PMCC ವಸಂತ ಕುಮಾರ್ ಶೆಟ್ಟಿ ಅವರು, ಅವರಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟಿ ನಾವು ಅಭಿನಂದಿಸಬೇಕು. ಅವರ ಒಂದು ವಿನಯತೆ ಮತ್ತು ಕಾರ್ಯಕ್ಷಮತೆ ನೋಡಿ. ಸೌಂಡ್ ಸಿಸ್ಟಮ್ ಆಪರೇಟ್ ಮಾಡಿ ಬೇರೆ ಯಾರು ಮಾಡ್ಬೋದು, ಅವರೇ ಸ್ವಂತ ಹೋಗಿ ಸಾಮಾನ್ಯ ಸದಸ್ಯರಾಗಿ ಅವರು ಮಾಡಿದ್ದಾರೆ. ತುಂಬ ಅವರು ನಮಗೆ ಸಂತೋಷ ಆಯಿತು. ಕ್ಲಬ್ಬಿನ ಮಟ್ಟದಲ್ಲಿ, ನಮ್ಮ ಜಿಲ್ಲೆಯ ಮಟ್ಟದಲ್ಲಿ ಹಾಗೂ ಮಲ್ಟಿಪಲ್ ಅಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ ಅವರನ್ನು ಕರೆದ್ರೆ ಅವರು ಇಲ್ಲೇ ಹೇಳಿದ್ದಾರೆ. ಈ ನೆವರ್ ಸೇ ನೋ. ಆಸ್ ಎ ಟ್ರೇನರ್, ಆಸ್ ಅನ್ ಆರ್ಡಿನರಿ ಮೆಂಬರ್ ಆರ್ ಆಸ್ ಎ ಚೀಫ್ ಗೆಸ್ಟ್, he is always willing to be there. ಅದರ ಜಸ್ಟ್ ನಿನ್ನೆ ಎಲ್ಲ ಮೊನ್ನೆ ಕೂರ್ಗಲ್ಲಿ ನಡೆದ ಒಂದು ಪ್ರಾಂತ್ಯ ಸಮ್ಮೇಳನ ಕೂಡ ಅವರು ಉಪಸ್ಥಿತರಿದ್ದರು. ಅದು ಆ ಬದ್ಧತೆ ಮತ್ತು ಅವರ ಒಂದು ಮಾದರಿಯನ್ನು ಹೇಳಿಕ್ಕೆ ಬಯಸ್ತೇನೆ. ನಮ್ಮ NCF ಯಾವುದೇ ಗ್ರಾಂಟ್ಸ್ ಅಪ್ಲಿಕೇಶನ್ ಇದ್ದರೂ ಅವರ ಒಂದು ಏನು ಅದರಲ್ಲಿ ಹೆಚ್ಚು ಕಮ್ಮಿ ಇದೆ ಅದನ್ನು ಕರೆಕ್ಟಾಗಿ ಅವರಿಗೆ ಹೇಳಿ ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅವರ ಒಂದು ಬದ್ಧತೆ ಮತ್ತು ಮಾರ್ಗದರ್ಶನ ನಮಗೆಲ್ಲರಿಗೂ ಒಂದು ಮಾದರಿಯಾಗಲಿ ಎಂದು ಹೇಳಿ ದಯವಿಟ್ಟು ಅವರು ವೇದಿಕೆಗೆ ಬಂದು ನನ್ನ ಒಂದು ಡಿಸ್ಟ್ರಿಕ್ಟ್ ಪಿನ್ನನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾರೆ. PMCC ವಸಂತ ಕುಮಾರ್ ಶೆಟ್ಟಿ. ಈಗಾಗಲೇ ನಾನು ಹೇಳಿದ ಸುಧಾಕರಾಚಾರ್ಯ ದಯವಿಟ್ಟು ಬರಬೇಕು. ಪ್ರತಿ ವರ್ಷ ಒಂದು MGF ನೀಡುವ ನಮ್ಮ ಜಿಲ್ಲೆಯಲ್ಲಿ ಏಕೈಕ ಸದಸ್ಯರು ಜಿಲ್ಲಾ ಗವರ್ನರ್ ಅವರಿಗೆ ಕೇಳಬೇಕೆಂದಿಲ್ಲ. ಫಸ್ಟ್ ನಂಬರ್ 1 MGF ಸುಧಾಕರಾಚಾರ್ಯ ಬರೀಬೋದು. ಅವರಿಗೆ ಒಂದು ವಿಶೇಷವಾದ ಅಭಿನಂದನೆ ಅವರೊಂದು ಸ್ವೀಕರಿಸಬೇಕು. ಅಧ್ಯಕ್ಷರ ವತಿಯಿಂದ ಕೂಡ ಅವರಿಗೆ ಇವತ್ತು ಒಂದು ಸನ್ಮಾನ ಕೂಡ ಇದೆ. ಮತ್ತು ಇವತ್ತಿನ ಕಾರ್ಯಕ್ರಮದ ಅತ್ಯುತ್ತಮ ನಿರೂಪಣೆ ಕೂಡ ಸುಧಾಕರಾಚಾರ್ಯರು ಮಾಡಿದ್ದಾರೆ. ನೀವು ತೆಗೆದುಕೊಂಡು ಬಹಳ ಅತ್ಯುತ್ತಮವಾಗಿ ಮಾಡಿದ್ದೀರಿ ಸುಧಾಕರ. ಎಲ್ಲ ಹೌದು, ನಾನು ಈಗಾಗಲೇ ಹೇಳಿದೆ. ಅವರಿಗೊಂದು ವಿಶೇಷವಾದ ಅಂತಾರಾಷ್ಟ್ರೀಯ ಪಿನ್ ಮತ್ತು ಶವರನ್ ಪಿನ್ ಕೂಡ ಬಂದಿರುತ್ತದೆ. 15 ವರ್ಷ ತುಂಬಿದ ಸೇವೆ ಅವರ ಒಂದು APC ಅವರಿಂದ ಅಭಿನಂದನಾ ಪತ್ರ ಮತ್ತು ಶವರನ್ ಪಿನ್ ಕೂಡ ಬಂದಿರುತ್ತದೆ. ಅದರೊಟ್ಟಿಗೆ ಒಂದು ವಿಶೇಷವಾದ ಇಂಟರ್ನ್ಯಾಷನಲ್ ಪಿನ್ ಅನ್ನು ಕೂಡ ಅವರು ಸ್ವೀಕರಿಸಬೇಕಾಗಿ ಕೇಳಿದ್ದಾರೆ. ರಾಜ್ಯಪಾಲರ ಗಮನಕ್ಕೆ ಇವತ್ತಿನ ಕಾರ್ಯಕ್ರಮ ನಿರೂಪಣೆ ಅವರು ಕೇಳಿ ತೆಗೆದುಕೊಂಡರು. ಉಡುಪಿ ಅರವಿಂದ್ ಸರ್ ಅವರನ್ನು ನಾನೇ ಮಾಡಬೇಕಂತ ಹೇಳೋದಕ್ಕೆ ಆದ್ದರಿಂದ ಸ್ಪೆಷಲ್ ಥ್ಯಾಂಕ್ಸ್ ಸುಧಾಕರಾಚಾರ್ಯ ಅವರಿಗೆ. ನನ್ನನ್ನು ಪರಿಚಯ ಮಾಡಿದ ರಾಧಾಕೃಷ್ಣ ಮಕ್ಕಳು ದಯವಿಟ್ಟು ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆ ಇವತ್ತು ಬೆಳಿಗ್ಗೆ ನನ್ನನ್ನು ಎಲ್ಲ ಸೇವಾ ಕಾರ್ಯಕ್ರಮಗಳಿಗೆ ಕೊಂಡೊಯ್ದ ಮಧುರಾಜ್ ಕಲ್ಮಾಡಿ ಮತ್ತು ಶಿವರಾಜ್ ಬಾಳಿಗ ಅವರು ದಯವಿಟ್ಟು ಬಂದು ಒಂದು ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿದೆ.
ಮುತ್ತುರಾಜ್ ನಮ್ಮ ಕ್ಯಾಬಿನೆಟ್ ಸದಸ್ಯರ ಹೆಸರು ಓದ್ತೇವೆ. ಅವರ ಒಂದು ಸಪೋರ್ಟಿಗೆ ನಾನು ಯಾವಾಗಲೂ ಚಿರಗಳನ್ನು ಹೇಳಿಕೆ ಬಯಸಿದೆ. ಜಗದೀಶ್ ಪಡತೆಯ, ಧೀರಜ್ ಹೆಬ್ರಿ, ದಾಮೋದರ್ BM, ಸಂಜೀವ್ ಶೆಟ್ಟಿ, ರಾಧಾಕೃಷ್ಣ ಬಂಟ್ವಾಳ, ಶ್ರೀನಿವಾಸ್ ಪೂಜಾರಿ, ಶಿವಾನಂದ್ ಬಾಳಿಗ, ಸುಧಾಕರ್ ಆಚಾರ್ಯ, ಡಾಕ್ಟರ್ ದಿವ್ಯಾ ವಸಂತ್ ಶೆಟ್ಟಿ, ಸುನೀಲ್ ಅಪೂರ್ವ, ಪ್ರಶಾಂತ್ ಕೋಟ್ಯಾನ್, ತಪೋಧನ್ ಶೆಟ್ಟಿ, ಮೊಹಮ್ಮದ್ ಹನೀಫ್, ಜಯಂತ್ ಶೆಟ್ಟಿ, ಉಮೇಶ್ ಆಚಾರ್ ಮತ್ತು ಲಕ್ಷ್ಮಣ್ ಕುಲಾಲ್, ನಿಮ್ಮ ಒಂದು ಸಪೋರ್ಟಿಗೆ ನಾನು ಯಾವಾಗಲೂ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ 5, 10, 25 ವರ್ಷಗಳ ಒಂದು ಸೇವೆಗಾಗಿ ವಿಶೇಷವಾದ ಅಭಿನಂದನಾ ಪತ್ರ ಮತ್ತು ಶೆವ್ರಾನ್ ಪಿನ್ ಬಂದಿರುತ್ತದೆ. ಸುಮಾರು 10 ಉಂಟು. ಅವರ ಹೆಸರುಗಳನ್ನು ದಯವಿಟ್ಟು ಚಂದ್ರೇಗೌಡರು ಓದಬೇಕು. ಅವರು ವೇದಿಕೆಗೆ ಬಂದು ಅವರ ಅಭಿನಂದನಾ ಪತ್ರ ಮತ್ತು ಶೆವ್ರಾನ್ ಪಿನ್ ಅನ್ನು ಸ್ವೀಕರಿಸಬೇಕಾಗಿ ಹೇಳುತ್ತೆ. ವಿಕ್ಟರ್ ವಾಲ್ಟರ್ ಮೊರಾನ 35 ವರ್ಷದ ಪಿನ್ ಬಂದಿದೆ, ದಯವಿಟ್ಟು ವೇದಿಕೆ ಬೇಕು. ಹಾಗೆ ಡೊನಾಲ್ಡ್ ಬಂಟ್ವಾಳ ಅವರಿಗೆ 20 ವರ್ಷದ್ದು. ಹಾಗೆ M. ರೋಹಿತಾಶ್ವ 20 ವರ್ಷದ್ದು. N. ಪ್ರಸಾದ್ ಕೋಟ್ಯ ಅವರು 20 ವರ್ಷದ ಪಿನ್ ಬಂದಿದೆ. ಡಾಕ್ಟರ್ ಮುಕುಂದ ಪ್ರಭು ಅವರು 15 ವರ್ಷದ ಪಿನ್ ಬಂದಿದೆ. ಡಿ. ಸತ್ಯನಾರಾಯಣ ರಾವ್ ಅವ್ರಿಗೂ ಸಹ 15 ವರ್ಷದ್ದು. ಜಗದೀಶ್ ಕೆ. ಎಡಪಡತ್ತ ಸುನೀಲ್ ಬಿ. ಅಪೂರ್ವ, ಇಂದ್ರೇಶ್ ಎಂ. ಕೃಷ್ಣಸ್ವಾಮಿ, ರಾಮಕೃಷ್ಣ ರಾವ್, ಜಗದೀಶ್ BS, ವಸಂತಿ ಎಲ್. ಶೆಟ್ಟಿ, ಮುಂದಕ್ಕೆ ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ಪ್ರೋಗ್ರಾಮ್ ಮುಗಿಸ್ತಿದ್ದೇವೆ. ಅದರ ಜೊತೆಗೆ ಈ ಸ್ನೇಹ ಸಂಗಮದಲ್ಲಿ ವಸಂತ ಶೆಟ್ಟಿ, ಓಕೆ, ನೋ ಪ್ರಾಬ್ಲಮ್. ಇವತ್ತಿನ ಈ ಸ್ನೇಹ ಸಂಗಮದಲ್ಲಿ ನಮ್ಮೊಂದಿಗೆ ವಸಂತಿ ಅಂಡ್ ಟೀಮ್ ದಯವಿಟ್ಟು ವೇದಿಕೆ ಬರಬೇಕು. ವಸಂತಕ್ಕ, ಲಯನ್ ಚಕ್ರ ಜಯ ಎಡಪಡ್ತಾಯ, ಜಯಂತಿ ಮುಕುಂದ ಪ್ರಭು, ಲಯನ್ ಗೀತಾ ದಯವಿಟ್ಟು ವೇದಿಕೆ ಬಂದು ಒಂದು ಕಾರ್ಯಕ್ರಮ ನಡೆಸಬೇಕು. ಹಾಗೆಯೇ ಸ್ಮರಣೆಗೆ ಕೊಡುವಲ್ಲಿ ನಮ್ಮೊಂದಿಗೆ ಸಹಕರಿಸಿದವರು ಲಯನ್ ಸುಷ್ಮಾ ಪ್ರಸಾದ್, ಲಯನ್ ದೇವಿಕಾ ದಾಮೋದರ್, ಲಯನ್ ದಿವ್ಯಾ ರಾಣಿ. ಹಾಗೆ ಅತ್ಯುತ್ತಮ ಸ್ಮರಣೆಗಾಗಿ ನಮ್ಮೊಂದಿಗೆ ಸಹಕರಿಸಿದವರು ಲಯನ್ ಸಂದೀಪ್ ಕುಮಾರ್, ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ನಿರೂಪಣೆಯಲ್ಲಿ ನನ್ನೊಂದಿಗೆ ಸಹಕರಿಸಿದವರು ಲಯನ್ ಧೀರಜ್, ತಾವು ಕೂಡ ಒಂದು ಗುಲಾಬಿ ಹೂವನ್ನು ಸ್ವೀಕಾರ ಮಾಡಬೇಕು. ನಿಮ್ಮಲ್ಲಿ ವಿನಂತಿ ಮಾಡುತ್ತಾ ಕ್ಯಾಬಿನೆಟ್ ಕೋಆರ್ಡಿನೇಟರ್ ನ್ಯಾನ್ಸಿ ಮಸ್ಕರಿನಸ್ ಅವರ ಇರುವಿಕೆಯನ್ನು ನಾವು ಗುರುತಿಸ್ತೇವೆ. ಹಾಗೆ ಈಗಾಗಲೇ 9 ಗಂಟೆ ತಡವಾಗಿದೆ. ಆದ್ದರಿಂದ ಸಂಪುಟದ ಪದಾಧಿಕಾರಿಗಳು ಹಾಗೂ ಬೇರೆ ಬೇರೆ ಕ್ಲಬ್ಬಿನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಪ್ರಾಂತ್ಯದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನಮ್ಮ ಆಮಂತ್ರಣಕ್ಕೆ ಬಂದಂತಹ ಎಲ್ಲ ಬಂಧುಗಳ ಇರುವಿಕೆಯನ್ನು ನಾವು ಗುರುತಿಸಿ ಗೌರವಿಸ್ತೇವೆ.
ಮುಂದಕ್ಕೆ ಮುಂಚಿನ ವರ್ಷದ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಫೆಬ್ರಿಷಿಯೋ ಒಲಿವೆರಾ ನಿಮ್ಮ ಕ್ಲಬ್ಗೆ ಮೆಂಬರ್ಶಿಪ್ ಸ್ಯಾಟಿಸ್ಫ್ಯಾಕ್ಷನ್ ಅವಾರ್ಡ್ ಅನ್ನು ಕಳಿಸಿಕೊಟ್ಟಿದ್ದಾರೆ. ಮುಂಚಿನ ವರ್ಷದ ಅಧ್ಯಕ್ಷರು ರಾಧಾಕೃಷ್ಣ ಬಂಟ್ವಾಳ ದಯವಿಟ್ಟು ಮುಂದೆ ಬರಬೇಕು. ಅವರೊಟ್ಟಿಗೆ ಈ ವರ್ಷದ ಅಧ್ಯಕ್ಷರು ರೋಹಿತ್ ದಾಸ್ ಕೂಡ ಒಟ್ಟಿಗೆ ಸೇರಿ ಮೆಂಬರ್ಶಿಪ್ ಸ್ಯಾಟಿಸ್ಫ್ಯಾಕ್ಷನ್ ಅವಾರ್ಡ್ ಅನ್ನು ಸ್ವೀಕರಿಸಬೇಕಾಗಿ. ಮುಂದಕ್ಕೆ ಈ ಸುಂದರ ಕಾರ್ಯಕ್ರಮಕ್ಕೆ ಅಂತಿಮ ಸ್ಪರ್ಶ ಇವತ್ತಿನ ಸ್ನೇಹ ಸಂಗಮದ ಮುಕ್ತಾಯದ ನಡೆಗಾಗಿ ಕೊಟ್ಟಿದ್ದಾರೆ ಲಯನ್ಸ್ ಕ್ಲಬ್ನ ಟ್ರೆಜರರ್ ಲಯನ್ ರಾಮಕೃಷ್ಣ ರಾವ್. Good evening everyone. As we come to the end of this wonderful event, Sneha Sangama, the official list for our district governor, it is my honor and privilege to deliver the vote of thanks to behalf of all of us present here today. First and I foremost, a heartfelt thank you to our respected and beloved district governor, Lion Kurupi Aravindeshane, and his better half Lion Mamata Shane for making it to this program in spite of their busy schedule. I would like to extend our sincere thanks and appreciation to our beloved President Lion Rohit Das sir. Your contribution and active participation were the true essence of this program. My heartfelt thanks to the second VDG, Govardhan Chetty, for gracing the occasion. I would like to add my sincere gratitude to the district cabinet secretary who have come all the way from Hassan, Lion Chandregoda. Thank you, sir. Thanks to Lion Balkrishna Hegde, the district cabinet treasurer, for your gracious presence. Heartfelt thanks to the Balakrishna Shetty, the region chairperson, Lion Radhakrishna Bantrod, the zone chairperson, zone NY Moyle Lobo, region ambassador, Usain Lobo, Leo President Spetica, Lion Anil Kumar, Lion Venkatesh Sharma, Lion Vijay Vishnu Maya, thank you for your gracious presence. Our chartered president, Lion Dr. Vasant Baliga, and member Lion Dr. Shyam Bhatt, and Lion Satish Kurla have made their graceful presence for the occasion. Sincere thank you for you all. Our PDG, Lion Vasant Kumar Shetty, Lion Jeet Prakash, Lion PDG KC Prabhu, Lion PDG Sanjit Shetty have rendered their warm felicitation to your club. Thank you for lending your valuable time. Our secretary, Ms. Lion Dr. Divya Vasant Shetty, has presented the club report beautifully. Special thanks to ma'am. A big shout of our sponsors, Mr. Lion Vasant Kumar Shetty, Ms. Lion Dr. Divya Vasant Shetty, Lion Jayant Shetty, and Ms. Lion Gita Shetty, Lion Madhav Marla, and Ms. Lion Shilpa Marla, Lion Ganesh Prasad, and Lion Shailaja Ganesh. Provide for your the credible support in making this event a grand success. Our rendered the today honoring Mr. Lion B.M. Sudarshan Padiyar, who is the district PRO. Heartfelt thanks to you, sir. And Ramachandra Rao, retired headmaster, P.J. Rodriguez, our Lions member. Thank you, sir.
Also, my extend thank you one and all the members present there. Thank you, sir. Thank you. ಜಾವ ಸಿಂಧ ಗುಜರಾತ ಮರಾಠ ದ್ರಾವಿಡ ಉತ್ಕಳ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ ತವ ಶುಭ ಆಶಿಷ ಮಾಂಗೆ गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे और प्रश्न